ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಾವು 10 ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ನಾಲಿಗೆ ಕ್ಲಾಸು ಸ್ಟಾರ್ಟ್ ಮಾಡೋದ್ರಿಂದ ಇವತ್ತಿಂದ ಯಾವುದೇ ಥರದ 6K ಗ್ರೂಪಿಗೆ ನಾವು ಲಿಂಕನ್ನು ಶೇರ್ ಮಾಡೋದಿಲ್ಲ. ಇವತ್ತು ನಾವು ಟಂಗ್ನಲ್ಲಿ ಯಕೃತ ಅಂದರೆ ಲಿವರ್ ಮೆರಿಡಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ಥರ ಇದನ್ನು ಒಂದು ಸ್ವಲ್ಪ ಮೆಲುಕು ಹಾಕೋಣ. ಮೆರಿಡಿಯನ್ ಪರಿಚಯ ಏನಂದರೆ ಯಕೃತ ಮೆರಿಡಿಯನ್ ಅಂದರೆ ಲಿವರ್ ಮೆರಿಡಿಯನ್ ದೇಹದ 12 ಪ್ರಮುಖ ಮೆರಿಡಿಯನ್ಗಳಲ್ಲಿ ಒಂದಾಗಿದೆ. ಇದು ಇನ್ ವರ್ಗಕ್ಕೆ ಸೇರಿದ ಮೆರಿಡಿಯನ್ ಆಗಿದ್ದು ದೇಹದಲ್ಲಿ ಚಿ ಮತ್ತು ರಕ್ತದ ಸಮತೋಲನವನ್ನು ಕಾಪಾಡುವ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿದೆ. ಓಕೆ, ಯಕೃತ ಮೆರಿಡಿಯನ್ ದೇಹದ ಶಕ್ತಿಯ ಹರಿವನ್ನು ಸುಗಮಗೊಳಿಸುವುದರ ಜೊತೆಗೆ ಸ್ನಾಯುಗಳ ಟೆಂಡನ್ಸ್, ಕಣ್ಣುಗಳು, ಉಗುರುಗಳು ಹಾಗೂ ಭಾವನಾತ್ಮಕ ಸಮತೋಲನವನ್ನು ನಿಯಂತ್ರಿಸುತ್ತದೆ. ಮಹಿಳೆಯರಲ್ಲಿ ಋತುಚಕ್ರದ ನಿಯಂತ್ರಣದಲ್ಲಿಯೂ ಈ ಮೆರಿಡಿಯನ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಓಕೆ, ಇದು ನಾವು ಆಲ್ರೆಡಿ ಹಿಂದೆ ನಾವು ಕ್ಲಾಸ್ ಮಾಡಬೇಕಾದ್ರೆ ವುಡ್ ಎಲಿಮೆಂಟು, ಲಿವರ್ ಇನ್ ಮೆರಿಡಿಯನ್ನು ಇದು ಏನೆಲ್ಲ ಕೆಲಸ ಮಾಡ್ತದಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಮೆಲುಕು ಹಾಕಿದ್ದೀವಿ. ಓಕೆನಾ. ನಾಲಿಗೆಯಲ್ಲಿ ಯಕೃತ ಪ್ರದೇಶ. ನಾಲಿಗೆ ದೇಹದ ಆಂತರಿಕ ಅಂಗಗಳನ್ನು ಪ್ರತಿಬಿಂಬವಾಗಿ ನಿಮ್ಮ ಮೆರಿಡಿಯನ್ ಮ್ಯಾಪ್ ಪ್ರಕಾರ ನಾಲಿಗೆಯ ಎರಡೂ ಬದಿಗಳು ಯಕೃತ ಮತ್ತು ಪಿತ್ತಕೋಶ ಅಂದರೆ ಲಿವರ್ ಮತ್ತು ಗಾಲ್ ಬ್ಲಾಡರ್ ಮೆರಿಡಿಯನ್ಗಳನ್ನು ಸೂಚಿಸುತ್ತವೆ. ಈ ಭಾಗದಲ್ಲಿ ಕಾಣಿಸಿಕೊಳ್ಳುವ ಬಣ್ಣದ ಬದಲಾವಣೆ, ಊತ, ಬಿರುಕು, ಕೆಂಪು ಚುಕ್ಕೆಗಳು ಅಥವಾ ನೇರಳೆ ಕಲೆಗಳು ಯಕೃತ ಮೆರಿಡಿಯನ್ನ ಅಸಮತೋಲನವನ್ನು ಸೂಚಿಸಬಹುದು. ಮೊದಲನೇದಾಗಿ ಸ್ವಲ್ಪ ವರ್ಷಗಳ ಹಿಂದೆ ಯಾವುದೇ ಒಂದು ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ಮೊದಲಿಗೆ ಏನಪ್ಪ ನಿನ್ನ ಹೆಸರು ಅಂತ ಕೇಳ್ತಿದ್ರು. XYZ ಅಂತ ಹೇಳಿದಾಗ ಓಕೆ ಏನು ಸಮಸ್ಯೆ, ಈ ಥರ ಆಗಿದೆ ಸರ್. ಓಕೆ, ಆವಾಗ ನಾಲಿಗೆ ಓಪನ್ ಮಾಡು ಅಂತ ಹೇಳ್ತಿದ್ರು. ಅವ್ರಿಗೆ ಗೊತ್ತಿತ್ತದು ನಾಲಿಗೆ ಏನಕ್ಕೆ ಓಪನ್ ಮಾಡಿಸ್ತಾರಂತ ಅವ್ರಿಗೆ ಗೊತ್ತಿತ್ತು, ಬಟ್ ನಮಗೆ ಗೊತ್ತಿರಲಿಲ್ಲ. ಅವ್ರ ಕಡೆ ಡಾಕ್ಟರ್ಸ್ ಕಡೆ ಆಲ್ಮೋಸ್ಟ್ ಆಲ್ ಬ್ಯಾಟ್ರಿ ಇರ್ತಿತ್ತು. ಕಣ್ಣುಗಳನ್ನು ನೋಡ್ತಿದ್ರು, ನಾಲಿಗೆಯನ್ನು ನೋಡ್ತಿದ್ರು. ಅದು ಕಾಮನ್ ಆಗಿ ಇರ್ತಕ್ಕಂಥ ಟೂಲ್ ಅವ್ರ ಕಡೆ ಆಗಿತ್ತು. ಮತ್ತು ನಾಡಿಗಳನ್ನು ಕೂಡ ಅವ್ರು ನೋಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯಾರು ಮುಟ್ಟಿಯೂ ಸಹ ನೋಡೋದಿಲ್ಲ. ಮುಟ್ಟದೇನೆ ಏನು ನಿನ್ನ ಚೀಟಿ ಮಾಡೋರು ಒಬ್ಬರು ಇರ್ತಾರೆ, ರಿಸೆಪ್ಷನ್ನಲ್ಲಿ ಚೀಟಿ ಮಾಡೋರು ಒಬ್ಬರು ಇರ್ತಾರೆ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಎಲ್ಲ ಏನು ಸಮಸ್ಯೆ, ಹಣ ಎಷ್ಟಾಯಿತು, ಆ ಹಣ ಇಸ್ಕೊಂಡಾದ್ಮೇಲೆ ಅಲ್ಲಿ ಚೀಟಿ ಬಂದಮೇಲೆ ಹೆಸರು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ದನದ ದೊಡ್ಡಿ ಇದೆಯಲ್ಲ, ಆ ದನದ ದೊಡ್ಡಿ ಒಳಗಡೆ ಹೇಗೆ ಕುರಿ, ದನ, ಎಮ್ಮೆ, ಕರಗಳು ಹೇಗಿರ್ತಾವಲ್ಲ ಹಾಗೆ ಆಸ್ಪತ್ರೆಗಳಲ್ಲಿ ತುಂಬಿರ್ತಾರೆ ಜನ. ಪ್ರತಿಯೊಂದು ಸಮಸ್ಯೆಗಳಲ್ಲಿ ಹೋಗಿ ಆಸ್ಪತ್ರೆಗೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಪಾಳ್ಯ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇರ್ತೀವಿ. ಯಾರಾದರೂ ಪರಿಚಯದವರಿದ್ದರೆ ಅಲ್ಲಿ ಚೀಟಿ ಮುಂಗಂಡನೆ ಮಾಡಿಸಿರ್ತೀವಿ. ಯಾಕಂದರೆ ಕಾಯ್ತಿರ್ತಕ್ಕಂಥ ಪೇಷನ್ಸ್ ನಮ್ಮಲ್ಲಿಲ್ಲ. ಹಾಗಾಗಿ ಅವರು ಕೂಡ ಏನು ಮಾಡ್ತಾರೆ ಗೊತ್ತಾ, ಓಕೆ ಏನು ಎಲ್ಲ ಇಲ್ಲಿ ನರ್ಸ್ಗಳೇ ಮಾಡಿಬಿಟ್ಟಿರ್ತಾರೆ. ಅವರ ಕೆಲಸವನ್ನು ನರ್ಸ್ಗಳೇ ಮಾಡಿಬಿಟ್ಟಿರ್ತಾರೆ. BP ಚೆಕ್ ಮಾಡೋದು, ಟೆಂಪ್ರೇಚರ್ ಚೆಕ್ ಮಾಡೋದು ಎಲ್ಲವನ್ನೂ ಮಾಡಿ ಆ ಚೀಟಿಯಲ್ಲಿ ಬರೆದು ಡಾಕ್ಟ್ರ್ ಕಡೆ ಕೊಡ್ತಾರೆ. ಓಕೆ, ಅವ್ರದ್ದೇನು ಸಮಸ್ಯೆ ಇದೆ, ಸಮಸ್ಯೆಯನ್ನು ಕೇಳ್ಕೊಂಡ್ಬಿಟ್ಟು ಒಂದು ಚೀಟಿಯಲ್ಲಿ ಅವನಿಗೆ ಬೇಕಾದಂಥ ಮೆಡಿಸಿನ್ಗಳನ್ನು ಬರೆದು ಓಕೆ ಕೊಡಿ. ಇನ್ ಕೇಸ್ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ಬ್ಲಡ್ ಟೆಸ್ಟನ್ನು ಮಾಡಿಸಿ ಸ್ಕ್ಯಾನಿಂಗ್ಗೆ ಕಳಿಸ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ಒಂದು ವೈದ್ಯಕೀಯ ಪರೀಕ್ಷೆ. ಓಕೆ, ಬಟ್ ನಾವು ಯಾವ ಥರ ಇರಬೇಕಂದ್ರೆ ಮಾಡರ್ನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಥರ ಇರಬಾರ್ದು. ನಮ್ಮದು ಒಂದು ಏನು ಹೀಲಿಂಗ್ ಪೀರಿಯಡ್ ಇದೆಯಲ್ಲ, ನಮ್ಮದು ಒಂದು ಏನು ಅಲ್ಟರ್ನೇಟಿವ್ ಮೆಡಿಸಿನ್ ಇದೆಯಲ್ಲ, ಅದು ಹಿಂದಿನ ಕಾಲ ಪದ್ಧತಿಗೆ ಒಂದು ಸಂಬಂಧವನ್ನು ಹೊಂದಿದೆ. ಆ ಸಂಬಂಧವನ್ನು ನೀವು ಮೆಲುಕು ಹಾಕಿದಾಗ ಮಾತ್ರ ಅವನಿಗೆ ನೀವು ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಏನಂದರೆ ನೀವು ಬಂದ ತಕ್ಷಣ ಓಕೆ ನಿಮ್ಮ ಹೆಸರೇನು, ನಿಮ್ಮ ಸಮಸ್ಯೆಗಳು, ನಿಮ್ಮ ಮೋಷನ್, ನಿಮ್ಮ ಮೂತ್ರ,
ಕಲರು, ನಿಮ್ಮ ನಿದ್ದೆ, ನಿಮಗೆ ಯಾವ ಥರದ ಕ್ವಶನ್ ಇದೆಯಲ್ಲ ಎಲ್ಲವನ್ನೂ ಕೇಳಬೇಕು. ಒಂದು ಮೆಡಿಕಲ್ ಫಾರ್ಮ್ ಥರ ಹೇಗೆ ಫಿಲ್ಲಪ್ ಮಾಡ್ತೀವಲ್ಲ ಹಾಗೆ ನಿಮ್ಮ ಹತ್ರ ಒಂದು ಫಾರ್ಮೆಟನ್ನು ತಗೊಂಡು ಅದರಲ್ಲಿ ಬರ್ಕೊಳ್ಳಿ, ಒಂದು ಫೈಲನ್ನು ಮಾಡ್ಕೊಳ್ಳಿ. ಆವಾಗ ಏನಾಗುತ್ತಂದರೆ, ಲಾಸ್ಟ್ ಟೈಮ್ ನನ್ನ ಕಡೆ ಬಂದೆಪ್ಪ ಅಂದರೆ ನಾನು ಟಂಗನ್ನು ಅನಾಲಿಸಿಸ್ ಮಾಡಿದಾಗ ನೀವು ಯಾರು ಗೂಗಲ್ ಫಾರ್ಮ್ ತುಂಬ್ತಾರೋ ಅದನ್ನು ಬಂದ ತಕ್ಷಣ ಅವರ ಡೇಟಿಗೆ ಏನಾದರೂ ಹಳೇದಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಆ ರಿಪೋರ್ಟಿಗೂ ಈ ರಿಪೋರ್ಟಿಗೂ ಕೋರ್ಲೇಟ್ ಮಾಡ್ತೀನಿ. ಓಕೆ, ಲಾಸ್ಟ್ ಟೈಮ್ ಈ ಥರ ಇತ್ತು ಟಂಗು, ಈ ಥರ ಇದ್ದಾದಮೇಲೆ ಇದು ಇತ್ತು, ಈ ಥರ ನೋಡ್ತೀವಿ. ಅದೇ ಥರ ನಿಮ್ಮಲ್ಲಿ ಬರ್ತಕ್ಕಂಥ ಪೇಷೆಂಟ್ಗಳನ್ನು, ಈಗ ನೀವು ಸಾಮಾನ್ಯ ಮನುಷ್ಯಗೆ ನಾಲಿಗೆ ನೋಡಿ ನಾವು ರೋಗಗಳನ್ನು ಕಂಡುಹಿಡಿತೀವಿ ಅಂದರೆ ಹುಚ್ಚಾಗ್ಯಾನ ಅಂತಾರೆ, ಹುಚ್ಚಾಗ್ಯಾನ. ಅದೇ ಡಾಕ್ಟ್ರು ನಾಲಿಗೆ ನೋಡಿ ಕಂಡುಹಿಡಿತಾರೆ ಅಂದರೆ ಅವ್ರು ಸ್ವಲ್ಪ ನಂಬ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ, ಬಟ್ ಅದನ್ನು ಮಾಡ್ತಾ ಇಲ್ಲ. ಇತ್ತೀಚಿನ ಒಂದು ಕೊರೋನಾ ಫೀಲ್ಡ್ನಿಂದ ಈಚೆಗಂತರೂ ಡಾಕ್ಟ್ರು ಮೈ ಕೂಡ ಮುಟ್ತಾ ಇಲ್ಲ. ಹಾಗಾಗಿ ನಮ್ಮ ದೇಹದ ಒಂದು ಭಾವನೆಗಳನ್ನು, ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಮಾತುಗಳನ್ನು, ತರಂಗಗಳನ್ನು ಆಲಿಸುವಂಥ ನಮಗೆ ಹೀಲಿಂಗ್ ಪೀರಿಯಡ್ ಬೇಕಾಗಿದೆ. ಒಬ್ಬ ಮನುಷ್ಯನ ಅವನ ಮುಖ ನೋಡಿದರೆ ಹೇಗಿದ್ದಾನೆ, ಅವನ ಮಾತುಗಳು ಯಾವ ಥರ ಇದೆ, ಅವನ ಕಣ್ಣುಗಳು ಯಾವ ಥರ ಇದೆ, ಅವನ ಕಣ್ಣುಗಳ ಸುತ್ತ ಹೇಗಿದೆ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಹಾಗಾಗಿ ನೀವು ಇದನ್ನೆಲ್ಲ ಮಾಡಿದಾಗ, ನೀವು ಟಂಗನ್ನು ಅನಾಲಿಸಿಸ್ ಮಾಡ್ದಾಗ ಕಲಿತಾಗ, ಮತ್ತು ಹಾಗಂದ್ಬಿಟ್ಟು ಈಗ ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡು ಅಡಿಕೆಯಲ್ಲಿ ಹಾಕ್ತೀವಿ, ಬಟ್ ಅದು ನನಗೊಂದು ಹ್ಯಾಬಿಟ್ ಇದೆ, ನಾನು ಹಾಕ್ತೀನಿ. ಹಾಗಾಗಿ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ, ಪೇಷೆಂಟ್ ಯಾರು ಬರ್ತಾರಂದರೆ 3 ದಿವಸಕ್ಕೆ ಮುಂಚೆ ಅವನಿಗೆ ಹಲ್ಗಿಲು ಉಜ್ಜಿ ಆಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಅಲ್ಲಿ ಮಟ್ಟ ಕೊಡಲ್ಲ. ಹಾಗಾಗಿ ಅಡಿಕೆ ಎಲೆ ಹಾಕಿದರೆ ಇಲ್ಲ ಗುಟ್ಗೆ ಹಾಕಿದರೆ ಅಂಥದ್ದು ಸ್ವಲ್ಪ ಟಂಗನ್ನು ಅನಾಲಿಸಿಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ 3 to 4 ಡೇಸನ್ನು ನೀವು ಅದನ್ನು ನಾಲಿಗೆ ಕ್ಲೀನ್ ಮಾಡಿ ಅವು ಯಾವುದು ಹ್ಯಾಬಿಟ್ಸನ್ನು ನೀವು ಇಟ್ಕೊಳ್ಳಿದ್ದಾಗ ಆವಾಗ ನಿಮಗೆ ಸರಿ ಹೋಗುತ್ತೆ ನಾಲಿಗೆ ನೋಡೋಕ್ಕೆ. ಇನ್ ಕೇಸ್ ಅವ್ರು ಯಾವುದು ಮಾಡಲ್ಲ ಸರ್ ಕ್ಲೀನಾಗಿದೆ ಟಂಗ್ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಇನ್ ಕೇಸ್ ಅವ್ರು ಹೊಸಬ್ರು ಬಂದರೆ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ನಿಮ್ಮ ಕಡೆ ಬಂದಾಗ ಬೆಳಗ್ಗೆ ಎದ್ದಾಗ ಒಂದು ಟಂಗಿನ ಫೋಟೋ ಕಳಿಸ್ಬೇಕು. ಬಟ್ ನನ್ನ ಹತ್ರ ಟಂಗ್ಗಳು ಬರ್ತವೆ, ನಾನು ಮೊನ್ನೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಕೆಲವೊಬ್ಬರು ಅರ್ಧನೇ ಟಂಗ್ ಓಪನ್ ಮಾಡಿರ್ತಾರೆ, ಇಲ್ಲಾಂದರೆ ಕೆಲವೊಬ್ಬರು ಬ್ಲರ್ ಇರ್ತದೆ, ಕೆಲವೊಬ್ಬರು ಕತ್ತಲದಲ್ಲಿ ತೆಗೆದಿರ್ತಾರೆ. ಇದೆಲ್ಲ ಸರಿಯಲ್ಲ. ನೀವು ಬೆಳಕಿನಲ್ಲಿ, ಲೈಟಿನ ಬೆಳಕಿನಲ್ಲಿ ತೆಗಿಬಾರ್ದು. ಒಂದು ಹೊರಗಡೆ ಇರತಕ್ಕಂಥ ಬೆಳಕಿನಲ್ಲಿ ತೆಗೆದಾಗ ಅದು ಸಂಪೂರ್ಣವಾಗಿ ಕ್ಲೀನಾಗಿ, ಅದು ವೆಟ್ ಇದೆನೋ, ಡ್ರೈ ಇದೆನೋ, ಕ್ರ್ಯಾಕ್ ಇದೆನೋ, ಒಂದು ಚಿ ಡಿಫಿಷಿಯನ್ಸಿ ಇದೆನೋ, ಇವನ್ನೆಲ್ಲ ಕಂಡುಹಿಡಿಯೋಕ್ಕಾಗತ್ತೆ. ಓಕೆನಾ? ಹಾಗಾಗಿ ನೀವು ಹೀಲಿಂಗ್ ಪೀರಿಯಡಿಗೆ ಬಂದ ಮೇಲೆ ಸುಮಾರು ನಾವು ಮೊದಲು ಏನು ಮಾಡ್ತಿದ್ವಿ ಅಂದರೆ, TM ಕಲಿಬೇಕಾದ್ರೆ ಟಂಗ್ ಕ್ಲಾಸ್ ಮಾಡ್ತಿದ್ವಿ ನಮ್ಮ ಬಸವರಾಜ್ ಸರ್. ಓಕೆ, ಟಂಗ್ ಕ್ಲಾಸ್ ನಾನು ಮಾಡ್ತಾಯಿದ್ದೀನಿ, ಇನ್ನೊಂದು 2-3 ದಿವಸದಲ್ಲಿ ಎಲ್ಲರದು ಟಂಗ್ ಕಳಿಸ್ರಿ. ಟಂಗ್ ದಬ 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 ಕಳಿಸಿದ್ದು ಅದು ನೋಡಿ 2-3 ದಿವಸ ನಾವು ಊಟನೇ ಮಾಡಲಿ. ಬಟ್ ಈಗ ಊಟ ಮಾಡ್ತಿರ್ತೀವಿ, ಟಂಗ್ ಬರ್ತವೆ, ಓಪನ್ ಮಾಡಿ ನೋಡ್ತೀವಿ. ಅದೇನಂದರೆ ಕಲಿತಾ ಆ ಥರ ನಮಗೆ ಒಂದು ಏನು ಜಿಗುಪ್ಸೆ ಅಂತೀವಲ್ಲ, ಒಂಥರ ಏನಾದರೂ ಬೇಜಾರು ಅಂತೀವಲ್ಲ, ಅದು ಕ್ರಮೇಣ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಫಸ್ಟ್ ಬೇರೆಯವ್ರ ಟಂಗ್ ನೋಡಿದಾಗ ನಿಮಗೆ ಸಹಜವಾಗಿ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಏನಂತೀವಲ್ಲ ಆ ಥರ ಆಗುತ್ತೆ. ಬಟ್ ನೀವು ನೋಡ್ತಾ ಅದನ್ನು ಸರಿ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಾಲಿಗೆ ನೋಡೋದು ಇದೆಲ್ಲ ನಮ್ಮದರಲ್ಲಿ ಒಂದು 50% ಕೆಲಸವನ್ನು ಅದು ಮಾಡುತ್ತೆ. ಯಾವ ಭಾಗದಲ್ಲಿ ಯಾವ ಮೆರಿಡಿಯನ್ ಬರುತ್ತೆ, ಆ ಮೆರಿಡಿಯನ್ ಬಂದಾಗ ನಾವು ಹೇಗೆ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ಕ್ರ್ಯಾಕ್ ಇದ್ದರೆ ಏನು ತಿಳ್ಕೋಬೇಕು, ಡ್ರೈ ಇದ್ದರೆ ಏನು ತಿಳ್ಕೋಬೇಕು, ಭಾಳ ವೈಟ್ ಕೋಟ್ ಇದ್ದರೆ ಏನು ತಿಳ್ಕೋಬೇಕು, ತಿಳಿಯಾಗಿ ಕೋಟಿಂಗ್ ಇದ್ದರೆ ಅದನ್ನೇನು ತಿಳ್ಕೋಬೇಕು, ಎಲ್ಲೋ ಇದ್ದರೆ ಏನು ತಿಳ್ಕೋಬೇಕು, ನೇರಳೆ ಬಣ್ಣ ಇತ್ತಂದರೆ ಏನು ತಿಳ್ಕೋಬೇಕು. ನೇರಳೆ ಬಣ್ಣ ಅಂತ ಬಂದಾಗ ನೀವು ಮೊದಲು ಕೇಳಬೇಕು ಅವರಿಗೆ, ಏನಾದರೂ ನೇರಳೆ ಹಣ್ಣು ತಿಂದಿದ್ರಾ? ಯಾಕಂದರೆ ನೀವು ನೇರಳೆ ಹಣ್ಣು ಇವರಿಗೆ ಬ್ಲಡ್ ಸ್ಟಾಟಿಸ್ ಆಗಿಬಿಟ್ಟಿದೆ, ಓಕೆ ನಿಮಗೆ. ಅವನು ಆಮೇಲೆ ಇಲ್ಲಪ್ಪ ನಾನು ನೇರಳೆ ಹಣ್ಣು ತಿಂದು ಬಂದಿದ್ದೆ ಅಂದಾಗ ನಿಮ್ಮ ಡಯಾಗ್ನಿಸಿಸ್ ತಪ್ಪಾಗಬಾರ್ದು. ಎಲ್ಲೋ ಕೋಟಿತ್ತು,
ನೀವು ಏನಾದರೂ ಚಿತ್ರಾನ್ನ ತಿಂದು ಬಂದಿದ್ರ? ಓಕೆ, ಇವನ್ನೆಲ್ಲ ಅದಕ್ಕೆ ನಾವೇನು ಹೇಳ್ತೀವಿ, ಊಟಕ್ಕಿಂತ ಎದ್ದ ತಕ್ಷಣ ನೀವು ನಾಲಿಗೆ ತಗೊಂಡಾಗ, ಎದ್ದ ತಕ್ಷಣ ಏನೂ ತಿನ್ನಲಿಲ್ದಂಗೆ, ನೀರು ಕುಡಿಲಿಲ್ದಂಗೆ ತಗೊಂಡಾಗ ನಮಗೆ ಪ್ರತಿಯೊಂದು ಸರಿಯಾಗಿ ಮಾಹಿತಿ ಸಿಗ್ತದೆ. ಅವ್ನು ಚಿತ್ರಾನ್ನ ತಿಂದ್ಬಿಟ್ಟು ನಿಮಗೆ ಬಂದು ನಾಲಿಗೆ ತೋರಿಸಿದ್ರು, ಓ ಎಲ್ಲೋಗಿದೆ ಸರ್, ಸರ್ ಇಲ್ಲ, ಇದು ಪಕ್ಕ ಹೀಟೇ ಆಗಿದೆ. ಅವನಿಗೆ ಹೀಟ್ ಆಗಿರೋ ಪಾಯಿಂಟ್ ಕೊಟ್ಟು ಕಳಿಸ್ಬಿಟ್ರೆ ಅವನಿಗೆ ಮತ್ತೊಂದು ಸ್ವಲ್ಪ ಹೀಟ್ ಆಗ್ಬಿಡುತ್ತೆ. ಹಾಗಾಗಿ ನೀವು ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಬೇಕು. ಅದನ್ನು ಯಾವ ಥರ ಮಾಡಬೇಕಂದಾಗ ಅದನ್ನು ನಿಮಗೆ ಅರ್ಥ ಆತಂದರೆ ಆಟೋಮೆಟಿಕ್ಕಾಗಿ ನೀವು ತಿಳ್ಕೊಂಡ್ಬಿಡ್ತೀರಿ. ಹಾಗಾಗಿ ಇವತ್ತು ಯಾವ ಪ್ರದೇಶದಲ್ಲಿ ಹೇಗೆ ಯಾವ ಮೆರಿಡಿಯನ್ ಬರುತ್ತೆ, ಅದು ಹೇಗೆ ಕಾಣಿಸಿದರೆ ಹೇಗೆ ಆಗುತ್ತೆ ಅಂತ ನಾವು ನೋಡ್ಕೊತ ಹೋಗೋಣ. ಓಕೆ, ಮತ್ತು ನೀವು ಟಂಗನ್ನು ನಿಮ್ಮ ಮನೆಯಲ್ಲಿ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ಪ್ರತಿಯೊಬ್ಬರಾಗಲಿ, ಇಲ್ಲಾಂದರೆ ನನ್ನ ಒಂದು ನಾಲಿಗೆ ಗ್ರೂಪಲ್ಲಿ ನಿಮಗೆ ಹೆಚ್ಚಾನೆಚ್ಚು ಟಂಗ್ಗಳು ಸಿಗ್ತವೆ. ಈಗ ನೀವೇ ಹಾಕ್ಕೊಂಡು ಓಕೆ ಇವ್ರು ಹೇಳಿದರು ಇದು ಸರಿನಾ ತಪ್ಪ, ಸರಿ ಇದೆ ಅಂದರೆ ನೀವು ಬರ್ಕೋಬೇಕು. ಒಂದು ಚೀಟಿಯಲ್ಲಿ, ಒಂದು A4 ಪೇಪರಲ್ಲಿ ಬರ್ಕೋಬೇಕು. ಯಾವ ಥರ ಅಂದರೆ, ಉದಾಹರಣೆ ಈ ಥರ ನೀವು ಟಂಗ್ ಚಿತ್ರ ತಗೊಂಡು ಅಲ್ಲಿ ನೀವು ಇದನ್ನು ಬರೀಬೇಕು. ಬರೆದಾಗ ಏನಾಗುತ್ತೆ, ಅದನ್ನು ನನಗೆ ಕಳಿಸ್ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಸರ್ ಇದೊಂದು ಟಂಗ್ ಅನಾಲಿಸಿಸ್ ಮಾಡಿದ್ದೀನಿ, ನಾನು ಯಾವ ಥರ ಇರ್ಬೋದಂತ ನನ್ನ ಅಂದಾಜಿದೆ. ಅದನ್ನು ನೀವು ನನ್ನ ಡಯಾಗ್ನೋಸಿಸ್ ರಿಪೋರ್ಟ್ ಕೂಡ ಅದ್ರ ಜೊತೆಗೆ ಹಾಕಿದ್ದೀನಿ. ಇದರಲ್ಲಿ ನಾನು ಏನೇ ಮಿಸ್ಟೇಕ್ ಮಾಡಿದ್ದೀನಿ ಸ್ವಲ್ಪ ನೋಡಿ ಹೇಳಿ ಸರ್ ಅಂದಾಗ ನಾವು ಅದನ್ನು ನೋಡಿ, ಓಕೆ ಇದು ಇಲ್ಲಿ ಹೀಗಿದೆ, ನೀನು ಈ ಥರ ಮಾಡಬಾರ್ದಾಗಿತ್ತು ಅಂತ ಒಂದು 10ರಿಂದ 15, 20 ನಾಲಿಗೆ ನೋಡಿದ್ರಂದರೆ ಆಟೋಮೆಟಿಕ್ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಬಟ್ ನೀವು ಪ್ರತಿದಿನ 2ರಿಂದ 3 ಟಂಗ್ ನೋಡ್ತಾ ಇರಬೇಕು. ನೀವು ಎಷ್ಟು ನೋಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ಸೋಮವಾರ ಹೇಳಿದ್ದಾರೆ ಅಂದ್ಬಿಟ್ಟು ಪ್ರತಿ ಒಂದು 20 ನಾಲಿಗೆಯನ್ನು ಬಿಡಿಸಿ ಸರ್ ನೋಡಿ ಅದನ್ನು ನೋಡಿ ಸರ್ ಅಂತ ಅಂದ್ಬಿಡಿ. ಯಾಕಂದರೆ ಈಗಾಗಲೇ ಕೆಲಸ ಜಾಸ್ತಿ ಆಗಿದೆ. ಬೇಕಾದ್ರೆ ಸಮಯ ಸಿಕ್ಕಾಗೆಲ್ಲ ನೋಡ್ತೀನಿ, ಓಕೆನಾ, ತೊಂದರೆ ಬೇಡ. ನೀವು ದಿನಕ್ಕೆ 1 ಮಾಡ್ತಿರೋ 2 ಮಾಡ್ತಿರೋ, ಇಲ್ಲ ಒಟ್ಟಿಗೆ ನಿಮಗೆ ಮಾಡಿ ಕಳಿಸ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೆ ಏನಿರುತ್ತೆ ಡೌಟ್ಸ್ ಇದ್ದರೆ ಸರಿ, ಡೌಟ್ಸ್ ಇಲ್ಲ ಅಂದರೆ ನಾನು ನಿಮಗೆ ಮಾಡಿಕೊಡ್ತೀನಿ. ಯಾಕಂದರೆ ನಿಮಗೆ ಇದಿಷ್ಟೇ ಸಾಕಾಗೋದಿಲ್ಲ, ನನಗೆ ಅರ್ಥ ಆಗುತ್ತೆ, ನಿಮಗೆ ನನ್ನ ಸಪೋರ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನಾಲಿಗೆ ಮ್ಯಾಪಿಂಗ್, ಅಂಗಗಳ ಪ್ರತಿಬಿಂಬ ಪ್ರದೇಶಗಳು. ನೋಡಿ ಇಲ್ಲಿ ಫಸ್ಟಿಗೆ ನಮಗೆ ಹಾರ್ಟ್ ಬರುತ್ತೆ, ಈ ಪ್ರದೇಶದಲ್ಲಿ ಹಾರ್ಟ್ ಬರುತ್ತೆ, ಇಲ್ಲಿ ಲಂಗ್ ಬರುತ್ತೆ, ಇಲ್ಲಿ ಲಿವರ್ ಆ್ಯಂಡ್ ಗಾಲ್ಬ್ಲಾಡರ್ ಬರುತ್ತೆ, ಇಲ್ಲಿ ಕೂಡ ಇಲ್ಲಿ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಬರುತ್ತೆ, ಇಲ್ಲಿ ಕಿಡ್ನಿ ಆ್ಯಂಡ್ ಬ್ಲಾಡರ್ ಬರುತ್ತೆ. ಓಕೆ, ಇದನ್ನು ಎಲ್ಲೆಲ್ಲಿ ಏನೇನು ಅಂತ ನಾವು ಆಲ್ರೆಡಿ ಇದನ್ನು ಕೊಟ್ಟಾಗಿದೆ. ನಾಲಿಗೆ ಗುಲಾಬಿ, ಸಾಮಾನ್ಯ ರಕ್ತ ಸಂಚಲ ಈ ಥರ ಇದೆ. ಗಮನಿಸಬೇಕಾದ ಅಂಶಗಳು ಯಾವ ಥರ ಇದೆ. ಯಕೃತ್ ಮೆರಿಡಿಯನ್ನ ಮುಖ್ಯ ಕಾರ್ಯಗಳು ನೋಡೋಣ. ಯಕೃತ್ ಮೆರಿಡಿಯನ್ ದೇಹದ ಹರಿವನ್ನು ಸಮತೋಲನದಲ್ಲಿರಿಸುತ್ತದೆ, ರಕ್ತವನ್ನು ಸಂಗ್ರಹಿಸಿ ಅಗತ್ಯವಿರುವ ಅಂಗಗಳಿಗೆ ಪೂರೈಸುತ್ತದೆ, ಸ್ನಾಯುಗಳು ಮತ್ತು ಟೆಂಡನ್ಸ್ಗಳಿಗೆ ಪೋಷಣೆ ನೀಡುತ್ತದೆ, ಕಣ್ಣುಗಳ ಆರೋಗ್ಯವನ್ನು ಕಾಪಾಡುತ್ತದೆ, ಭಾವನೆಗಳ ಸಮತೋಲನದಲ್ಲಿ ಇಡುತ್ತದೆ, ಮಹಿಳೆಯರಲ್ಲಿ ಮಾಸಿಕ ಚಕ್ರವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ, ಜೀರ್ಣಕ್ರಿಯೆಗೆ ನೆರವಾಗುತ್ತದೆ ಮತ್ತು ದೇಹದ ಒಟ್ಟಾರೆ ಶಕ್ತಿಯ ಸಮತೋಲನವನ್ನು ಈ ಲಿವರ್ ಮೆರಿಡಿಯನ್ ಕಾಪಾಡುತ್ತದೆ. ಯಾವ ಅಂಗಗಳನ್ನು ನಿಯಂತ್ರಿಸುತ್ತದೆ? ಯಕೃತ್ ಮೆರಿಡಿಯನ್ ಮುಖ್ಯವಾಗಿ ಯಕೃತ್ ಮತ್ತು ಪಿತ್ತಕೋಶದೊಂದಿಗೆ ಸಂಬಂಧ ಹೊಂದಿದೆ. ಇದರ ಪ್ರಭಾವ ಕಣ್ಣುಗಳು, ಸ್ನಾಯುಗಳು, ಟೆಂಡನ್ಸ್, ಉಗುರುಗಳು, ನರಮಂಡಲ, ಭಾವನಾತ್ಮಕ ಸ್ಥಿತಿ ಹಾಗೂ ಮಹಿಳೆಯರ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೂ ಕಂಡುಬರುತ್ತದೆ. ಓಕೆ, ಆರೋಗ್ಯಕರ ನಾಲಿಗೆ. ಆರೋಗ್ಯಕರ ನಾಲಿಗೆ ವ್ಯಕ್ತಿಯ ನಾಲಿಗೆ ತಿಳಿ ಗುಲಾಬಿ ಬಣ್ಣದಲ್ಲಿದ್ದು ಅದರ ಮೇಲೆ ತೆಳುವಾದ ಬಿಳಿ ಲೇಪನ ಇರುತ್ತದೆ. ನಾಲಿಗೆ ಮೃದುವಾಗಿದ್ದು ಬಿರುಕುಗಳು, ಹಲ್ಲಿನ ಗುರುತುಗಳು, ಕೆಂಪು ಚುಕ್ಕೆಗಳು ಅಥವಾ ನೇರಳೆ ಕಲೆಗಳು ಕಂಡುಬರುವುದಿಲ್ಲ. ತೇವಾಂಶ ಸಮತೋಲನದಲ್ಲಿದ್ದು ನಾಲಿಗೆಯ ಚಲನೆ ಸಹಜವಾಗಿರುತ್ತದೆ. ಮೊನ್ನೆ ಯಾರೋ ನಮಗೆ ಕೇಳ್ತಾ ಇದ್ರು, ಸರ್ ನೀವು ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಯಾರ್ದು ಗುಡ್ ಟಂಗ್
ಅಂದರೆ ಒಂದು ರಿಯಲ್ ಟಂಗ್ ಇದೇ ಥರ ಇರಬೇಕಂತ ನಮಗೆ ತಿಳಿಸ್ಕೊಡಿ ಸರ್ ಅಂದರು. ಆದರೆ ನಮ್ಮ ಒಂದು ಏನು ದೊಡ್ಡವ್ರದಿದ್ದಾರೆ ಇದುವರೆಗೂ ನನಗೆ ಸಿಕ್ಕಿಲ್ಲ ಆ ಥರ ಟಂಗು ನಾನು ನೋಡಿದಾಗಿಂದ. ಬಟ್ ನೀವು ಯಾರ್ದು ನೋಡ್ಬೋದು ಅಂದರೆ ಹುಟ್ಟಿದ ಮಗು ಇರುತ್ತಲ್ಲ ಅದರದ್ದು ಕರೆಕ್ಟಾಗಿರುತ್ತೆ. ಈ ಹಾಲು ಕುಡಿಬೇಕಾದ್ರೆ ಮತ್ತೆ ವೈಟ್ ಕೋಟ್ ಇರುತ್ತೆ, ಇಲ್ಲ ದೊಡ್ಡದ ಆಗ್ತಾ ಆಗ್ತಾ ಮತ್ತೆ ಆ ಮಗುದು ಕೋಲ್ಡ್ ಇರುತ್ತೆ, ಇಲ್ಲಾಂದರೆ ಆ ಥರ ಇರುತ್ತೆ. ಹುಟ್ಟಿದ ಮಗು ನಾಲಿಗೆ ಯಾವ ಥರ ಇರುತ್ತಲ್ಲ ಆ ನಾಲಿಗೆ ನಿಜವಾಗಿ ಆರೋಗ್ಯವಂತ ನಾಲಿಗೆ. ನೀವು ನೋಡಿ ಸಣ್ಣ ಮಕ್ಕಳದ್ದು ಇರ್ಬೋದಲ್ಲ ಸರ್ ಅಂದರೆ ಸಣ್ಣ ಮಕ್ಕಳದ್ದು ವೈಟ್ ಕೋಟಿಂಗ್ ಇರುತ್ತೆ, ಅವರಿಲ್ಲ ಹಾಲು ಕಂಜು ಮಾಡ್ತಿರ್ಬೋದು, ಇಲ್ಲಾಂದರೆ ಬೇರೆ ಏನಾದ್ರು. ಯಾಕಂದರೆ ಇತ್ತೀಚಿನ ದಿನ ಅವರಿಗೆ ಸಣ್ಣ ಮಕ್ಕಳಿಗೆ ಕ್ರ್ಯಾಕ್ ಇರಲ್ಲ, ಒಪ್ಕೊತೀನಿ. ಟೀತ್ ಮಾರ್ಕ್ಸ್ ಇರಲ್ಲ, ಒಪ್ಕೊತೀನಿ. ನಾಲಿಗೆ ಉಬ್ಬಿರಲ್ಲ, ಅದನ್ನ ಒಪ್ಕೊತೀನಿ. ಬಟ್ ವೈಟ್ ಕೋಟಿಂಗು ಸ್ವಲ್ಪ ಎಕ್ಸಸ್ ಆಗಿರುತ್ತೆ. ಹಾಗಾಗಿ ನಿಮಗೆ ಒಂದು ಆರೋಗ್ಯಕರ ನಾಲಿಗೆ ಬೇಕಂದ್ರೆ ಈ ಥರ ಇರುತ್ತೆ, ಈ ಥರ ಆರೋಗ್ಯಕರ ನಾಲಿಗೆ ಇರುತ್ತೆ. ಯಾವ ಥರ ಇರುತ್ತೆ ಅಂದರೆ ತಿನ್ನು ವೈಟ್ ಕೋಟ್. ತಿನ್ನಂದರೆ ಅದು ನಿಮಗೆ ಕಾಣಾಗೇ ಇಲ್ಲ, ಅದು ತಿನ್ನಂದರೆ ಭಾಳ ತಿಳು ಥರ ಇರುತ್ತೆ. ಆ ಥರ ತಿಳುವಾಗಿರಬೇಕು. ಮತ್ತು ನಾಲಿಗೆ ಸ್ಮೂತಾಗಿರಬೇಕು, ಸರ್ಫೇಸ್ ಯಾವುದೇ ಕಾರಣಕ್ಕೂ ತೆಗ್ಗು ಉಬ್ಬು ಆ ಥರ ಇರಬೇಕು, ಸರ್ಫೇಸ್ ಆಗಿರಬೇಕು. ಮಾಯಿಶ್ಚರ್ ಆಗಿರ್ಬೇಕು, ತೇವಾಂಶ ಅಂದರೆ ಭಾಳ ಮಾಯಿಶ್ಚರ್ ಇರಬಾರ್ದು, ಭಾಳ ಡ್ರೈ ಇರಬಾರ್ದು. ಓಕೆ, ನೀಟಾಗಿ ಇರಬೇಕು. ಮತ್ತು ಪಿಂಕ್ ಕಲರ್ ಗುಲಾಬಿ ಬಣ್ಣದಲ್ಲಿ ಇರಬೇಕು. ನೋಡಿ, ಈ ನಾಲಿಗೆಯಲ್ಲಿ ನಿಮಗೆ ಎಲ್ಲಾದರೂ ಟೀತ್ ಮಾರ್ಕ್ಸ್ ಆಗಲಿ, ಓಕೆ, ಟೀತ್ ಮಾರ್ಕ್ಸ್ ಆಗಲಿ, ಎಲ್ಲಾದರೂ ಹಲ್ಲು ಮಾರ್ಕ್ ಆಗಲಿ ಎಲ್ಲರೂ ಕಾಣ್ತಾ ಇದ್ದೇನಾ? ಇಲ್ಲ. ನೋಡಿ, ತೆಳುವಾಗಿರ್ತಕ್ಕಂಥ ವೈಟ್ ಕೋಟ್ ಇದೆ, ಇಲ್ಲಿ ಸರ್ಫೇಸ್ ಆಗಿದೆ, ಇಲ್ಲಿ ಎಲ್ಲ ಕಡೆ ಸರ್ಫೇಸ್ ಇದೆ. ನೋಡಿ, ಇಲ್ಲಿ ರೆಡ್ ಇಲ್ಲ, ಇಲ್ಲಿ ಒಂದೇ ಥರ ಇದೆ ನಾಲಿಗೆ. ಹಾಗಾಗಿ ಇದನ್ನು ನಾವು ಆರೋಗ್ಯ ನಾಲಿಗೆ ಅಂತ ಕರಿತೀವಿ. ಓಕೆ, ನಾಲಿಗೆಯನ್ನು ಪರೀಕ್ಷಿಸುವ ಕ್ರಮ ಏನಿದೆ ಅಂತ ನೋಡೋಣ. ನಾಲಿಗೆಯನ್ನು ಪರೀಕ್ಷಿಸುವಾಗ ಮೊದಲು ಅದರ ಬಣ್ಣವನ್ನು ಗಮನಿಸಬೇಕು. ಮೊದಲು ಕ್ರ್ಯಾಕ್ ಇದೆನೋ ಟೀತ್ ಮಾರ್ಕ್ ಇದೆನೋ ಅದನ್ನು ನೋಡಬಾರ್ದು. ಮೊದಲೇನಿದೆ, ನಾಲಿಗೆಯನ್ನು ಪರೀಕ್ಷಿಸುವಾಗ ಮೊದಲು ಅದರ ಬಣ್ಣವನ್ನು ಗಮನಿಸಬೇಕು. ನಂತರ ಲೇಪದ ಅಂದರೆ ಏನು ಕೋಟಿಂಗ್ ಇರುತ್ತೆ, ದಪ್ಪ ಎಷ್ಟು ತಿಳುವಾಗೈತೋ ದಪ್ಪವಾಗೈತೋ ಅದು ನೋಡ್ಕೋಬೇಕು. ಮತ್ತು ವಿತರಣೆಯನ್ನು ಪರಿಶೀಲಿಸಬೇಕು. ಆನಂತರ ನಾಲಿಗೆಯ ಆಕಾರ, ಬಿರುಕುಗಳು, ಹಲ್ಲಿನ ಗುರುತುಗಳು, ಊತ ಮತ್ತು ಕೆಂಪು ಚುಕ್ಕೆಗಳು ಗಮನಿಸಬೇಕು. ನಂತರ ನಾಲಿಗೆಯ ತೇವಾಂಶವನ್ನು ಪರಿಶೀಲಿಸಬೇಕು. ನಾಲಿಗೆಯ ತೇವಾಂಶ ಅಂದರೆ ಕೆಲವು ನೀವೀಗ ನಿಮ್ಮ ಬಾಯಿ ಒಳಗಡೆ ಉಗುಳು ತುಂಬಿಕೊಂಡು ನೀವು ನೋಡಿದಾಗ ಹೆಂಗಿರುತ್ತೆ, ಆ ಥರ ಭಾಳ ತೇವಾಂಶ ಇರುತ್ತೆ, ಅಂದರೆ ಡ್ಯಾಂಪ್ನೆಸ್ ಥರ ಇರುತ್ತೆ. ಅದೇ ನೀವು ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಿ ಏನಿಲ್ಲ ಅಂದರೆ ನೀರು ಜಾಸ್ತಿ ಬರ್ತಾ ಇರಲ್ಲ, ಬಾಯಲ್ಲಿ ಲಾವಾರಸ ಅಂತ ಏನು ಕರಿತೀವಿ ಅದು ಜಾಸ್ತಿ ನಿಮಗೆ ಬರಲಿದ್ದಾಗ ಆ ತೇವಾಂಶವನ್ನು ನೋಡಬೇಕು. ಓಕೆ, ಕೊನೆಯಲ್ಲಿ ನೋಡಿ, ಫಸ್ಟಿಗೆ ನಾವು ಮೆರಿಡಿಯನ್ನೇ ನೋಡ್ತೀವಿ, ಎಲ್ಲರೂ ತಪ್ಪದು. ಕೊನೆಯಲ್ಲಿ ನಿಮ್ಮ ಮೆರಿಡಿಯನ್ ಮ್ಯಾಪ್ ಪ್ರಕಾರ ಯಾವ ಭಾಗದಲ್ಲಿ ಬದಲಾವಣೆ. ಓಕೆ, ಏನೇನು ನೋಡಿದ್ವಿ, ಮೊದಲು ನಾಲಿಗೆಯನ್ನು ನೋಡಿದಾಗ ಪರೀಕ್ಷಿಸುವಾಗ ಮೊದಲು ಅದರ ಬಣ್ಣವನ್ನು ನೋಡಿದ್ವಿ. ನೆಕ್ಸ್ಟು ಲೇಪ, ಯಾವ ಲೇಪ ದಪ್ಪ ಇದೆನಾ ತಿಳಿದ ಬಣ್ಣ ಮತ್ತು ವಿತರಣೆಯನ್ನು ಪರಿಶೀಲಿಸಬೇಕು. ಆನಂತರ ನಾಲಿಗೆಯ ಆಕಾರ, ಕೆಲವೊಬ್ರದ್ದು ಏನಾಗಿರ್ತದೆ ಅಂದರೆ ಸ್ವೆಲ್ಲಿಂಗ್ ಇರ್ತದೆ, ಇಲ್ಲಾಂದರೆ ಅಗಲ ಇರ್ತದೆ, ಕೆಲವೊಬ್ಬರಿಗೆ ತುದಿ ದಪ್ಪ ಇರುತ್ತೆ, ಕೆಲವೊಬ್ಬರಿಗೆ ವಾರೆ ಇರುತ್ತವೆ. ಓಕೆ, ನೆಕ್ಸ್ಟು ಬಿರುಕುಗಳನ್ನು, ಹಲ್ಲಿನ ಗುರುತುಗಳು, ಊತ ಮತ್ತು ಕೆಂಪು ಚುಕ್ಕೆಗಳನ್ನು ಗಮನಿಸಬೇಕು. ನಂತರ ನಾಲಿಗೆಯ ತೇವಾಂಶವನ್ನು ಪರಿಶೀಲಿಸಬೇಕು. ಕೊನೆಯಲ್ಲಿ ನಿಮ್ಮ ಮೆರಿಡಿಯನ್ ಮ್ಯಾಪ್ ಪ್ರಕಾರ ಯಾವ ಭಾಗದಲ್ಲಿ ಬದಲಾವಣೆ ಕಂಡು ಬರುತ್ತದೆ ಎಂಬುದನ್ನು ಗಮನಿಸಿ ಅದನ್ನು ಸಂಬಂಧಿಸಿದ ಮೆರಿಡಿಯನ್ನೊಂದಿಗೆ ಹೋಲಿಸಿ ವಿಶ್ಲೇಷಣೆ ಮಾಡಬೇಕು. ಓಕೆ, ಇಲ್ಲಿ ನೆನಪಿನ ಸೂತ್ರ ಏನಂದರೆ ಮೊದಲು ಬಣ್ಣ, ನಂತರ ಲೇಪ, ನಂತರ ಆಕಾರ, ನಂತರ ತೇವಾಂಶ, ಕೊನೆಯಲ್ಲಿ ಮೆರಿಡಿಯನ್ ಪ್ರದೇಶ. ಓಕೆ, ನೆಕ್ಸ್ಟ್ ಯಕೃತ ಮೆರಿಡಿಯನ್ನ ಪ್ರಮುಖ ಅಸಮತೋಲನಗಳು.
ಯಕೃತ ಮೆರಡಿನಲ್ಲಿ ಅಸಮತೋಲನವನ್ನು ಕೇವಲ ರೋಗಿಯ ಲಕ್ಷಣಗಳಿಂದ ನಿರ್ಧರಿಸುವುದು ಸರಿಯಲ್ಲ. ನಾಲಿಗೆಯ ಬಣ್ಣ, ಲೇಪ, ಆಕಾರ, ತೇವಾಂಶ ಹಾಗೂ ಯಕೃತ ಪ್ರದೇಶದಲ್ಲಿ ಕಂಡುಬರುವ ಬದಲಾವಣೆಗಳನ್ನು ಒಟ್ಟಿಗೆ ವಿಶ್ಲೇಷಿಸಿದಾಗ ಮಾತ್ರ ಸರಿಯಾದ ನಿರ್ಣಯಕ್ಕೆ ಬರಬಹುದು. ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ಯಾಟರ್ನ್ ಅನ್ನು ಒಂದೇ ಕ್ರಮದಲ್ಲಿ ಅಧ್ಯಯನ ಮಾಡಿದರೆ ನಾಲಿಗೆ ವಿಶ್ಲೇಷಣೆ ಸುಲಭವಾಗುತ್ತದೆ. ಓಕೆ, ಇಲ್ಲಿ ನಾವು ನಮ್ಮ ಮೆರಿಡಿಯನ್ನಲ್ಲಿ ಏನೇನು ಲಿವರ್ ಚಿ ಡಿಫಿಷಿಯನ್ಸಿ ಬರುತ್ತೆ. ಓಕೆ, ಈಗ ಲಿವರ್ ಚಿ ಡಿಫಿಷಿಯನ್ಸಿ, ಓಕೆ, ಯಕೃತ ಕೀ ಕೊರತೆ ಅಂದರೆ ಏನು ಪ್ರಾಣಶಕ್ತಿ ಅಂತೀವಿ, ಅದು ನಾಲಿಗೆ ಹೇಗಿರುತ್ತಂತ ಕೊಟ್ಟಿದ್ದೀವಿ. ಲಿವರ್ ಪ್ರದೇಶದಲ್ಲಿ ತಿಳಿ ಗುಲಾಬಿ ಅಥವಾ ತಿಳಿ ಬಣ್ಣದಲ್ಲಿ ಕಾಣಿಸಬಹುದು. ನಾಲಿಗೆ ಸ್ವಲ್ಪ ತೆಳುವಾಗಿರುತ್ತದೆ. ಬದಿಗಳಲ್ಲಿ ಕೆಂಪು ಬಣ್ಣ ಇರುವುದಿಲ್ಲ. ಮೇಲ್ಭಾಗದಲ್ಲಿ ತೆಳುವಾದ ಬಿಳಿ ಲೇಪ ಕಂಡುಬರುತ್ತದೆ. ಕೆಲವರಲ್ಲಿ ಸ್ವಲ್ಪ ಹಲ್ಲಿನ ಗುರುತುಗಳು ಬರಬಹುದು. ಲಿವರ್ ಚಿ ಡಿಫಿಷಿಯನ್ಸಿ ಅಂದರೆ ಏನು ಬರುತ್ತೆ? ಲಿವರ್ ಪ್ರದೇಶದಲ್ಲಿ ತಿಳಿ ಗುಲಾಬಿ ಅಥವಾ ತಿಳಿ ಬಣ್ಣದಲ್ಲಿ ಕಾಣಿಸಬಹುದು. ನಾಲಿಗೆ ಸ್ವಲ್ಪ ತೆಳುವಾಗಿರಬಹುದು. ಬದಿಗಳಲ್ಲಿ ಕೆಂಪು ಬಣ್ಣ ಇರುವುದಿಲ್ಲ. ಮೇಲ್ಭಾಗದಲ್ಲಿ ತೆಳುವಾದ ಬಿಳಿ ಲೇಪ ಕಂಡುಬರುತ್ತದೆ. ಕೆಲವರಿಗೆ ಸ್ವಲ್ಪ ಹಲ್ಲಿನ ಗುರುತುಗಳು ಕಂಡುಬರಬಹುದು. ನೋಡಿ, ಇದು ಏನಂದ್ರೆ ಮೇಲ್ಭಾಗದಲ್ಲಿ ಬಿಳಿ ಲೇಪ ಇದೆ. ಲಿವರ್ ಚಿ ಕೊರತೆ ಪ್ರದೇಶ ಇದು. ಈ ಲಿವರ್ ಚಿ ಪ್ರದೇಶದ ಗುಲಾಬಿ ಅಥವಾ ತಿಳಿ ಬಣ್ಣ ಇರ್ತದೆ. ಬದಿಗಳಲ್ಲಿ ಕೆಂಪು ಬಣ್ಣ ಇಲ್ಲ. ಓಕೆ, ಇಲ್ಲಿ ಹಲ್ಲಿನ ಗುರುತು ನೀವು ಕಾಣ್ಬೋದು. ಸ್ವಲ್ಪ ಹಲ್ಲಿನ ಗುರುತನ್ನು ಕಾಣ್ಬೋದು. ನಾಲಿಗೆ ಸ್ವಲ್ಪ ತೆಳುವಾಗಿರುತ್ತೆ. ಓಕೆ, ಈ ಪ್ರದೇಶದಲ್ಲಿ ನಿಮಗೆ ಪಿಂಕ್ ಇಲ್ಲ. ನಾನು ಅವಾಗಲೇ ಆರೋಗ್ಯಕರ ನಾಲಿಗೆ ತೋರಿಸಿದ್ರಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಬಿಳಿ ಕೋಟಿಂಗ್ ಇದೆ. ಓಕೆ, ಹಲ್ಲು ಮಾರ್ಕ್ ಇದೆ. ಈ ಪ್ರದೇಶ ನಿಮ್ಮ ಲಿವರ್ ಪ್ರದೇಶ, ಲಿವರ್ ಗಾಲ್ಬ್ಲಾಡರ್ ಪ್ರದೇಶ ಇದೆಲ್ಲ, ಇಲ್ಲಿ ನಿಮಗೆ ಲಿವರ್ ಚಿ ಡಿಫಿಷಿಯನ್ಸಿ ಆಗಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಯಕೃತ ಮತ್ತು ಪಿತ್ತಾಶಯ ಪ್ರಭಾವ. ಓಕೆ, ರಕ್ತನಾಳಗಳು, ಸ್ನಾಯುಗಳು. ಸಾಮಾನ್ಯ ಲಕ್ಷಣಗಳು ಏನಂದರೆ ದಣಿವು ಮತ್ತು ಆಯಾಸ ಬರುತ್ತೆ, ಎದೆಭಾರ, ಉಸಿರುಗಟ್ಟುವಿಕೆ ಅನುಭವ. ಓಕೆ, ಮನೋತೆ ಸುಲಭವಾಗಿ ಕಿರಿಕಿರಿ, ಕಡಿಮೆ ಮತ್ತು ಊಟದ ನಂತರ ಹೊಟ್ಟೆ ಉಬ್ಬರ, ಮೆನ್ಸ್ ಸಮಸ್ಯೆಗಳು, ಅನಿಯಮಿತ ಚಕ್ರ. ಓಕೆ, ಸಣ್ಣರದೆ ಮಲ, ಸಾಮಾನ್ಯವಾಗಿ ಬಿಲು. ಇಲ್ಲಿ ನೋಡಿ, ಒತ್ತಡ, ಮಾನಸಿಕ ಭಾರ. ಇಲ್ಲಿ ಕಾರಣಗಳು ಯಾವಾಗ ಲಿವರ್ ಚಿ ಸ್ಟಾಗ್ನೇಷನ್ ಆಗುತ್ತೆ, ನಿಮಗೆ ಒತ್ತಡ, ಮಾನಸಿಕ ಭಾರ ಆಗ್ಬೋದು. ರಾತ್ರಿ ನಿದ್ದೆ ಸರಿಯಾಗಿ ಬರದೇ ಇರ್ಬೋದು. ಅನಿಯಮಿತ ಆಹಾರ ಮತ್ತು ಜೀವನ ಶೈಲಿ, ಅತಿಯಾಗಿ ಯೋಚನೆ ಮಾಡೋದು, ನಿದ್ರೆಯ ಕೊರತೆ. ಇಲ್ಲಿ ಕೆಳಗೂ ಕೂಡ ನಾನು ಕೊಟ್ಟಿದ್ದೀನಿ ಏನೇನು ಲಕ್ಷಣ ಇರುತ್ತಂತ ನಿಮಗೆ ಕೊಟ್ಟಿದ್ದೀನಿ. ಪ್ರಮುಖ ಲಕ್ಷಣಗಳು ಏನು ಬರ್ತಾವೆ ಅಂದರೆ, ರೋಗಿಗೆ ದೈಹಿಕ ಶಕ್ತಿ ಕಡಿಮೆ ಆಗುತ್ತದೆ, ಸ್ವಲ್ಪ ಕೆಲಸ ಮಾಡಿದರೂ ಆಯಾಸವಾಗುತ್ತದೆ, ಹಸಿವು ಕಡಿಮೆಯಾಗುತ್ತದೆ, ದೇಹದಲ್ಲಿ ಚೈತನ್ಯ ಇರುವುದಿಲ್ಲ. ಓಕೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಗ್ಗುತ್ತದೆ, ಕಣ್ಣುಗಳು ಬೇಗ ಆಯಾಸಗೊಳ್ಳುತ್ತವೆ, ಸ್ನಾಯುಗಳಲ್ಲಿ ಬಲ ಕಡಿಮೆಯಾಗುತ್ತದೆ. ಯಾವಾಗ ಲಿವರ್ ಚಿ ಡಿಫಿಷಿಯನ್ಸಿ ಇರುತ್ತೋ ರೋಗಿಗೆ ಲಕ್ಷಣ ಏನಿರುತ್ತಂದರೆ, ರೋಗಿಗೆ ದೈಹಿಕ ಶಕ್ತಿ ಕಡಿಮೆ ಆಗುತ್ತದೆ. ಶಕ್ತಿ ಅಂದ್ರೆ ಏನು? ನಿಮಗೆ ಒಂದು ಮೊದಲು ಏನು ಮಾಡ್ತಿದ್ರಿ, ಚೆನ್ನಾಗಿ ಗಟ್ಟಿ ಮುಟ್ಟಿದ್ದಾಗ ನೀವು 1 ಕಿಲೋಮೀಟರ್ ನಡ್ಕೊತ ಹೋಗ್ತಿದ್ರಿ, ಮನುಷ್ಯನಿಗೆ ಸುಸ್ತಾಗ್ತಿರ್ಲಿಲ್ಲ. ಇಲ್ಲ 2 ಫ್ಲೋರನ್ನು ನೀವು ಮೇಲೆ ಹತ್ತಿ ಹೋಗ್ತಾ ಇದ್ರಿ, ಆವಾಗ ನಿಮಗೆ ಸುಸ್ತು ಅನಿಸ್ತಿರ್ಲಿಲ್ಲ. ಈಗ ನಿಮಗೆ ಒಂದು 10 ಮೆಟ್ಲು ಹತ್ತಿದ ಕೂಡಲೇ ಸುಸ್ತು, ಕಾಲು ಹಿಡ್ಕೊಳೋದು, ಇಲ್ಲಾಂದರೆ ಬೇಜಾರಾಗೋದು ಆಗುತ್ತೆ. ಇದನ್ನು ದೈಹಿಕ ಶಕ್ತಿ ಕಡಿಮೆ ಆಗುತ್ತದೆ ಅಂತ ಹೇಳ್ತೀವಿ. ಸ್ವಲ್ಪ ಕೆಲಸ ಮಾಡಿದರೂ ಆಯಾಸವಾಗುತ್ತೆ. ಮೊದಲೆಲ್ಲ ಮನೆ ಕೆಲಸ ಮುಗಿಸಿ ಎಲ್ಲ ಹೊರಗಡೆ ಕೆಲಸ ಮತ್ತು ಹೊಲದಲ್ಲಿ ಕೆಲಸ, ಇಲ್ಲಾಂದರೆ ಗಾರ್ಡನ್ನಲ್ಲಿ ಕೆಲಸ ಮಾಡಿದಾಗ ಏನು ಅನ್ನಿಸ್ತಾ ಇರಲಿಲ್ಲ. ಈಗ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿ ಬಂದ ಕೂಡಲೇ ಸಾಕಪ್ಪ, ನಮಗೆ ಹಾಸಿಗೆ ಹಿಡಿದ್ರೆ ಸಾಕು, ಇಲ್ಲ ನೆಲ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಅದೇ ಥರ ಇಲ್ಲಿ ಕೂಡ ಕೆಲಸ ಮಾಡಿದರೆ ಆಯಾಸ ಆಗುತ್ತೆ, ಹಸಿವು ಕಡಿಮೆ ಆಗುತ್ತೆ. ಮೊದಲೆಲ್ಲ 2 ಚಪಾತಿ ಊಟ ಮಾಡ್ತಾ ಇದ್ದೆ, ಸ್ವಲ್ಪ ಅನ್ನ ಊಟ ಮಾಡ್ತಿದ್ದೆ. ಇತ್ತೀಚೆಗೆ ಯಾಕೆ ಹೊಟ್ಟೆಯನ್ನೇ ಹಸುತ್ತಾ ಇಲ್ಲ ಅಂತ ಏನು ಹೇಳ್ತೀವಲ್ಲ, ಇಲ್ಲ ನಾನು ಬೆಳಿಗ್ಗೆ 9 ಗಂಟೆಗೆ ಟಿಫನ್ ಮಾಡಿದ್ದೀನಿ, ಮೊದಲೆಲ್ಲ 1:30 ಗಂಟೆಗೆ ಊಟಕ್ಕೆಲ್ಲ ನಾನು ಕುಳಿತುಕೊಂಡಿದ್ದೆ, ಊಟ ಮಾಡ್ತಿದ್ದೆ. ಇವಾಗ 3 ಗಂಟೆ ಆದರೂ ನಮಗೆ ಹಸಿವು ಆಗ್ತಾ ಇಲ್ಲ. ಈ ಥರ ಸಿಂಪ್ಟಮ್ಸ್ ಬಂದರೆ ನಿಮಗೆ ಹಸಿವು ಕಡಿಮೆ ಆಗುತ್ತೆ. ದೇಹದಲ್ಲಿ
ಚೈತನ್ಯ ಇರೋದಿಲ್ಲ. ಅಂದರೆ ದೇಹದಲ್ಲಿ ಚೈತನ್ಯ ಇರೋದಿಲ್ಲ ಅಂದರೆ ಯಾರಾದರೂ ಮನೆಗೆ ಬಂದರೆ, ಇಲ್ಲ ಮನೆಯಿಂದ ಗಂಡ ಆಫೀಸ್ನಿಂದ ಬಂದರೆ, ಇಲ್ಲ ಮಕ್ಕಳು ಸ್ಕೂಲ್ನಿಂದ ಬಂದರೆ, ಓಕೆ ಅವ್ರು ಬಂದ ತಕ್ಷಣ ಖುಷಿ ಇರ್ತಿತ್ತು. ಓಕೆ ಬನ್ನಿ, ಯಾವ ಬಂದ್ರಿ, ಯಾರಾದರೂ ನೆಂಟರು ಬಂದರೆ, ಯಾರಾದರೂ ರಿಲೇಷನ್ಸ್ ಬಂದರೆ ಕೂತ್ಕೊಳ್ಳಿ, ಯಾವ ಬಂದ್ರಿ, ಹೇಗಿದ್ರಿ. ಬಟ್ ಅದು ಮನಸ್ಸಿನಲ್ಲಿ ಇರ್ತಕ್ಕಂಥ ಖುಷಿಯನ್ನು ನೀವು ವ್ಯಕ್ತಪಡಿಸ್ತಿದ್ರಿ. ಬಟ್ ಈಗಲೂ ಮಾಡ್ತೀರಿ, ಬಟ್ ಆ ಮನಸ್ಸಿನಲ್ಲಿ ಚೈತನ್ಯ ಇಲ್ಲ. ಯಾರಾದರೂ ಏನಾರ ಅನ್ಕೊಂತಾರ ಅಂದ್ಬಿಟ್ಟು ಇಲ್ಲಿಂದ ಈಚೆಗೆ ಅಂದರೆ ಮನಸ್ಸಿನಿಂದ ಬರೋದಿಲ್ಲ. ಓಕೆ ಆರಾಮಿದ್ದೀರಾ ಅಂದ್ರೆ ಒಳಗಡೆ ನೋವು ಇರುತ್ತೆ, ಅದನ್ನು ಹೇಳ್ಕೊಳಂಗಿಲ್ಲ. ಈ ಥರ ಚೈತನ್ಯ ಒಂದು ಇರೋದಿಲ್ಲ ಅಂತ ಈ ಲಿವರ್ ಚಿ ಡಿಫಿಷಿಯನ್ಸಿ ಮುಖಾಂತರ ನಾವು ತಿಳಿಬೋದು. ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಗ್ಗುತ್ತದೆ. ಏನಾದರೂ ಮನೆಯಲ್ಲಿ ಯಾರಾದರೂ ಕೇಳಿದರೆ ನಾಳೆ ಒಂದು 42 ಇಂಚ್ ಟಿ ವಿ ತರಂದು, ಓಕೆ ತೊಗೊಂಬಂದ್ಬಿಡಿ, ಈಗ ನಮಗೇನು ಸಮಸ್ಯೆ ಇಲ್ಲ, ನಾಳೆ ತಂದುಬಿಡೋಣ. ಬಟ್ ಇವಾಗ ಏನಾದರೂ ಒಂದು ತೊಗೊಂಬರ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ, ಇಲ್ಲ ನಾಳೆ ಹೇಳ್ತೀನಿ, ಇಲ್ಲ ಯಾರಾದರೂ ಬಂದ್ಕೊಳ್ಳಿ ಏನೋ ಕೇಳಿದರೆ ಇಲ್ಲ ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಅದನ್ನು ನೋಡ್ತೀನಿ. ಈ ಥರ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಾಮರ್ಥ್ಯ ಇರಲ್ಲ. ಯಾವಾಗ ಆ ಥರ ಆಗುತ್ತಂದರೆ ಲಿವರ್ ಚಿ ಡಿಫಿಷಿಯನ್ಸಿ ಇದ್ದಾಗ ಆ ಥರ ಆಗುತ್ತೆ. ಮತ್ತು ಕಣ್ಣುಗಳು ಬೇಗ ಆಯಾಸಗೊಳ್ಳುತ್ತೆ. ಏನಾದರೂ ಮೊಬೈಲ್ ನೋಡ್ತಾ ಇದ್ದರೆ ಯಾಕೋ ಕಣ್ಣು ಮಂಜಾಗೋದು, ಇಲ್ಲ ಕಣ್ಣು ಉರಿ ಬರೋದು, ಇಲ್ಲಾಂದರೆ ಕಣ್ಣು ಒಂಥರ ನಿದ್ರೆ ಕಡೆ ಹೇಳ್ಕೊಂಡು ಹೋಗೋದು, ಕುಂತಲ್ಲೇ ತುಗುಡಿಸೋದು, ಈ ಥರ ಆಗ್ತಾ ಇರ್ತದೆ. ಇಲ್ಲಿ ಸ್ನಾಯುಗಳಲ್ಲಿ ಬಲ ಕಡಿಮೆ ಅಂದರೆ ಏನು ಮಾಡಿದರೂ ಈ ಪ್ರತಿಯೊಂದು ನಮ್ಮ ಕೈ ಸ್ವಲ್ಪ ಏನೋ ಎತ್ತಿದರೆ ಕೈಯೆಲ್ಲ ನೋವು ಬರುತ್ತೆ. ಈ ಕತ್ತೆಲ್ಲ ಏನಿದೆಲ್ಲ ನೋವು ಬರ್ತಾ ಇದೆ, ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಏನು ನಾವು ಸ್ನಾಯುಗಳಿಗೆ ಹೇಳ್ತೀವಲ್ಲ, ಈ ಥರ ಸಮಸ್ಯೆಗಳನ್ನು ನೀವು ಲಿವರ್ ಚಿ ಡಿಫಿಷಿಯನ್ಸಿ ಇದ್ದಾಗ ನೋಡ್ಬೋದು. ಓಕೆ, ನಾಲಿಗೆ ಯಾವ ಥರ ಇದೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ನೀವು ನೋಡಿದ್ರಿ. ಲಿವರ್ ಚಿ ಡಿಫಿಷಿಯನ್ಸಿ ಇದ್ದಾಗ ನಾಲಿಗೆ ಹಲ್ಲು ಮಾರ್ಕ್ ಕೂಡ ಇರ್ಬೋದು, ಇಲ್ಲಿ ನಿಮಗೆ ವೈಟ್ ಕೋಟಿಂಗ್ ಇರ್ಬೋದು, ಇದು ನಿಮಗೆ ತೋರಿಸುತ್ತೆ. ನಾಲಿಗೆ ಸ್ವಲ್ಪ ತೆಳುವಾಗಿರುತ್ತೆ. ಈ ಥರ ಲಕ್ಷಣಗಳಿದ್ದಾಗ ನೀವು ಆವಾಗ ಪೇಷಂಟ್ ಏನು ಹೇಳ್ತಾನಲ್ಲ ಅದನ್ನು ಕೋರ್ಲೇಟ್ ಮಾಡಬೇಕು. ಓಕೆ, ನೀವು ನಾಲಿಗೆ ನೋಡಿದ್ರಿ, ನಿಮ್ಮ ಕಡೆ ಇಟ್ಕೊಂಡ್ರಿ, ಬಟ್ ಪೇಷಂಟ್ ಏನು ಹೇಳಿರ್ತಾನೆ, ಸರ್ ನನಗೆ ಸುಸ್ತಾಗುತ್ತೆ, ನನಗೆ ಗೆಲುವು ಇರಲ್ಲ, ಕೂತ್ಕೊಂಡಲ್ಲೇ ನನಗೆ ತೂಕಡಿಕೆ ಬರುತ್ತೆ, ರಾತ್ರಿ ನಿದ್ದೆ ಬರಲ್ಲ, ನನಗೇನೋ ಈ ಥರ ಮಾಡ್ತಾ ಅಂದಾಗ ನೀವು ಈ ಸಿಂಪ್ಟಮ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ನಿಮ್ಮ ಸಿಂಪ್ಟಮ್ಸ್ಗೂ ಅವನಿಗೂ ಕೋರ್ಲೇಟ್ ಮಾಡಿದಾಗ ಮ್ಯಾಚ್ ಆಗುತ್ತೆ ಅಂದರೆ ಓಕೆ ಲಿವರ್ ಚಿ ಡಿಫಿಷಿಯನ್ಸಿ ಆಗಿದೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ರೋಗಿಗೆ ಏನು ಅನುಭವ ಆಗುತ್ತದೆ, ಈಗೇನು ಹೇಳಿದ್ವಲ್ಲ ಅದೇ ಥರ ಇಲ್ಲಿ ಆಗುತ್ತೆ. ಏನು, ಯಾವಾಗಲೂ ಸುಸ್ತಾಗಿರುತ್ತೇನೆ, ಕೆಲಸ ಮಾಡಲು ಮನಸ್ಸಾಗೋದಿಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಬೆಳಿಗ್ಗೆ ಎದ್ದರೂ ಆಯಾಸ ಹೋಗೋದಿಲ್ಲ. ಬೆಳಿಗ್ಗೆ ಯಾರಿಗಾರ ನೀವು ಎಬ್ಬಿಸ್ರಿ, ಅಯ್ಯೋ ಇನ್ನೊಂದು ಅರ್ಧ ಗಂಟೆ ತಡ್ರಿಪ್ಪ ನಿದ್ದೆ ಬರ್ತಾ ಇದೆ, ಅಯ್ಯೋ ಒಂದು ನಿಮಿಷ ತಡ್ರಿ, ಈಗ ನನಗೆ ಎದ್ದ ತಕ್ಷಣ ಏನಾದರೂ ಮಾಡಿದ್ರೆ ಕೆಲಸ ಅಂದರೆ ಅವ್ರಿಗೆ ಹೆಂಗೆ ಸಿಟ್ಟು ಬರೋದು ಗೊತ್ತಾ? ಯಾಕಂದರೆ ಅವರಿಗೆ ಗೆಲುವು ಇರಲ್ಲ. ಈಗ ನಾನು ಕ್ಲಾಸ್ ಮಾಡ್ಬೇಕಂತ ನಾನು ಒಂಥರ ಜೋಸ್ನಲ್ಲಿ ಬಂದುಬಿಡ್ತೀನಿ, ಒಂದು ಎನರ್ಜೆಟಿಕ್ ಆಗಿ ಬರ್ತೀನಿ. ಆ ಎನರ್ಜೆಟಿಕ್ ಇಲ್ಲ ಅಂದಾಗ ನಾನು ಹೇಳಿ ಏನು ಸಮಸ್ಯೆ ಇದೆ ಇವತ್ತು? ಓಕೆ, ಏನು ಹಾಂ ಆದ್ರ ಸರಿ, ಅದು ಮಾಡಿ ನೋಡೋಣ. ಈ ಥರ ಅವನಿಗೆ ಸಮಸ್ಯೆ ಆಗುತ್ತೆ. ಒಂದು ಎಕ್ಸ್ಪ್ರೆಷನ್ ಏನು ಮುಖದಲ್ಲಿ ಭಾವ ಇದೆಯಲ್ಲ ಅದನ್ನು ನೀವು ನೋಡಿದ ಕೂಡ ಕಂಡುಹಿಡಿಬೋದು ಅವನಿಗೆ ಲಿವರ್ ಚಿ ಡಿಫಿಷಿಯನ್ಸಿ ಆಗಿದೆ. ಈ ಥರ ನೀವು ಫೈಂಡ್ ಔಟ್ನ ಮಾಡಿದಾಗ ಬೆಸ್ಟ್ ಹೀಲರ್ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಅವನ ಮುಖ ಲಕ್ಷಣ, ಅವನ ಹಾವಭಾವ, ಅವನ ಒಂದು ನಡವಳಿಕೆಗಳು, ಅವನು ಮಾತಾಡೋ ಶೈಲಿ, ಅವನು ಏನೋ ಮಾತಾಡ್ತಿರ್ತೀವಿ, ಅವನು ಯಾವುದೋ ಗುಂಗಿನಲ್ಲಿರ್ತಾನೆ. ಈ ಥರ ಒಂದು ಕೆಲವೊಂದು ನಿಮಗೆ ಟಿಪ್ಸನ್ನು ನೀವು ಅಳವಡಿಸ್ಕೋಬೇಕು. ಓಕೆ, ಲಿವರ್ ಚಿ ಡಿಫಿಷಿಯನ್ಸಿ ಆದರೆ ಈ ಥರ ಇರುತ್ತಂತ ಹೇಳಿದರು. ಇದನ್ನು ನಾವು ಎಲ್ಲರ ಕೆಲಸ ಮಾಡ್ತಿರ್ತೀವಿ. ನಾವು ಯಾರು ಬಾಜು ಮನೆ ಕಡೆ ಇವರು ಏನೋ ನಾಳೆ ಇವತ್ತು ಮಾರ್ಕೆಟಿಗೆ ಹೋಗೋ ನಮ್ಮ ತರಕಾರಿ ತರಕಾರಿ ಇಲ್ಲ ರೀ ಇವತ್ತು ನನಗೆ ಬರೋಕ್ಕಾಗತ್ತೆ, ಅವ್ರಿಗೆ ಹೇಳ್ಬೇಕು ಲಿವರ್ ಚಿ ಡಿಫಿಷಿಯನ್ಸಿ ಇದೆ, ಇವರಿಗೆ ಲಿವರ್ ಚಿ ಡಿಫಿಷಿಯನ್ಸಿ ಇದೆ. ತಕ್ಷಣ ನಿಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕದು. ಓಕೆ, ನಾನು ಇಷ್ಟು ನಿಧಾನಕ್ಕೆ ಯಾಕೆ ಹೇಳ್ತಾ ಇದ್ದೀನಿ, ಮತ್ತೆ ಯಾರಿಗಾದ್ರೂ ನಿದ್ದೆಗಿದ್ದೆ ಬಂದರೆ
ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಈ ಟಂಗ್ ಇದೆಯಲ್ಲ, ನಾವೀಗ ನಾಡಿಗಿಂತ ಟಂಗನ್ನು ಎಕ್ಸ್ಪೆರಿಮೆಂಟ್ ಆಗಿ ಜಾಸ್ತಿ ಒಂದು ಡೆಪ್ತಾಗಿ ಹೇಳಬೇಕಂತ ನಾ ಇದನ್ನು ಟಾಪಿಕ್ ತೊಗೊಂಡಿದ್ದೀವಿ. ಎಲ್ಲರೂ ಚೆನ್ನಾಗಿ ಕಲೀಲಿ ಅನ್ನೋದು ಉದ್ದೇಶದಿಂದ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಮತ್ತು ಸ್ಪೀಡ್ ಹೇಳಿದರೆ ಅದು ಅರ್ಥ ಆಗೋದಿಲ್ಲ. ಓಕೆ, ಸುಲಭವಾಗಿ ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ, ದಣಿವು, ಶಕ್ತಿ ಕೊರತೆ, ಲಿವರ್ ಚಿ ಡಿಫಿಷಿಯನ್ಸಿ. ಇದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಲಿವರ್ ಚಿ ಸ್ಟ್ಯಾಗ್ನೇಷನ್ ಅಂದರೆ ಅಂದರೆ ಪ್ರಾಣಶಕ್ತಿಯ ಒಂದು ಅಡಚಣೆ ಆಗಿರ್ತದೆ. ಲಿವರ್ನಲ್ಲಿ ಒಂದು ಪ್ರಾಣ ಅಂದರೆ ಏನು, ಇಲ್ಲಿ ಕೀ ಅಂದರೆ ನಾವು ಪ್ರಾಣ ಅಂತ ಏನು ತೊಗೊತೀವಿ, ಅದು ಅಡಚಣೆ ಆಗುತ್ತೆ. ಅದು ಎಲ್ಲೇ ಒಂದು ಕಡೆ ಅದಕ್ಕೆ ಹೋಗೋಕ್ಕೆ ಜಾಗ ಮಾಡಿಕೊಳ್ತೀವಿ. ಆ ನಾಲಿಗೆ ಹೇಗಿರುತ್ತೆ ಅಂದರೆ ನಾಲಿಗೆಯ ಎರಡೂ ಬದಿಗಳು ಕೆಂಪಾಗಿ ಕಾಣಿಸುತ್ತವೆ. ಕೆಲವೊಮ್ಮೆ ಬದಿಗಳಲ್ಲಿ ಕೆಂಪು ಚುಕ್ಕೆಗಳು ಕಾಣಿಸಬಹುದು. ಲೇಪ ಸಾಮಾನ್ಯವಾಗಿರಬಹುದು ಅಥವಾ ಸ್ವಲ್ಪ ತೆಳುವಾಗಿರ್ಬೋದು. ನೋಡಿ, ಇವನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಲಿವರ್ ಚಿ ಸ್ಟ್ಯಾಗ್ನೇಷನ್ ಅಂದಾಗ ಏನಾಗುತ್ತೆ, ಎರಡೂ ಬದಿಗಳಲ್ಲಿ ಕೆಂಪಾಗಿ ಕಾಣಿಸುತ್ತವೆ. ಕೆಲವೊಮ್ಮೆ ಬದಿಗಳಲ್ಲಿ ಕೆಂಪು ಚುಕ್ಕೆಗಳು ಕಾಣಿಸಬಹುದು. ಕೆಲವೊಬ್ಬರಿಗೆ ಡಾಟ್ ರೆಡ್ ಡಾಟ್ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಲೇಪ ಸಾಮಾನ್ಯ ಆಗಿರ್ಬೋದು, ಅಂದರೆ ಕೆಲವೊಬ್ಬರಿಗೆ ತೆಳುವಾಗಿರ್ಬೋದು, ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು. ಓಕೆ, ಅಥವಾ ಸ್ವಲ್ಪ ತೆಳುವಾಗಿರ್ಬೋದು. ನೆಕ್ಸ್ಟ್, ಈ ನಾಲಿಗೆ ಹೇಗಿರುತ್ತಂತ ನೋಡಿ. ನಾಲಿಗೆ ಯಾವ ಥರ ಇದೆ ಅಂತ ನೀವು ಫೈಂಡ್ ಔಟನ್ನು ಮಾಡಿ. ನೋಡಿ, ಇಲ್ಲಿ ಕಾಣ್ತಾ ಇದೆನಾ, ಲಿವರ್ ಆ್ಯಂಡ್ ಗಾಲ್ ಬ್ಯಾಡರ್ ಪ್ರದೇಶದಲ್ಲಿ ಕೆಂಪು ಚುಕ್ಕೆ ಇದೆ. ಓಕೆ, ಇಲ್ಲಾಂದರೆ ಕೆಂಪಿರ್ಬೋದು. ಇಲ್ಲಿ ವೈಟ್ ಕೋಟಿಂಗ್ ಇರಲ್ಲ, ಸ್ವಲ್ಪ ಲೈಟ್ ಆಗಿದ್ರು ಕೆಲವೊಂದರಿಗೆ ದಪ್ಪ ಇರ್ಬೋದು. ಬಟ್ ಈ ಥರ ರೆಡ್ ಬದಿಗಳಲ್ಲಿ ಕೆಂಪು ಚುಕ್ಕೆಗಳು ಕಾಣಿಸಬಹುದು. ನಾಲಿಗೆ ಎರಡು ಬದಿಗಳು ಕೆಂಪಾಗಿ ಕಾಣಿಸುತ್ತವೆ. ಇದು ಏನಂದರೆ ಲಿವರ್ ಚಿ ಸ್ಟ್ಯಾಗ್ನೇಷನ್ ಅಂತ ಕರಿತೀವಿ. ಓಕೆ, ಇದರ ಲಕ್ಷಣಗಳು ಏನು ಬರ್ತಾವಂದರೆ, ಪ್ರಮುಖ ಲಕ್ಷಣಗಳಂದರೆ ಮಾನಸಿಕ ಒತ್ತಡ ಹೆಚ್ಚಿರಬಹುದು, ಸಣ್ಣ ವಿಷಯಕ್ಕೂ ಕೋಪ ಬರುತ್ತದೆ, ಎದೆ ಬಿಗಿಯಾಗಿರುವ ಅನುಭವವಾಗುತ್ತದೆ, ಹೊಟ್ಟೆಯಲ್ಲಿ ಉಬ್ಬರ ಕಾಣಿಸಿಕೊಳ್ಳಬಹುದು, ಮಹಿಳೆಯರಲ್ಲಿ ಮಾಸಿಕದ ಮೊದಲು ಸ್ತನ್ ನೋವು ಅಥವಾ ಹೊಟ್ಟೆ ನೋವು ಹೆಚ್ಚಾಗಬಹುದು, ತಲೆನೋವು ವಿಶೇಷವಾಗಿ ತಲೆಯ ಬದಿಯಲ್ಲಿ ಕಂಡು ಬರಬಹುದು. ಇಲ್ಲಿ ಲಿವರ್ ಚಿ ಸ್ಟ್ಯಾಗ್ನೇಷನ್ ಲಕ್ಷಣಗಳು ಏನಾಗಿರುತ್ತಂದರೆ ಮಾನಸಿಕ ಒತ್ತಡ. ಅಯ್ಯೋ, ನಮ್ಮ ಎಲ್ಲ ಎಷ್ಟು ಕೆಲಸ ಕೊಟ್ಟಿದ್ದಾರೆ, ನಾಲಿಗೆ ನೋಡಬೇಕು, ಬುಕ್ಸ್ ಬರೀಬೇಕು, ಆ ಬುಕ್ ಪ್ರಿಂಟಿಂಗ್ ಮಾಡಬೇಕು, ಅದು ಇದು ಒಂಥರ ಒತ್ತಡದಲ್ಲಿ ಇರ್ತಾರಲ್ಲ, ಅದನ್ನು ನೀವು ಯಾರಿಗಾರು ಕೇಳಿ, ಅಪ್ಪ ಜಾಸ್ತಿ ಕೆಲಸ ಇದೆ, ಬಿಡು ವೇಟ್ ಮಾಡಿ, ನಾನು ಬೇರೆ ಕೆಲಸ ಮಾಡ್ತೀನಿ, ನನಗೊಂದು ಈ ಕೆಲಸ ಮಾಡ್ಕೊಳ್ಳೋ ಇಲ್ಲ, ಈಗ ನನಗೆ ಬೇರೆ ಕೆಲಸ ಇದ್ದಾವೆ, ಅದನ್ನು ಮಾಡಿ. ಒತ್ತಡದಲ್ಲೇ ಇರ್ತಾರೋ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಸುಮ್ಮನಲ್ಲಿ ಅವರು ಅದನ್ನು ಒತ್ತಡವನ್ನು ಯಾವಾಗ ಅವರ ಒಂದು ಚಿ ಸ್ಟ್ಯಾಗ್ನೇಷನ್ ಆಗುತ್ತೋ, ಪ್ರಾಣಶಕ್ತಿ ಅದನ್ನು ಅಡಚಣೆ ಆಗುತ್ತೋ, ಈ ಒಂದು ಅನುಭವ ಅವರಿಗೆ ಆಗುತ್ತೆ. ಮಾನಸಿಕ ಒತ್ತಡ ಹೆಚ್ಚಿರುತ್ತದೆ, ಸಣ್ಣ ವಿಷಯಕ್ಕೂ ಕೋಪ ಬರುತ್ತದೆ. ನೀವು ಒಳ್ಳೇದು ಹೇಳಿದ್ರು ಅವರಿಗೆ ಕೋಪ ಜಾಸ್ತಿ ಇರುತ್ತೆ. ಊಟ ಮಾಡಿದ್ರಂದರೆ, ನಾವು ಊಟ ಮಾಡಿದ್ರೇನು ಬಿಟ್ಟರೆ ನಿನಗೇನಕ್ಕೆ ಬೇಕು, ಊಟ ಮಾಡಿದೆ ಅಂತ ಕೇಳುತ್ತಪ್ಪ. ಹಾಗಾಗಿ ಇವರಿಗೆ ಸಣ್ಣ ಸಣ್ಣ ಒಂದು ವಿಷಯಕ್ಕೂ ಕೋಪ ಬರ್ತದೆ. ಎದೆ ಬಿಗಿಯಾಗಿರುವ ಅನುಭವ ಆಗ್ತದೆ, ಹೊಟ್ಟೆಯಲ್ಲಿ ಉಬ್ಬರ ಕಾಣಿಸಿಕೊಳ್ಳಬಹುದು. ಯಾಕಂದರೆ ಲಿವರ್ ಎನರ್ಜಿ ಸ್ಟಮಕ್ಕಿಗೆ ಹೋಗಲಿಲ್ಲ ಅಂದಾಗ, ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲಿದ್ದಾಗ ಸ್ಟಮಕ್ಕಿಗೆ ಎನರ್ಜಿ ಕಡಿಮೆ ಆಗುತ್ತೆ. ಇಲ್ಲಿ ಪಿತ್ತರಸ ಸ್ವಲ್ಪ ಕಡಿಮೆ ಮಾಡುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಡೈಜೆಷನ್ ಪ್ರಾಬ್ಲಮ್ಮು ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಹೊಟ್ಟೆಯಲ್ಲಿ ಉಬ್ಬರ ಕಾಣಿಸಿಕೊಳ್ಳಬಹುದು. ಮಹಿಳೆಯರಲ್ಲಿ ಮಾಸಿಕದ ಮೊದಲು ಸ್ತನ್ ನೋವು ಅಥವಾ ಹೊಟ್ಟೆ ನೋವು ಹೆಚ್ಚಾಗಬಹುದು. ತಲೆನೋವು ವಿಶೇಷವಾಗಿ ತಲೆಯ ಬದಿಯಲ್ಲಿ ಕಂಡುಬರುವ ಲಕ್ಷಣಗಳು ಹೆಚ್ಚಾಗಿರ್ತದೆ. ಓಕೆ, ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ, ಎದೆಯಲ್ಲಿ ಏನೋ ಬಿಗಿದಂತೆ, ಒಂಥರ ಬಿಗಿದಂಗೆ ಇರ್ತದಂತ ಹೇಳ್ತೀವಲ್ಲ, ಅದಕ್ಕೆ ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ. ಆಳವಾಗಿ ಉಸಿರಿಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಕೆಲವರು ನೋಡಿ, ಆಳವಾಗಿ ಉಸಿರು ತಗೊಂಡು ಬಿಟ್ಟಾಗ ನಾವು ಒಂದು ಆಡು ಭಾಷೆಯಲ್ಲಿ ಏನಂತೀವಿ, ಏನಪ್ಪ ಅಂತ ಸಮಸ್ಯೆ ಅಂದರೆ ಆಳ ಉಸಿರು ಏನು ಚಿಂತೆ ಮಾಡ್ತಾ ಇದೀಯಾ ಅಂತ ಕೇಳ್ತೀವಿ. ಹಾಗಾಗಿ ನೋಡಿ, ಅವರು ಒಂದು ಹೆಂಗೆ ಕಂಡುಹಿಡ್ಕೊಂಡಿದ್ದಾರೆ, ಯಾರೊಬ್ರು
ಈ ಥರ ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಿ. ಓಕೆ, ಆವಾಗ ಆ ಥರ ಮಾಡಿದಾಗ ನಿಮಗೆ ಅವ್ರದ್ದು ಲಿವರ್ ಚೀಸ್ ಸ್ಟಾಗ್ನೇಷನ್ ಆಗಿದೆ ಅಂತ ತಿಳ್ಕೊಬೇಕು. ಓಕೆ, ಸುಲಭವಾಗಿ ನೆನಪಿಡುವ ಸೂತ್ರ ಏನಂದರೆ ಕೆಂಪು ಬದಿಗಳು ಪ್ಲಸ್ ಕೋಪ ಪ್ಲಸ್ ಎದೆ ಬಿಗಿತ ಈಕ್ವಲ್ಸ್ ಟು ಲಿವರ್ ಸ್ಟಾಗ್ನೇಷನ್. ಮತ್ತು ಪ್ಲಸ್ ಪ್ಲಸ್ ಅಂತ ನೀವು ಹೇಳ್ಬೇಡಿ. ಕೆಂಪು ಬದಿಗಳಿದ್ದು ಕೋಪ ಇದ್ದರೆ ಅವ್ರಿಗೆ ಎದೆ ಬಿಗಿತ ಇತ್ತಂದರೆ ಲಿವರ್ ಚೀಸ್ ಸ್ಟಾಗ್ನೇಷನ್. ಓಕೆ, ನೆಕ್ಸ್ಟ್ ಲಿವರ್ ಬ್ಲಡ್ ಡಿಫಿಷಿಯನ್ಸಿ, ಯಕೃತ ರಕ್ತ ಕೊರತೆ. ನಾಲಿಗೆ ಹೇಗಿರುತ್ತೆ? ನಾಲಿಗೆ ಬಿಳಿ ಬಣ್ಣದಲ್ಲಿರುತ್ತೆ, ಬದಿಗಳು ಬಿಳಿಯಾಗಿ ಕಾಣಬಹುದು, ನಾಲಿಗೆ ತೆಳುವಾಗಿರುತ್ತದೆ, ಲೇಪ ತೆಳುವಾಗಿರುತ್ತದೆ. ನಾವು ಅವಾಗಲೇ ಫಸ್ಟ್ ಆರೋಗ್ಯಕರ ನಾಲಿಗೆ ನೋಡಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ವೈಟ್ ಆಗಿರುತ್ತೆ, ಕೆಂಪುದಿರಲ್ಲ, ಕೆಂಪು ಚುಕ್ಕೆ ಇರಲ್ಲ. ಹಾಗಾಗಿ ಇವರಿಗೆ ನೀವು ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಅಂತ ಫೈಂಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಯಾರಿಗೆ ವೈಟ್ ಇರುತ್ತೋ ಅವರು ಬದಿಗಳು ಬಿಳಿಯಾಗಿ ಕಾಣಬಹುದು, ನಾಲಿಗೆ ತಿಳಿ ಬಣ್ಣದಲ್ಲಿರುತ್ತೆ. ಓಕೆ, ಈ ಥರ ಇದ್ದವರಿಗೆ ನಿಮಗೆ ಬ್ಲಡ್ ಡಿಫಿಷಿಯನ್ಸಿ ಆಗಿದೆ ಅಂತ ನೀವು ಕಂಡುಹಿಡಿಯಬಹುದು. ಓಕೆ, ಅದರ ಜೊತೆಗೆ ಲಕ್ಷಣಗಳನ್ನು ಕೂಡ ಕೊರಿಲೇಟ್ ಮಾಡಬೇಕು. ಯಾವ ಥರ ಲಕ್ಷಣ ಇರುತ್ತೆ? ಪ್ರಮುಖ ಲಕ್ಷಣಗಳು ಏನು ಬರುತ್ತಂದರೆ ತಲೆ ಸುತ್ತೋದು, ಕೂದಲು ಉದುರೋದು, ದೃಷ್ಟಿ ಮಂಕ ಆಗೋದು, ಕಣ್ಣು ಒಣಗುವುದು, ಕೈಕಾಲು ಜುಮ್ ಎನಿಸುವುದು, ಕಡಿಮೆ ಮಾಸಿಕ ಸ್ರಾವ. ಇಲ್ಲಿ ನೋಡಿ, ನಿಮಗೆಲ್ಲರಿಗೂ ಅನುಭವ ಆಗಿರ್ತದೆ, ನಿಮಗೆಲ್ಲರಿಗೂ ಒಂದು ವಿಚಾರ ತಿಳಿದಿರ್ತದೆ. ತಲೆ ಸುತ್ತ ಬರ್ತದೆ ಅಂದಾಗ ಅವನಿಗೆ ರಕ್ತ ಕಡಿಮೆ ಇದೆ ಅಂತ ನೋಡ್ಕೊಂಡಿರ್ತೀವಿ. ಕೂದಲಿಗೆ ಪೋಷಣೆ ಸಿಗಲಿಲ್ದಾಗ ಅಲ್ಲಿರ್ತಕ್ಕಂಥ ಒಂದು ಫ್ಲೂಯಿಡ್ ಆ ಜಾಗದಲ್ಲಿದ್ದಾಗ ಒಣ ಇತ್ತಂದರೆ ನಾವು ಪ್ರತಿ ವಾರದಲ್ಲಿ 2ರಿಂದ ಇಲ್ಲ 1 ಸಲ ಕೂದಲಿಗೆ ಎಣ್ಣೆ ಹಾಕೋರಿ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಫ್ಲೂಯಿಡ್ಸ್ಗಳು ಭಾಳ ಮುಖ್ಯ, ಅಂದರೆ ನರಿಶ್ಮೆಂಟ್ ಇರಬೇಕು. ನೀವು ಈಗ ಒಂದು ಬಿತ್ತನೆ ಮಾಡಿದ್ದೀರಿ, ಅಲ್ಲಿ ನೀರಿಲ್ಲ ಅಂದಾಗ ಒಣದ ಹಂಗೆ ಕಿತ್ತರೆ ಹಂಗೆ ಬಂದ್ಬಿಡುತ್ತೆ. ಅದೇ ಅದು ಗಟ್ಟಿ ಬೇರುಗಳು ಗಟ್ಟಿ ಇದ್ದಾಗ ಅದು ಕಿತ್ಕೊಳ್ಳಲ್ಲ. ಹಾಗಾಗಿ ಇಲ್ಲಿ ಫ್ಲೂಯಿಡ್ಸ್ಗಳ ಪ್ರಾಬ್ಲಮ್ ಇರುತ್ತೆ. ದೃಷ್ಟಿ ಮಂಕಾಗೋದು, ಯಾವಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಕಣ್ಣಿನ ನರಗಳಲ್ಲಿ ಬರಲ್ವೋ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಆಟೋಮೆಟಿಕ್ ಆಗಿ ಅದು ಮಂಕಾಗ್ಬಿಡುತ್ತೆ. ಆಗ ನಿಮಗೆ ದೃಷ್ಟಿ ಮಂಕಾಗುತ್ತೆ. ಕಣ್ಣು ಒಣಗೋದು, ಕಣ್ಣು ಯಾವಾಗ ಒಣಗುತ್ತೆ? ಇಲ್ಲಿ ಇರ್ತಕ್ಕಂಥ ಒಂದು ಫ್ಲೂಯಿಡ್ಸು, ಇಲ್ಲಿ ಇರ್ತಕ್ಕಂಥ ಒಂದು ಮಾಯಿಶ್ಚರ್ ಇಲ್ಲ ಅಂದಾಗ ಅದು ಡ್ರೈ ಆಗಿರುತ್ತೆ. ಕೈಕಾಲು ಜೂಮ್ ಎನಿಸೋದು, ಯಾಕೆ ಕೈಕಾಲು ಜೂಮ್ ಎನಿಸ್ತದೆ? ಅಲ್ಲಿ ಬ್ಲಡ್ ಫ್ಲೂಯಿಡ್ ಕರೆಕ್ಟಾಗಿ ಒಂದು ಏನು ಫ್ಲೂಯಿಡ್ ಅಂತ ಏನು ಕರಿತೀವಲ್ಲ ಅದು ಕರೆಕ್ಟಾಗಿ, ಈಗ ಇಲ್ಲಿ ನಮ್ಮ ಬಳ್ಳಿಗೆ ಬ್ಲಡ್ ಬೇಕು, ಈ ಬ್ಲಡ್ಡು ಇಲ್ಲಿ ಅಷ್ಟೇ ಬರ್ತಾ ಇದೆ, ಇಲ್ಲಿ ಮಾತ್ರ ಜೋಮ್ ಹಿಡಿತಾ ಇದೆ. ಏನು ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ನೀವು ಒಂದು ಕೈಗೆ ಎಲ್ಲಾದರೂ ಒಂದು ಕೈಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಅದನ್ನು ಒಂದು 15 ಸೆಕೆಂಡೋ 20 ಸೆಕೆಂಡೋ 1 ನಿಮಿಷಗಳ ಕಾಲ ಹಾಗೆ ಇಡಿ. ನಿಮ್ಗೇನು ಫೀಲ್ ಆಗುತ್ತಂದರೆ ಇಲ್ಲಿ ಪೂರ್ತಿ ಕೋಲ್ಡ್ ಆಗುತ್ತೆ. ನಾನು ಕೆಲವೊಬ್ರಿಗೆ ತಲೆನೋವು ಬಂದಾಗ ಬ್ಯಾಂಡ್ ಹಾಕಕ್ಕೆ ಹೇಳ್ತೀನಿ, ಅಂದರೆ ಹೇರ್ ಬ್ಯಾಂಡ್ಸು ಇಲ್ಲಾಂದರೆ ರಬ್ಬರ್ ಡಿಸ್ಕೋ ರಬ್ಬಲ್ ಏನು ಬರುತ್ತಲ್ಲ ಅದನ್ನು ಹಾಕಕ್ಕೆ ಹೇಳ್ತೀನಿ. ಇಲ್ಲಿ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಹೊಡಿತೋ ಇಲ್ಲಿ ಕಡಿಮೆ ಆಗುತ್ತೆ, ಆವಾಗ ಇಲ್ಲಿ ಕೋಲ್ಡ್ ಆಗುತ್ತೆ, ಹಿಂಗೆ ಮುಟ್ಟದೆ ಕೋಲ್ಡ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಬಿಟ್ಟರೆ ನಿಮಗೆ ಅಲ್ಲಿ ಸೆನ್ಸೇಷನ್ ಇರೋಲ್ಲ, ನಮ್ನೆಸ್ ಆಗುತ್ತೆ. ಯಾಕಾಯಿತು? ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಯಿತು. ಈ ಥರ ಒಂದು ಕೆಲವು ಟಿಪ್ಸನ್ನು ನೀವು ಮಾಡ್ಕೋಬೇಕು. ಅದನ್ನು ಕಲಿಬೇಕಂದ್ರೆ ನೀವು ಒಂದೊಂದಾಗಿ ಅದನ್ನು ನೋಡ್ಕೋಬೇಕು. ನೀವು ನೋಡಿ, ಸಪೋಸ್ ಇಲ್ಲೊಂದು ಈಗ ಯಾರಿಗಾರ ಇತ್ತಂದರೆ ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಒಂದು ರಬ್ಬರ್ ಬ್ಯಾಂಡ್ ಹಾಕಿದಾಗ ಒಂದು 30 ಸೆಕೆಂಡೋ 1 ಮಿನಿಟೋ ಬಿಡಿ. ಈ ಟಿಪ್ ಆಫ್ ದ ಫಿಂಗರ್ ಏನಾಗುತ್ತೆ, ಫುಲ್ಲು ಐಸ್ಗಿಂತ ಕೋಲ್ಡ್ ಇರುತ್ತೆ ಹಿಂಗೆ ಮುಟ್ಟಾಗ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅಲ್ಲಿ ನಮ್ನೆಸ್ ಆಗುತ್ತೆ. ಈ ಕೈಯಲ್ಲಿ ಏನೇ ಒಂದು ನೀವು ಪಿನ್ ಹಾಕಿ ಚುಚ್ಚಿದ್ರೂ ನಿಮಗೆ ಅನುಭವ ಬರಲ್ಲ. ಯಾಕೆ? ಅಲ್ಲಿ ಪ್ರಾಣ ಇಲ್ಲ, ಆ ಪ್ರಾಣ ಹೋಗಾಗ್ಬಿಟ್ಟಿದೆ. ಇಲ್ಲಿ ನೀವು ಆ ಪ್ರಾಣಕ್ಕೆ ಒಂದು ಗೋಡೆಯನ್ನು ಕಟ್ಬಿಟ್ಟಿದ್ದೀರಿ ರಬ್ಬರ್ ಬ್ಯಾಂಡ್ ತಗೊಂಡು. ಹಾಗಾಗಿ ನಿಮಗೆ ಎಲ್ಲೇ ಜೋಮ್ ಅನಿಸ್ತಾ ಇದೆ, ನಾವು ಭಾಳ ಕೆಳಗಡೆ ಕೂತ್ಕೊಳಕ್ಕಾಗಲ್ಲ, ಇಲ್ಲ ಟಾಯ್ಲೆಟ್ ರೂಮಿಗೆ ಹೋದರೆ ಅಲ್ಲಿ ಭಾಳ ಕೂತ್ಕೊಳಕ್ಕಾಗಲ್ಲ, ಕೈ ಕಾಲೆಲ್ಲ ಜೋಮ್ ಹಿಡಿತಾವಂದರೆ ನಿಮ್ಮಲ್ಲಿ ಬ್ಲಡ್ ಸ್ಟಾಗ್ನೇಷನ್ ಆಗಿರ್ತದೆ. ಓಕೆ, ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಪ್ರತಿಯೊಂದನ್ನು ನೀವು ಏನು ಬ್ಲಡ್ ಡಿಫಿಷಿಯನ್ಸಿ ಅಂತ ಏನು ಕರಿತೀವಿ, ಇದು ಕೊರತೆ ಆದಾಗ ಇವೆಲ್ಲ ಲಕ್ಷಣಗಳು ಕಾಣ್ತವೆ. ಓಕೆ, ರೋಗಿಗೆ ಏನು ಅನುಭವ ಆಗ್ತಂದರೆ ಕೂದಲು ತುಂಬ ಉದುರ್ತಿದೆ, ಕಣ್ಣು ಮಂಕಾಗ್ತದೆ, ತಲೆ ಸುತ್ತುತ್ತದೆ, ಕೆಲವೊಂದು ಟೈಮ್ ಲೋ BP ಕೂಡ ಆಗೋ ಚಾನ್ಸಸ್ ಇರುತ್ತೆ.
ಸುಲಭವಾಗಿ ನೆನಪಿಡುವ ಸೂತ್ರ ಅಂದರೆ ತಿಳಿ ನಾಲಿಗೆ, ಕೂದಲು ಉದುರೋದು, ತಲೆ ಸುತ್ತು, ಲಿವರ್ ಬ್ಲಡ್ ಡಿಫಿಷಿಯನ್ಸಿ. ಓಕೆ, ಪುಸ್ತಕದ ವಿಶೇಷತೆ ಈ ರೀತಿಯ ವಿನ್ಯಾಸಗಳನ್ನು ಲಿವರ್ ಯಾಂಗ್ ಡಿಫಿಷಿಯನ್ಸಿ, ಲಿವರ್ ಇನ್ಡಿಫಿಷಿಯನ್ಸಿ, ಲಿವರ್ ಹೀಟ್, ಲಿವರ್ ಕೋಲ್ಡ್, ಲಿವರ್ ಬ್ಲಡ್ ಸ್ಟಾಗ್ನೇಷನ್, ಲಿವರ್ ಡ್ಯಾಂಪ್ ಹೀಟ್ ಮತ್ತು ಲಿವರ್ ಫ್ಲೇಮ್ ಸೇರಿದಂತೆ ಎಲ್ಲ ಪ್ಯಾಟರ್ನ್ಗಳನ್ನು ಒಂದೇ ಮಾದರಿನಲ್ಲಿ ಬಳಸಬಹುದು. ಓಕೆ ನೋಡಿ, ಈ ಶೈಲಿಯಲ್ಲಿ ಪ್ರತಿಯೊಂದು ಪ್ಯಾಟರ್ನ್ಗೂ ಒಂದೇ 4 ಪ್ರಶ್ನೆಗಳನ್ನು ಕೇಳಿಕೊಂಡು ಕಲಿಯುತ್ತಾರೆ. ನಾಲಿಗೆ ಹೇಗಿರುತ್ತದೆ, ಮುಖ್ಯ ಲಕ್ಷಣಗಳು ಯಾವ್ಯಾವು, ರೋಗಿಗೆ ಏನು ಅನುಭವ ಆಗುತ್ತದೆ, ಒಂದು ಸಾಲಿನಲ್ಲಿ ನೆನಪಿನ ಸೂತ್ರ ಯಾವುದು. ಓಕೆ, ಇಲ್ಲಿ ನೋಡಿ, ಲಿವರ್ ಬ್ಲಡ್ ಸ್ಟಾಗ್ನೇಷನ್, ಲಿವರ್ ಬ್ಲಡ್ ಸ್ಟಾಗ್ನೇಷನ್, ಯಕೃತ ರಕ್ತ ನಿಶ್ಚಲತೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ, ಪರ್ಪಲ್ ಕಲರ್ ಇದೆ. ಲಿವರ್ ಬ್ಲಡ್ ಸ್ಟಾಗ್ನೇಷನ್ದು ಏನಿದೆ ಅಂದರೆ ಪರ್ಪಲ್ ಕಲರ್ ಆಗಿದೆ ನೋಡಿ. ಇಲ್ಲಿ ಇಲ್ಲಿ ಈ ಥರ ನೀವು ಕೆಲವೊಬ್ರು ನೋಡಿರ್ತೀರಿ. ಇಲ್ಲಿ ನಾಲಿಗೆ ನೇರಳೆ, ಇಲ್ಲಿ ಸೈಡಿಗೆಲ್ಲ ನೇರಳೆ ಬಣ್ಣದ್ದಿರುತ್ತೆ. ಹಾಗಾಗಿ ಇದನ್ನು ಅಬ್ಸರ್ವ್ ಮಾಡಿರ್ತೀರಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ನಾನು ಒಂದು ಭಾಳ ರೇರ್ ಕೇಸಸ್ ಬರೋದು ನೋಡಿ ಈ ಥರ. ಇಲ್ಲಿ ನಾಲಿಗೆ ನೇರಳೆ ಪರ್ಪಲ್ ಅಥವಾ ಕಡು ಕೆಂಪು ನೇರಳೆ ಬಣ್ಣದಲ್ಲಿರುತ್ತದೆ. ನಾಲಿಗೆ ಮೇಲೆ ನೇರಳೆ ಕಲೆಗಳು. ಓಕೆ, ಕೆಲವೊಮ್ಮೆ ನಾಲಿಗೆ ಕೆಳಭಾಗ ರಕ್ತನಾಳಗಳ ದಪ್ಪವಾಗಿ. ಇದು ನಾಲಿಗೆ ನಾವು ಉಲ್ಟಾ ಮಾಡಿದಾಗ ಅಲ್ಲಿ ಕೂಡ ಈ ಥರ ಮಾರ್ಕ್ಸ್ ಕಾಣುತ್ತೆ. ಇಲ್ಲೇನು ನಾನು ಮಾರ್ಕ್ಸ್ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾರ್ಕ್ಸ್ ಕೂಡ ಕಂಡು ಬರುತ್ತದೆ. ಹಾಗಾಗಿ ಲೇಪನ ಕೋಟಿಂಗ್ ಸಾಮಾನ್ಯವಾಗಿರ್ಬೋದು ಅಥವಾ ಸ್ವಲ್ಪ ದಪ್ಪವಾಗಿರ್ಬೋದು. ಇಲ್ಲಿ ಯಾವಾಗ ನಿಮಗೆ ನೇರಳೆ ಕಲರ್ ಬರುತ್ತಲ್ಲ, ಅಲ್ಲಿ ಯಕೃತ ರಕ್ತ ನಿಶ್ಚಲತೆ ಆಗಿದೆ ಅಂತ ನೀವು ಕಂಡಿಡ್ಕೋಬೇಕು. ಓಕೆ, ಲಿವರ್ ಬ್ಲಡ್ ಸ್ಟಾಗ್ನೇಷನ್ ಅಂತ ಕರಿತೀವಿ. ವಿಶೇಷವಾಗಿ ಲಿವರ್ ಮೇಡಿನ್ ನಾಲಿಗೆ 2 ಬದಿಗಳು ಕಡು ನೇರಳೆ ಅಥವಾ ಕಪ್ಪು ನೇರಳೆ ಬಣ್ಣದಲ್ಲಿ ಕಾಣುತ್ತದೆ. ನಾಲಿಗೆಯ ಮೇಲೆ ನೇರಳೆ ಕಲೆಗಳು, ಪರ್ಪಲ್ ಸ್ಪಾಟ್ಸ್ ಅಥವಾ ಚುಕ್ಕೆಗಳು ಕಾಣಬಹುದು. ಕೆಲವೊಮ್ಮೆ ನಾಲಿಗೆಯ ಕೆಳಭಾಗದ ರಕ್ತನಾಳಗಳು ದಪ್ಪವಾಗಿ ಗಾಢ ನೀಲಿ ಅಥವಾ ನೇರಳೆ ಬಣ್ಣದಲ್ಲಿ ಕಾಣಬಹುದು. ನೋಡಿ, ಇಲ್ಲಿ ನಾವು ಮೇಲೆ ಅಷ್ಟೇ ನಾಲಿಗೆ ನೋಡೋದಲ್ಲ, ಕೆಳಭಾಗದ ನಾಲಿಗೆ ಕೂಡ ನಾವು ನೋಡ್ಬೇಕಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಮ್ಮೆ ನಾಲಿಗೆಯ ಕೆಳಭಾಗದ ರಕ್ತನಾಳಗಳು ದಪ್ಪವಾಗಿ ಗಾಢ ನೀಲಿ ಅಥವಾ ನೇರಳೆ ಬಣ್ಣದಲ್ಲಿ ಕಾಣಬಹುದು. ಲೇಪನ ಕೋಟಿಂಗ್ ಸಾಮಾನ್ಯವಾಗಿರ್ಬೋದು ಅಥವಾ ಸ್ವಲ್ಪ ದಪ್ಪವಾಗಿರ್ಬೋದು. ನೆಕ್ಸ್ಟ್ ಇವ್ರದ್ದು ಲಕ್ಷಣ ಏನು ಬರುತ್ತಂದ್ರೆ, ಎದೆ ಅಥವಾ ಪಕ್ಕೆಲುಬಿನ ಭಾಗದಲ್ಲಿ ಚುಚ್ಚುವಂತ ಸ್ಥಿರ ನೋವು. ಎದೆ ಅಥವಾ ಪಕ್ಕೆಲುಬಿನ ಭಾಗದಲ್ಲಿ ಚುಚ್ಚುವಂತ ಸ್ಥಿರ ನೋವು. ಮಾಸಿಕ ಧರ್ಮದ ಸಮಯದಲ್ಲಿ ಗಾಢ ಬಣ್ಣದ ರಕ್ತ ಹಾಗೂ ಗಡ್ಡೆಗಳು, ಕ್ಲಾಟ್ಸ್. ಯಾವಾಗ ಲೇಡೀಸ್ಗೆ ಮೆನ್ಸಸ್ ಆಗುತ್ತೋ ಕೆಲವೊಬ್ಬರಿಗೆ ಗಡ್ಡೆಗಳ ಥರ ಇಲ್ಲ ಕ್ಲಾಟ್ಸ್ ಥರ ಮೆನ್ಸಸ್ ಹೋಗುತ್ತೆ, ಫ್ಲೋ ಇರುತ್ತೆ, ಬ್ಲಡ್ ಫ್ಲೋ. ಹಾಗಾಗಿ ಈ ಥರ ಇದ್ದಾಗ ನೀವು ಏನಾಗಿದೆ ಅಂತ ತಿಳ್ಕೋಬೇಕು. ಇಲ್ಲಿ ಬ್ಲಡ್ ಸ್ಟಾಗ್ನೇಷನ್ ಆಗಿದೆ, ಲಿವರಲ್ಲಿ ಬ್ಲಡ್ ಸ್ಟಾಗ್ನೇಷನ್. ಮತ್ತು ಅದರ ಜೊತೆಗೆ ಈ ನಾಲಿಗೆಯನ್ನು ನೋಡಬೇಕು, ಕೆಳಗಡೆ ನಾಲಿಗೆಯನ್ನು ಕೂಡ ನೋಡಬೇಕು. ಓಕೆ, ದೇಹದಲ್ಲಿ ರಕ್ತ ಸಂಚಾರ ನಿಧಾನವಾಗಿರುವ ಅನುಭವವಾಗ್ತದೆ. ಕೈಕಾಲು ತಣ್ಣಗಾಗೋದು. ನಾ ಹೇಳಿದ್ನಲ್ಲ, ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿದಾಗ ನಿಮಗೆ ಅನುಭವಕ್ಕೆ ಬರುತ್ತೆ. ಓಕೆ, ಮುಖದ ಕಾಂತಿ ಕಡಿಮೆ ಆಗುತ್ತದೆ. ಮುಖದಲ್ಲಿರ್ತಕ್ಕಂಥ ಕಾಂತಿ ನಾವೇನು ವೈಟ್ ಇರ್ತೀವೋ, ಬ್ಲ್ಯಾಕ್ ಇರ್ತೀವೋ, ಗೋಧಿ ಬಣ್ಣದ ಇರ್ತೀವಲ್ಲ, ಅದು ಸ್ವಲ್ಪ ಮಂಕಾಗಿ ಕಾಣ್ತಕ್ಕಂಥ ಚಾನ್ಸಸ್ ಇರ್ತದೆ. ಭಾವನಾತ್ಮಕ ಒತ್ತಡದಿಂದ ಲಕ್ಷಣಗಳು ಹೆಚ್ಚಾಗುವುದು. ಯಾವಾಗ ಎಮೋಷನಲ್ ಆಗಿ ನೀವು ಒಂದು ಸಣ್ಣ ಸಣ್ಣ ವಿಚಾರಕ್ಕೆ, ಅಯ್ಯೋ ನನಗೆ ಹೀಗಾಯಿತು, ನನ್ನ ಮಕ್ಕಳು ಈ ಥರ ಮಾಡಿಬಿಟ್ರು, ನನ್ನ ಯಜಮಾನ್ರು ಈ ಥರ ಮಾಡಿಬಿಟ್ರು, ನನ್ನ ಹೆಂಡತಿ ಈ ಥರ ಮಾಡಿದ್ರು, ನನ್ನ ಆಫೀಸ್ನಲ್ಲಿ ನನ್ನ ಬಾಸ್ ಈ ಥರ ಹೇಳಿಬಿಟ್ಟ, ಎಲ್ಲ ಎಮೋಷ್ನಲ್ ಸ್ಟ್ರೆಸ್ನಲ್ಲಿದ್ದರೆ ಈ ಥರ ಪ್ರಾಬ್ಲಮ್ಗಳು ಹೆಚ್ಚಾಗ್ತದೆ. ದೀರ್ಘಕಾಲದ ನೋವು ಒಂದೇ ಸ್ಥಳದಲ್ಲಿ ಇರೋದು. ಕೆಲವೊಬ್ಬರಿಗೆ ಇಲ್ಲೇ ಪೇನ್ ಬರೋದು, ಇಲ್ಲಾಂದರೆ ನಿಮಗೆ ಇಲ್ಲೇ ನೆಕ್ ಪೇನ್ ಬರೋದು, ಸ್ಟಿಫ್ನೆಸ್ ಆಗೋದು. ಒಂದೇ ಕಡೆ ನಿಮಗೆ ನೋವಿತ್ತು, ಒಂದೇ ಸ್ಥಳದಲ್ಲಿ ಇರೋದ್ರಿಂದ ನಿಮಗೆ ಇಲ್ಲಿ ಈ ಸಮಸ್ಯೆ ಮತ್ತು ಈ ನಾಲಿಗೆ ಪ್ಯಾಟರ್ನ್ಗಳನ್ನು ನೋಡಬೇಕು. ರೋಗಿಗೆ ಏನು ಅನುಭವ ಆಗುತ್ತಂದರೆ, ಒಂದೇ ಸ್ಥಳದಲ್ಲಿ ಚುಚ್ಚುವಂತೆ ನೋವಾಗುತ್ತಿದೆ, ಮಾಸಿಕ ಧರ್ಮದಲ್ಲಿ ಕಪ್ಪು ಗಡ್ಡೆಗಳು ಬರುತ್ತಿವೆ, ದೇಹ ಭಾರವಾಗಿದೆ ಮತ್ತು ಸುಲಭವಾಗಿ ಚೈತನ್ಯ ಬರುವುದಿಲ್ಲ, ಒತ್ತಡ ಅಥವಾ ಕೋಪವಾದಾಗ ನೋವು ಹೆಚ್ಚಾಗುತ್ತದೆ, ಕೈ ಕಾಲುಗಳು ತಣ್ಣಗಾಗುತ್ತದೆ. ನೆನಪಿಡುವ ಸೂತ್ರ ಏನಂದರೆ, ನೇರಳೆ ನಾಲಿಗೆ, ನೇರಳೆ ಕಲೆಗಳು, ಚುಚ್ಚುವ ಸ್ಥಿರ ನೋವು, ಗಾಢ ರಕ್ತದ ಗಡ್ಡೆಗಳು, ಲಿವರ್ ಬ್ಲಡ್ ಸ್ಟಾಗ್ನೇಷನ್ ಅಂತ ನೀವು ಕಂಡಿಡ್ಕೋಬೇಕು. ಹಾಗಾಗಿ ಯಾರಿಗೆ ಇನ್ನು ಮೇಲೆ
ಈ ಥರ ಸಮಸ್ಯೆ ಬರುತ್ತೋ, ಈ ಥರ ನಾಲಿಗೆ ಇತ್ತಂದರೆ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಏನಾಗಿದೆ ಅಂತ. ಹಾಗಾಗಿ ಇಷ್ಟೋ ತನಕ ನಿಮಗೆ ಪಿ ಪಿ ಟಿ ಕಾಣ್ತಾ ಇತ್ತಾ, ಅಥವಾ ನಾವು ಹೇಳ್ತಕ್ಕಂಥದ್ದು ಸರಿಯಾಗಿ ಅರ್ಥ ಆಯ್ತಾ, ಇಲ್ಲ ಸರ್ ಇನ್ನೂ ನೀವು ಸ್ವಲ್ಪ ಶೈಲಿಗಳನ್ನು ಬದಲಾವಣೆ ಮಾಡಬೇಕು, ಇಲ್ಲ ಸರ್ ನೀವು ಹೇಳ್ತಕ್ಕಂಥ ನೋಟ್ಸು ನಮಗೆ ಸರಿಯಾಗಿಲ್ಲ, ನಿಮ್ಮ ಅನಿಸಿಕೆಗಳನ್ನು ನಿಮಗೆ ಮಾತನಾಡಲು ಈಗ ಅವಕಾಶ ಕೊಡ್ತಾ ಇದ್ದೀವಿ. ಓಕೆ ಸರ್, ಲಿವರ್ ಬ್ಲಡ್ ಸ್ಟಾಗ್ನೇಷನ್ ಅಂದ್ರಲ್ಲ, ದಯವಿಟ್ಟು ಕಮ್ಮಿ ಫ್ಲೋ ಇದೆ, ಕಡಿಮೆ ಫ್ಲೋ ಇದೆ, ಇದನ್ನ ನಾವು ಲಿವರ್ ಬ್ಲಡ್ ಸ್ಟಾಗ್ನೇಷನ್ ಅಂತೀವಿ. ಅಂದ್ರೆ ನಿಮಗೆ ಏನು ಪ್ರಮಾಣದಲ್ಲಿ ಬೇಕಾಗಿತ್ತೋ ಅದು ಸಿಗ್ತಾ ಇಲ್ಲ. ಓಕೆ, ಅವಾಗ ನಿಮಗೆ ವೋಲ್ಟೇಜ್ಗಳು ಕಡಿಮೆ ವ್ಯತ್ಯಾಸ ಆದಾಗ ಏನಾಗುತ್ತೆ? ವ್ಯತ್ಯಾಸ ಆಗುತ್ತೆ ತಾನೆ? ಹೌದು, ಡಿಮ್ ಆಗುತ್ತೆ ಲೈಟ್. ಆ ಥರ ಇದು ನಮ್ಮ ಬಾಡಿಯಲ್ಲಿ ಕೂಡ ಅದೇ ಸಮಸ್ಯೆ ಆಗುತ್ತೆ. ನೀವು ಇದೀಗ ಸಿಂಪಲ್ ಸರ್, ಇನ್ನೊಂದು ರಮೇಶ್ ಸರ್ ಹೇಳ್ತೀನಿ ನೋಡಿ, ಇಲ್ಲಿ ಎಲ್ಲರೂ ಬೇರೆ ಬೇರೆ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಬಂದಿರೋರಿದ್ದಾರೆ. ನೀವು ಹೊಸಬ್ರು, ಪಾಪ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳಬೇಕು, ಯಾಕಂದ್ರೆ ನಿಮಗೂ ಕೂಡ ಅರ್ಥ ಆಗಬೇಕು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಕೊಂತ ಹೋಗುತ್ತೆ. ಈಗ ನಿಮಗೆ ಸಡನ್ ಆಗಿ ನಾವು ಡಿಗ್ರಿ ಕ್ಲಾಸಿಗೆ ತೊಗೊಂಡ್ಬಿಟ್ಟಿವಿ ಅಡ್ಮಿಷನ್, ಹಾಗಾಗಿ ಸಮಸ್ಯೆ ಇದೆ ನಿಮಗೆ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಯೊಂದನ್ನು ಕಲಿಸ್ಕೊಡ್ತೀನಿ. ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ಏನು ಬೇಜಾರು ಇಲ್ಲ. ನಿಮಗೆ ಗೊತ್ತಿಲ್ಲದಿದ್ದನ್ನ ಕೇಳ್ತಾ ಇದ್ರಿ, ಬಟ್ ಸಂಪೂರ್ಣವಾಗಿ ಅರ್ಥ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಇಷ್ಟು ಸ್ಯಾಂಪಲ್ ಎಕ್ಸಾಂಪಲ್ ತರ ಹೇಳಿದೆ, ಯಾಕಂದ್ರೆ ಒಂದು 2 ಎಕ್ಸಾಂಪಲ್ ಹೇಳಿದೆ, ಅರ್ಥ ಆಯ್ತಂತ ಅನ್ಸುತ್ತೆ. ಸರಿ ಸರಿ ಸರ್. ಓಕೆ, ಈಗ ನಿಮಗೆ ಇನ್ನೊಂದು ಅರ್ಥ ಮಾಡಿಸ್ತೀನಿ. ಈಗ ನಿಮಗೆ ಕಾಲಲ್ಲಿ ಪಾದದಲ್ಲಿ ಜೋಮ್ ಬರುತ್ತೆ. ನಾನು ಒಂದು ಏನ್ ಹೇಳಿದೆ ಅಂದ್ರೆ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಅಂತ ಅಂದೆ. ರಬ್ಬರ್ ಬ್ಯಾಂಡ್ ಹಾಕಿದಾಗ ಇಲ್ಲಿ ಫ್ಲೋ ಕಟ್ ಆಗ್ಬಿಡುತ್ತೆ ನಮ್ದು. ಹೌದು, ಇಲ್ಲಿ ಮುಂದೆ ಜೋಮ್ ಹಿಡಿತದೆ, ಇಲ್ಲ ಅಂದ್ರೆ ಇಲ್ಲಿ ನಮ್ನೆಸ್ ಆಗ್ಬಿಡುತ್ತೆ. ಯಾಕಾಯ್ತದು? ಫ್ಲೋ ಇಲ್ಲ. ಇದೇ ತರ ನಿಮ್ಗೆ ಕೈಕಾಲು ಸುಸ್ತು ಬರ್ತದೆ. ನಾನು ಎಲ್ಲೋ ಸರ್ ಒಂದು 100 ಹೆಜ್ಜೆ ಅಡ್ಡಾಡ್ ಬರಕ್ ಆಗ್ತಾ ಇಲ್ಲ, ಒಂದು ಮೆಟ್ಲು ಹತ್ತಕ್ ಆಗ್ತಾ ಇಲ್ಲ, ನಾನು ಮೊದ್ಲಿನ ತರ ಹೊಟ್ಟೆ ಹಸಿವು ಆಗ್ತಾ ಇಲ್ಲ ಸರ್, ನಾನು ಮೊದ್ಲಿನ ತರ ಎನರ್ಜಿ ಇಲ್ಲ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಬರೋದು ಬೇರೆ. ಈಗ ನಿಮಗೆ ನನ್ನ ಪ್ರಕಾರ ನಿಮ್ಗೆ ಈಗ ಒಂದು 68 ಇಲ್ಲ 70 ಹತ್ತತ್ರ ಇರ್ಬೋದು ಸರ್, ಹೌದಲ್ಲ? ನೋಡಿ, ಈಗ ನಿಮ್ಮ ಏಜಿಗೆ ನಿಮ್ಗೆ ಎನರ್ಜಿ ಕಡಿಮೆ ಆದ್ರೆ ಓಕೆ, ಬಟ್ ನೀವು ನಡೆದಷ್ಟು ನಾನು ನಡಿಲಿಲ್ಲ ಅಂದ್ರೆ ಏನಾಗುತ್ತೆ? ಓಕೆ, ಈ ತರ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸರ್. ನೀವು ಹೆಂಗಂದ್ರೆ ಇಲ್ಲಿ ಏನ್ ಕಲ್ತಿದಾರಲ್ಲ ಇವ್ರಿಗಿಂತನೂ ಜಾಸ್ತಿ ಎಕ್ಸ್ಪರ್ಟ್ ಆಗ್ತೀರಿ. ಅದನ್ನ ನಾನು ನಿಮಗೆ ಎಕ್ಸ್ಪರ್ಟ್ ಮಾಡ್ತೀನಿ, ಬಿಡೋದಿಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಓಕೆ, ಗೀತಾ ರಮೇಶ್ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮೇಡಮ್. ಸರ್, ಇವತ್ತು ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಸರ್ ನಾನು. ತೊಂದರೆ ಇಲ್ಲ, ಹೇಳಿ ಮೇಡಮ್. ಸರ್, ಅದು ನೀವು ಟಂಗಿನ ಬಗ್ಗೆ ಹೇಳ್ತಿರಲ್ಲ ಸರ್, ಓಕೆ. ಆವಾಗ ಈ ಒಂದು ಈಗ ಲಂಗ್ಸ್ ತುಂಬಾ ಹೀಟ್ ಆಗಿದೆ ಅಂದ್ರೆ ಅದಕ್ಕೆ ಯಾವ ಕಲರ್ ಏನು ಅಂತ ಲಾಸ್ಟ್ ಹೇಳ್ತೀರಾ ಎಂತ ಸರ್? ಈಗ ನಾವು ಜಸ್ಟ್ ಓನ್ಲಿ ಫಾರ್ ಟಂಗ್ ಬಗ್ಗೆ ಅಷ್ಟೇ ಮಾತಾಡಿದೀವಿ. ಈಗ ಹಳೇದೆಲ್ಲ ಏನ್ ಮಾಡಿದೀವಿ ಅಂದ್ರೆ 21-22 ಕ್ಲಾಸ್ ತನಕ ಅಲ್ಲಿ ಲಂಗ್ಸ್ ಹೀಟ್ ಆದ್ರೆ ಯಾವ ಕಲರ್ ಹಚ್ಬೇಕು, ಕೋಲ್ಡ್ ಆದ್ರೆ ಯಾವ ಕಲರ್ ಹಚ್ಬೇಕು, ಎಕ್ಸಸ್ ಆದ್ರೆ ಯಾವ ಕಲರ್ ಹಚ್ಬೇಕು ಅಂತ ಆಲ್ರೆಡಿ ಪಿಕ್ಚರ್ ಎಲ್ಲ ಓಡ್ಬಿಟ್ಟಿದೆ ಮೇಡಮ್. ಈಗ ಜನರದ್ದು ಏನಂತಂದ್ರೆ ಸರ್ ನಮಗೆ ಟಂಗ್ ಕಲಿಸಿರ ಅಂದ್ರು, ಅದರ ಒತ್ತಾಯದ ಮೇರೆಗೆ ನಾವು ಕಲಿಸ್ತಾ ಇದೀವಿ. ನೀವು ಹಿಂದ್ಗಡೆ ಎಲ್ಲ ರೆಕಾರ್ಡಿಂಗ್ ನೋಡಿ. ನೀವು ಟಂಗ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ಅಥವಾ 6 ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ? ಇದೆ, ಫಸ್ಟ್ ಕ್ಲಾಸ್ ಇದೆ ಸರ್. ನಾನು ಅದು 6ಗೆ ನಾನು ಪೇ ಮಾಡಿದ್ದೇನೆ ಸರ್, ಆದ್ರೆ ಅದು ರೆಕಾರ್ಡಿಂಗ್ ಎಲ್ಲ ನೋಡಿಲ್ಲ ನಾನು ಇನ್ನು. ತೊಂದರೆ ಇಲ್ಲ, ನಂದು ನೋಡಿ ನಿಮಗೆಲ್ಲ ಪ್ರತಿಯೊಂದಲ್ಲಿ ಇನ್ ಡಿಟೇಲ್ ಆಗಿ ಕೊಟ್ಟಿದ್ದೀನಿ. ಮಾತಾಡಿ ಅಲ್ಲಿ ಆದ್ಮೇಲೆ ನಿಮಗೆ ಅದು ಏನೇನ್ ಕಲರ್ ಹಾಕ್ಬೇಕಂತ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದು ಟಾಪಿಕ್ ನಿಮ್ಗೆ ಗೊತ್ತಾಗುತ್ತೆ. ನೀವು ರಿವಿಷನ್ ಮಾಡಿ. ನಿಮಗೆ ರಿವಿಷನ್ ಮಾಡಿದ್ಮೇಲೆ 1 ತಿಂಗಳು ಆದ್ಮೇಲೆ ನನಗೆ ಫೋನ್ ಮಾಡಬಹುದು. ನಿಮ್ ಸಮಸ್ಯೆನ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 1 ನಿಮಿಷ ಮಾಡಿಕೊಂಡು ಸರ್ ಮಾತಾಡಿ. ಸರ್, ಏನ್ ಗೊತ್ತಾ, ಈಗ ತಂಗಿಗೆ ಎಷ್ಟೋ ಜನ ಹೊಸ ಕೇಳಿರ್ಬೋದು. ಅಲ್ಲ ಸರ್, ವಯಸ್ಸೇನಾಗಿದೆ? ಯಾರಿಗೆ ವಯಸ್ಸು ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ ಸರ್. ಅದೇನು ವಾಯ್ಸ್ ನಿಮ್ದೇ ಅಂತ ಬರ್ತಾ ಇಲ್ಲಲ್ಲ? ವಾಯ್ಸ್ ಲೋ ಆಗಿದೆಯಾ? ಏನು ವಾಯ್ಸ್ ಲೋ ಆಗಿಲ್ಲ ಸರ್, ವಾಯ್ಸ್ ಚೇಂಜ್ ಆಗಿದೆ ಸರ್. ಅದು ಸೆಟ್ಟಿಂಗ್ ಅಲ್ಲಿ ಚೇಂಜ್ ಆಗಿರುತ್ತೆ, ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಅವರು. ಹುಡ್ರೇನೋ ಮಾಡಿದಾರ ನೋಡ್ರಿ, ಕಿತಾಪತಿ ಮಾಡಿದಾರ. ಹೌದು 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 ಸರ್, ಏನ್ ಗೊತ್ತಾ, ತಂಗಿಗೆ ಯಾರು ಹೊಸಗೆಲ್ಲ ಜಾಯ್ನ್ ಆಗಿರ್ತಾರಲ್ವಾ, ಅವರು 60 ಬಗ್ಗೆ ಗೊತ್ತಿರೋದಿಲ್ಲ. ನಾನೇನ್ ಹೇಳ್ತೀನಿ, ಕ್ಲಾಸ್ ಅಲ್ಲೇ ಫಸ್ಟ್ ಕ್ಲಾಸ್ ಅಲ್ವಾ,
ಇದರಲ್ಲಿ ನೋಡಿ ಅವ್ರಿಗೆ ಏನಾರ ಇದು ಕ್ಲಾಸ್ ಕೊಡೋಕೆ ಏನಾರ ಒಂದು ಐಡಿಯಾ ಮಾಡಿ ಕೊಡಿ. ಆಯ್ತಾ, ಅವ್ರಿಗೆ ಅದನ್ನು ಅನುಕೂಲ ಆಗುತ್ತೆ, ಇದು ಅನುಕೂಲ ಆಗುತ್ತೆ. ಈಗ ನಾವು ಹಿಂದಿನವರು ಜಾಯ್ನ್ ಆದವರು ತಂದು ಕೇಳಿದ್ವಿ, ನಮಗೋಸ್ಕರ ಕ್ಲಾಸ್ ಮಾಡಿದ್ದೀರಾ. ಹೊಸದಾಗಿ ಪ್ರವೇಶ ಆಗಿ ಬರೀ ತಂದು ಕ್ಲಾಸ್ಗೆ ಸೇರ್ಕೊಂಡಿರೋರಿಗೆ ನೀವು ಇದು ಈ ತರ ಕ್ಲಾಸ್ ಇದೆ, ಅದ್ರದ್ದು ವಿಡಿಯೋಸ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಅಂತ ಏನಾರು ಒಂದು ಅನೌನ್ಸ್ಮೆಂಟ್ ಮಾಡಿ. ಓಕೆ ಸರ್, ತೊಂದರೆ ಇಲ್ಲ, ಅವ್ರಿಗೆ ಬೇಕಂದ್ರೆ ಕೊಡೋಣ. ನಿಮ್ಮ ಈಡೇರ್ಸೋಣ, ನಿಮ್ಮ ಬೇಡಿಕೆಗಳನ್ನ ಈಡೇರ್ಸೋದು ನಮ್ಮ ಕೆಲಸ. ಓಕೆ, ಥ್ಯಾಂಕ್ ಯು. ಅದು ಸೆಟ್ಟಿಂಗ್ ಚೇಂಜ್ ಮಾಡಿ ಸರ್ ಮಣಿಕಂಠ ಸರ್, ಅದೇನೋ ಸೆಟ್ಟಿಂಗ್ ಚೇಂಜ್ ಆಗಿದೆ, ಆ ಲೇಡೀಸ್ ವಾಯ್ಸ್ ಥರ ಬರ್ತಾ ಇದೆ ಅದು. ಓಕೆ ಓಕೆ, ಅರ್ಚನಾ ಮೇಡಮ್ ಹೇಳಿ. ಅಷ್ಟೇ ಸರ್, ಆಕ್ಚುಲಿ ಇವಾಗ ನೀವು ಹೇಳಿದ್ರಲ್ಲ ಲಿವರ್ ಚಿ ಸ್ಟ್ಯಾಗ್ನೇಷನ್ ಅಂತ ಹೇಳ್ಬಿಟ್ಟು, ಇವಾಗ ಲಿವರ್ ಚಿ ಡಿಫಿಷಿಯನ್ಸಿ ಇದ್ರೆ ಸುಸ್ತಾಗತ್ತೆ ಆ ತರದ ಒಂದಿಷ್ಟು ರೀಸನ್ ಕೊಟ್ರಿ. ಅದ್ರ ಜೊತೆಗೆ ಬ್ಲಡ್ ಚಿ ಡಿಫಿಷಿಯನ್ಸಿ ಇದ್ರೆ ಕ್ಲಾಟ್ಸ್ ಹೋಗೋದು ಎಲ್ಲ ಆಗತ್ತೆ ಅಂತ ಹೇಳಿದ್ರಿ. ಇವಾಗ ಎರಡೂ ಸಿಂಪ್ಟಮ್ಸ್ ಇದ್ರೆ ಹೇಗೆ ನಾವು ಕನ್ಸಿಡರ್ ಮಾಡೋದು? ಎರಡು ಒಂದೊಂದೇ ಕಂಟ್ರೋಲ್ ಮಾಡಿದಾಗ ಅದು ಆಟೋಮೆಟಿಕ್ ಚೇಂಜ್ ಆಗ್ಕೊಂತ ಬರುತ್ತೆ. ಅಂದ್ರೆ ಇವಾಗ ಲಿವರ್ ಚಿ ಡಿಫಿಷಿಯನ್ಸಿ ಫಸ್ಟ್ ಕಂಟ್ರೋಲ್ ಮಾಡ್ಕೊಂಡು ಅದಾದ್ಮೇಲೆ ಬ್ಲಡ್ ಚಿ ಡಿಫಿಷಿಯನ್ಸಿ ಇದನ್ನ ಕಂಟ್ರೋಲ್ ಮಾಡ್ಬೇಕಾ ಹೇಗೆ, ಅಥವಾ ಎರಡಕ್ಕೂ ಅಟ್ ಎ ಟೈಮ್ ಟ್ರೀಟ್ಮೆಂಟ್ ಕೊಡೋದಾ? ಅಲ್ಲ, ನೀವು ಒಂದು ಮಾಡಿದಾಗ ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಕಂಟ್ರೋಲಿಗೆ ಬರುತ್ತೆ. ಈಗ ನೀವು ಇನ್ನೊಂದನ್ನ ಏನು ಈ ಲಿವರ್ ಇನ್ ಡಿಫಿಷಿಯನ್ಸಿ ಇದೆ, ಇಲ್ಲ ಲಿವರ್ ಬ್ಲಡ್ ಅನ್ನ ಚೀಸ್ ಸ್ಟಾಗ್ನೇಷನ್ ಆಗಿದೆ ಅಂತಂದ್ರೆ ನೀವು ಅದು ಚೀಸ್ ಸ್ಟಾಗ್ನೇಷನ್ ಕ್ಲಿಯರ್ ಮಾಡಿದ್ರೆ ಅಲ್ಲೆಲ್ಲ ಒಂದು ಹಂತಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಚೀನೇ ಮೇನ್ ಇಂಪಾರ್ಟೆಂಟ್ ಅಲ್ಲ, ಪ್ರಾಣಶಕ್ತಿ ಹರಿವು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಅಲ್ಲಿ ನೀವು ಪ್ರಾಣಶಕ್ತಿಯನ್ನು ಹೊಡೆದು ಬಿಟ್ಟಾಗ, ಈಗ ನಾವು ಹೊಲದಲ್ಲಿ ನೀರು ಹಾಸ್ತಾ ಇರ್ತೀವಿ, ಅಲ್ಲಿ ಕೆಳಗಡೆ ನೀರು ಹೋಗ್ತಾ ಇರಬೇಕು, ಬಟ್ ಇಲ್ಲಿ ಮೇಲ್ಗಡೆನೆ ಕಟ್ಬಿಟ್ಟಿದೆ. ಇಲ್ಲಿ ಮೇಲ್ಗಡೆ ನಾವು ಆ ಮಣ್ಣನ್ನು ತೆಗೆದ್ಬಿಟ್ರೆ ಆ ಕೆಳಗಲ್ ತನಕ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಚೀಸ್ ಸ್ಟಾಗ್ನೇಷನ್ ಕ್ಲಿಯರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸೆಟ್ ಔಟ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸುಧಾ ಸಂಪಂಗಿ ಮೇಡಮ್ ಹೇಳಿ. ಸುಧಾ ಸಂಪಂಗಿ, ನಮಸ್ತೆ ಸರ್. ನಮಸ್ಕಾರ ಮೇಡಮ್ ಹೇಳಿ. ಮಣಿಕಂಠ ಸರ್ಗೆ ಥ್ಯಾಂಕ್ ಯು ಕ್ಲಾಸ್ ಇದು ತೋರ್ಸ್ಕೊಟ್ಟಿದ್ದಕ್ಕೆ. ಓಕೆ, ಅವ್ರದ್ದು ಯೂಟ್ಯೂಬ್ ನೋಡ್ಬೇಕಾದ್ರೆ ನಿಮ್ ಲಿಂಕ್ ಸಿಕ್ಕಿತ್ತು ಸರ್. ಸಿಕ್ಕಿದ್ದು ಅದೇ ಯೂಟ್ಯೂಬ್ ಅಲ್ಲೇ ನೋಡ್ತಾ ಇದೀನಿ, ಚೆನ್ನಾಗ್ ಬರ್ತಾ ಇದೆ. ನನ್ಗೆ ಅದೆಲ್ಲ ಗೊತ್ತೇ ಇರ್ಲಿಲ್ಲ ಫಸ್ಟ್. ಓಕೆ, ಥ್ಯಾಂಕ್ ಯು. ಚೆನ್ನಾಗ್ ಅರ್ಥ ಆಗ್ತಾ ಇದೆ ಸರ್, ಚೆನ್ನಾಗ್ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ನಮ್ಗೆ ಭಾಷಾ ಬೆಂಗಳೂರ್ಗಡೆ, ನಿಮ್ದು ಸ್ವಲ್ಪ ಅದೇ ನಿಧಾನವಾಗಿ ಹೇಳ್ತಾ ಇದ್ರಲ್ಲ, ಅರ್ಥ ಆಗ್ತಾ ಇದೆ ಸರ್ ಚೆನ್ನಾಗಿ. ನಮ್ದು ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಅಲ್ಲ ನಾವು, ಹಂಗಾಗಿ ಸ್ವಲ್ಪ ನಿಧಾನವಾಗಿ ಹೇಳ್ತೀವಿ. ಮತ್ತೆ ಸ್ಪೀಡ್ ಆಗಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಸರ್. ಅದೇ ನೀವು ನಿಧಾನವಾಗಿ ಮಾತಾಡ್ತೀರಲ್ವಾ, ಹೌದು, ಹಂಗಾಗಿ ಅರ್ಥ ಆಗುತ್ತೆ ಸರ್. ಚೆನ್ನಾಗ್ ಬರ್ತಾ ಇದೆ ಕ್ಲಾಸ್. ತೊಂದರೆ ಇಲ್ಲ. ನೆಕ್ಸ್ಟ್ ನಾವು ಬ್ರೇಕ್ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲಾರ್ದು ಕ್ವಶನ್ ತಗೊಂತೀನಿ, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇನ್ನೊಂದು ದಿವಸ ಕೆಲಸ. ಹಲೋ, ಹಾಯ್ ಸರ್. ಓಕೆ, ಯಾರು ಮಾತಾಡೋದು? ಪಂಕಜ ಮೇಡಮ್, ಎಷ್ಟು ಹೇಳಿ ಮೇಡಮ್. ಸರ್, ಇದು ನಾವು ಹೇಳಿದ್ರಲ್ಲ ಸರ್, ಅದು ಏರಿಯಾಲ್ ಮಾತ್ರ ನಾವು ಚೆಕ್ ಮಾಡ್ಬೇಕಾ ಬಣ್ಣ ಅದೆಲ್ಲಾನು? ಅಂದ್ರೆ ಟಂಗ್ ಏರಿಯಾ, ಅದೇ ಲಿವರ್ ಇರೋ ಜಾಗದಲ್ಲಿ ಮಾತ್ರ ಚೆಕ್ ಮಾಡ್ಬೇಕಾ ಅಥವಾ ಪೂರ್ತಿ ನಾಲಿಗೆ ಚೆಕ್ ಮಾಡ್ಬೇಕಾ ಸರ್? ನೋಡಿ, ಈಗ ನೀವು ಪೂರ್ತಿ ಚೆಕ್ ಮಾಡ್ಲೇಬೇಕು, ಕರೆಕ್ಟಾ? ಈಗ ನಾವು ಪೂರ್ತಿ ಚೆಕ್ ಮಾಡಿದಾಗ ನಿಮ್ಮಲ್ಲಿ ಏನೇನ್, ಅದಕ್ಕೆ ನಾನು ಹೇಳಿದ್ದು ಏನಂದ್ರೆ, ಐ ಥಿಂಕ್ ಕಾಣ್ತಾ ಇದೆ ಇಲ್ಲಿ ನಮ್ಮ ಬ್ಯಾಕ್ ಗ್ರೌಂಡ್ ಒಂದು ಸರಿ ಇಲ್ಲದಕ್ಕೆ ಇಲ್ಲಿ ಕಾಣ್ತಾ ಇದೆನಾ ನಾನು ನಾಲಿಗೆ ಮಾರ್ಕ್ ಮಾಡಿರೋದು? ಹಾ, ಕಾಣಿಸ್ತಿದೆ ಸರ್. ಅಲ್ಲಿ ಬರ್ಕೋಬೇಕು ನೀವು. ಏನಂದ್ರೆ, ಓಕೆ ಲಿವರ್ ಹತ್ರ ಇಲ್ಲಿ ಸ್ವಲ್ಪ ವೈಟ್ ಕೋಟಿಂಗ್ ಇದೆ, ಓಕೆ ಇಲ್ಲಿ ಕೆಂಪು ಚುಕ್ಕೆಗಳಿದ್ದಾವೆ, ಬರ್ಕೋಬೇಕು. ಬರ್ಕೊಂಡು ಸರ್, ಇವಾಗ ಲಿವರ್ ಇದೆ ಅಲ್ವಾ, ಆ ಜಾಗ ಮಾತ್ರ ನಾವು ಚೆಕ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಮಾತ್ರ ನಾವು ನೋಡ್ಬೇಕಷ್ಟು ಅಲ್ವಾ ಸರ್? ನಿಮ್ದು ಅಷ್ಟು ನೋಡೋ ಕೆಲಸ ನಿಮ್ದು. ಒಂದ್ ನಾಲಿಗೆ ನೋಡಿದ್ರೆ ಅಷ್ಟು ನೋಡ್ಬೇಕು. ಅದನ್ನ ನೀವು ಹೆಂಗೆ ನೋಡ್ಬೇಕು ಅಂದ್ರ, ವಿತಿನ್ 15-20 ಸೆಕೆಂಡ್ ಅಲ್ಲಿ ಆ ನಾಲಿಗೆ ನೋಡೋದು ಮುಗ್ದಿರ್ಬೇಕು ನಿಮ್ದು. ನೀವು 1 ನಿಮಿಷ ಅವ್ನ್ ಬಾಯಿ ತಗೊಂಡು ನೀವು ಕುಂತ್ಬಿಟ್ರೆ ಅವ್ನ್ ಡ್ರೈ ಆಗ್ಬಿಟ್ಟಿರ್ತದ ನಾಲಿಗೆಯಲ್ಲಿ. ಓಕೆನಾ? ಆ ವಿತಿನ್ 15-20 ಸೆಕೆಂಡ್ ಅಲ್ಲಿ ನಿಮ್ ನಾಲಿಗೆಯನ್ನ ಬೇಗ ನೋಡ್ಬಿಟ್ಟು ಓಕೆ ಅವ್ನ್ ಬಾಯಿ ಕ್ಲೋಸ್ ಮಾಡಿಸ್ಬಿಡ್ಬೇಕು ನೀವು. ಇದು ಇದಾವೆ. ಹಲೋ, ಹಾ ಹೇಳಿ. ಓಕೆ ಸರ್. ಸರ್, ಇದು ನೀವ್ ಹೇಳಿದ್ರಲ್ಲ ರೆಡ್ ಕಲರ್ ಡಾಟ್, ಹೌದು, ಅದು ಚುಕ್ಕೆ ಇದ್ರೆ ಅದು ಸ್ಟಾಗ್ನೇಷನ್ ಚಿ ಡಿಫಿಷಿಯನ್ಸಿ ಅಂತ ಅನ್ಕೋಬೇಕಾ? ನೀವು ಕ್ಲಾಸ್ ಟಂಗಲ್ ಸೈಡಿಗೆ ಈಗ ನೀವು ಚುಕ್ಕೆಗಳಿದ್ದಾಗ ಏನಂತ ಹೇಳಿದೀವಿ ಅಂತ, ಆ ರೆಡ್ ಚುಕ್ಕೆ ಅನ್ನೋದಕ್ಕಿಂತ ಪಿಂಪಲ್ ತರ ಇದೆ ಸರ್, ಎರಡ್ ಕಡೆನು. ಯಾವ ತರ ಪಿಂಪಲ್ಸ್ ಇದೆ? ಕೆಂಪುಗೆ ಕೆಂಪು ಪಿಂಪಲ್ಸ್ ಅಂದ್ರೆ ಚುಕ್ಕೆ ಇತ್ತಂದ್ರೆ ಅದು ನಿಮಗೆ ಲಿವರ್ ಚೀಸ್ ಸ್ಟಾಗ್ನೇಷನ್ ಆಗಿರ್ತದೆ ಅಂತ ಅರ್ಥ. ಲಿವರ್ ಚೀಸ್ ಸ್ಟಾಗ್ನೇಷನ್ ಆಗಿರ್ತದೆ ಅಂತ. ಓಕೆ, 5 ನಿಮಿಷ ಬ್ರೇಕ್ ತಗೊಂಡು ಮತ್ತೆ ಬರೋಣ. ಮಾತಾಡ್ತೀನಿ ಮೇಡಮ್, ಎಲ್ಲರಿಗೂ ಮಾತಾಡ್ತೀನಿ. ದಯವಿಟ್ಟು ನಾ ಇನ್ನೊಂದ್ಸಲ ರಿಪೀಟೆಡ್ ಮಾಡ್ತಾ ಇದ್ದೀನಿ, ಎಲ್ಲರೂ ಮ್ಯೂಟ್ ಮಾಡ್ಕೋರಿ. ಓಕೆ, ನಾಗರಾಜ್ ಸರ್ ಏನೋ ನಮ್ ಕಡೆ ಡಿಸ್ಕಸ್ ಮಾಡ್ತಾ ಇದ್ರು ಮಧ್ಯಾಹ್ನ, ಅದನ್ನ ಅವರೇ ಕಂಟಿನ್ಯೂಟಿ ಮಾಡ್ತಾರೆ.
ಯಾರಿಗೆಲ್ಲ ಅವ್ರದ್ದು ಮಾತಿನಲ್ಲಿ ಇಷ್ಟ ಇದೆ ಅವ್ರಿಗೆ ಸಲಹೆ ಓಕೆ ಇದು ಚೆನ್ನಾಗಿದೆ ಅಂದರೆ ಅದನ್ನು ಮತ್ತೆ ನಾನು ಬ್ರೇಕ್ ಆದಮೇಲೆ ಬಂದು ಮಾತಾಡ್ತೀನಿ. ನೀವು ಡಿಸ್ಕಸ್ ಬೇಡ. ಓಕೆ, ಡಿಸ್ಕಸ್ ಮಾಡ್ಕೊಂಡು ಆದಮೇಲೆ ನಾನು ನಿಮಗೆ ಬಂದು ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ಸರ್, ಕಂಟಿನ್ಯೂ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಾನು ಮಾತಾಡ್ತಾ ಇರೋದು ಕೇಳಿಸ್ತದೆ ಅನ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆಯಿಂದೆಲ್ಲ ಆಲ್ರೆಡಿ 6ಕ್ಕೆ ಮುಗಿತಾ ಬಂದು 4ಗೆದು ಎಲ್ಲ ಬಂಧುಗಳು ಸರ್ ನಮ್ಗೆ ರಿವಿಷನ್ ಕ್ಲಾಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮಾತಾಡಿ ಒಂದು ನಮ್ಮ ಅನಿಸಿಕೆ ಎಷ್ಟು ಜನಕ್ಕೆ ಹೆಂಗೆ ಏನು ಅನ್ನೋದು ಹೇಳಿ. ನಂಬರ್ 1, ಈ ರಿವಿಷನ್ ಕ್ಲಾಸು ಪ್ರತಿ ವಾರಕ್ಕೆ ಒಂದ್ಸರಿ ಪ್ರತಿ ಗುರುವಾರ ಇರ್ತದೆ 6:45ರಿಂದ 8:00 ನಂಬರ್ 1. ನಂಬರ್ 2, ಈ ರಿವಿಷನ್ ಕ್ಲಾಸ್ ಅಲ್ಲಿ ನಾನು 90% ಇರ್ತೀನಿ. ನನ್ನ ಜೊತೆಗೆ ಅವರು ಸೋಮಪ್ಪ ಕಡೆಯಿಂದ ಕಲ್ಲರ್ ಥೆರಪಿಗೆ ಯಾರಾದ್ರೂ ಅವರು ಇರ್ತಾರೆ. ನಂದು ಬಂದು ಫಸ್ಟ್ ಒಂದು 5ರಿಂದ 10 ನಿಮಿಷ ಧ್ಯಾನ ಹೇಳ್ಕೊಡೋದು ಒಂದು. 3ನೇದು 4ನೇದು ನಿದ್ದೆ ಬಗ್ಗೆ ಹೇಳೋದು. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಅವ್ರ ಮಾತ್ರ ಮಾತಾಡ್ಲಿ. ಆಯ್ತಾ? ಈ 4 ಅಂಶಗಳು ಯಾಕೆ ಬೇಕಂದ್ರೆ ನಮ್ದು ಇದು ಬೇಸಿಕ್. ನೀಟ್ ಬೇಕು, ಹೊರಗಡೆ ಹೋಗ. ನೆಕ್ಸ್ಟ್ ಇದು ದೇಹ ಕಂಟ್ರೋಲ್ ಮಾಡುತ್ತೆ, ಮನ್ಸ್ ಕಂಟ್ರೋಲ್ ಮಾಡುತ್ತೆ. ಇವೆರಡು ಇದ್ಮೇಲೆನೆ ಬೇಸಿಕ್ ಇಲ್ದೇನೆ ನೀವ್ ಏನೇ ಮೆಡಿಸಿನ್ ತಗೊಂಡು ಫಾರಿನ್ ಎಲ್ಲ ನೀವು ಜನರಲ್ ಲೋಕದ ಮೆಡಿಸಿನ್ ಇದಾಗಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದ್ 10 ನಿಮಿಷ ಆತರ ಅದನ್ನೆರಡು ತಗೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಯಾರು 60 ನಾನು ಇಂಥ ಕಡೆ ಹಾಕಿದೆ ಅರ್ಥ ಆಗಿ ಇದು ಯಾರು ಮ್ಯೂಟ್ ಮಾಡ್ಕೊಬಿಡಿ ದಯವಿಟ್ಟು. ಆಯ್ತಲ್ಲ ಇದನ್ನ ಇದು ಕ್ಲಾಸ್, ಇದಕ್ಕೆ ಫಾಲೋ ಅಪ್ ಕ್ಲಾಸ್ ಇರ್ತದೆ. ಜೊತೆಗೆ ಸೋಮಪ್ಪ ಸರ್ವೆ ಅಪ್ರಾಕ್ಸಿಮೇಟ್ 8 ಗಂಟೆ ಹೊತ್ತಿಗೆ 1 ಅವರ್ ನಂದೇ ಇರ್ತದೆ ಇದ್ರ ಬಗ್ಗೆ. ಇದು ಯಾಕೆಂದ್ರೆ ಇದು ಬೇಸಿಕ್ ಎಲ್ರಿಗೂ ಬೇಕೇ ಬೇಕು. ಅದಕ್ಕೆ ಆಯ್ತು ಸರ್ ಹಂಗೆ ಮಾಡೋಣ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಹೇಳ್ತಾರೆ. ಜೊತೆಗೆ ಇದು ಲೈಫ್ ಟೈಮು ಫಾಲೋ ಅಪ್ ಸೆಕ್ಷನ್. ಯಾವ್ಯಾವ ಕ್ಲಾಸ್ ಮಾಡಿರ್ತಾರೆ ಅವ್ರು ಸೇರ್ಬೋದು. ಕಂಡೀಷನ್ ಏನು ಅಂತಂದ್ರೆ ಇದು ಹಂಗೇನೆ ವಿಶ್ವ ಆರೋಗ್ಯ ಕುಟುಂಬದ ತರನೇ ಇದು ವಿಶ್ವ ಆರೋಗ್ಯ ಕುಟುಂಬ ಕಲಿನಲಿ ಅಂತ. ಕಲಿನಲಿ ಅಂದ್ರೇನು, ಇಲ್ಲಿ ತನಕ ಏನು ನೀವು ಕಲರ್ ಥೆರಪಿ ಕಲ್ತ್ಕೊಂಡಿದ್ದೀರಾ, ನಾಲ್ಗೆ ಕಲಿತಿದ್ದೀರಾ, ಆಕ್ಯುಪ್ರೆಷರ್ ಕಲ್ತಿದ್ದೀರಾ, ಮತ್ತೆ ನಂದು ವಾಟರ್ ಥೆರಪಿ ಕಲ್ತಿದ್ದೀರಾ, ನಿಂಬೆಹಣ್ಣು ಬಗ್ಗೆ ತಿಳ್ಕೊಂಡಿದ್ದೀರಾ, ಆಹಾರದ ಬಗ್ಗೆ ತಿಳ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಚೆನ್ನಾಗಾದ್ಮೇಲೆ 4 ಜನಕ್ಕೆ ಹೇಳೋದು ಕಲಿನಲಿ ಅಂತ. ಒಂದು ಇದು ಕ್ಲಾಸು, ಇದು ಡೀಟೇಲ್ಸ್ ನಿಮ್ಗೆ. ಒಂದು ಇದಕ್ಕೆ ಅಪ್ಲೈ ಆಗ್ಬೇಕು ಅಂದ್ರೆ ಒಂದ್ ಲೈಫಲ್ಲಿ ಒಂದೇ ಟೈಮು 1, 2, 3 ₹123 ಕೊಟ್ಟು ನೀವು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಫ್ ಟೈಮ್. ಇದು ಪದೇ ಇಲ್ಲ. ಇದು ಇಷ್ಟು ಅಡ್ವಾಂಟೇಜ್ ಆಯ್ತು. ಈ ಅಡ್ವಾಂಟೇಜ್ ಅಲ್ಲಿ ನಿಮ್ಗೆ ನಮ್ಮ ಹೀಲರ್ಸ್ಗಳಿಗೆ ಮತ್ತೆ ಇಲ್ಲಿರೋ ನಮ್ಮ ಆತ್ಮ ಬಂಧುಗಳಿಗೆ ಏನು ಉಪಯೋಗ ಅಂತಂದ್ರೆ, ಸಪೋಸ್ ನಿಮ್ ಫ್ರೆಂಡ್ಸು ನಿಮ್ ಮಾತು ಕೇಳೋರು, ಅಯ್ಯೋ ಅದಂಗ ಹಿಂಗ ಇದಾಗ್ಬಿಡುತ್ತೆ. ಮತ್ತೆ ನೀವು ನಿಮ್ಮ ಫೇಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಾದ್ಮೇಲೆ ಅವರು ಏನೋ ಒಂಥರ ತಿಳ್ಕೊತಾರೆ. ಹೊಸಬ್ರಾದ್ರೆ ಹಿಂಗೆ ಕರೆಕ್ಟಾಗಿ ಕೇಳ್ತಾರೆ. ಅಂತವ್ರಿಗೆ ಸಪೋಸ್ ಈಗ ನಿಮ್ಮ ಮನೆ ಹತ್ರ ಯಾರೋ ಒಬ್ರು ಶುಗರ್ನವ್ರು ಇರ್ತಾರೆ, ಹೇಳ್ತಾರೆ ಅಯ್ಯೋ ನಾನು ಶುಗರು ಅಂತ. ಧ್ಯಾನ ಮಾಡ್ದ, ಅಯ್ಯೋ ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದು, ಒಳ್ಳೆ ಊಟ ತಗೊಂಡ, ನಾನು ಆರ್ಗ್ಯಾನಿಕ್ ತಗೋತಾ ಇದ್ದೀನಿ. ನಾನು ಬಸರಸರ ಹತ್ರ ಹೋಗ್ಬಂದಿದ್ದೀನಿ. ಈ ತರ ರಾಗ ಎಳಿತಾ ಇರ್ತಾರೆ. ಇಲ್ಲಿ ನಮ್ದ್ರಲ್ಲಿ ಏನ್ ಕಂಡೀಷನ್ ಅಂದ್ರೆ ಅಂತವ್ರಿಗೆ ನೋಡವ, ಇಲ್ಲಿ ನಮ್ಮ ಹತ್ರ ನಮ್ದೊಂದು ಕಲಿನಲಿ ವಿಶ್ವ ಆರೋಗ್ಯ ಕುಟುಂಬದಲ್ಲಿ ಕಲಿನಲಿ ಅಂತ ಇರ್ತದೆ. ನೀವು ವಿಶ್ವ ಆರೋಗ್ಯ ಕುಟುಂಬಕ್ಕೂ ಅದು ಫ್ರೀನೇ ಜಾಯಿನ್ ಮಾಡಿಸ್ಬಿಟ್ಟು ಅಲ್ಲಿ ಅವ್ರ ಸಮಸ್ಯೆ ಹೇಳಿದಾಗ ಯಾರು ಕಲಿತವರು ಅವರು ಒಬ್ರು ಫಸ್ಟ್ ಟೈಮ್ ಒಂದೊಂದು ಫ್ರೀ ಕ್ಲಾಸ್ ಯಾರ್ಯಾರು ಇರ್ತಾರೆ ನಿಮ್ ಕಲ್ತಂಗೂ ಆಗುತ್ತೆ. ಅದೇನಾರ ಇದ್ರೆ ನೀವು ಮಾತಾಡಿದ್ರೆ ಅದನ್ನ ನಾವು ಆರ್ಡರ್ ಮಾಡಿ ಮಾತಾಡ್ತೀವಿ. ಅದ್ರಲ್ಲಿ ಒಂದು ಬರ್ತದೆ. ನೆಕ್ಸ್ಟ್ ಓನ್ಲಿ ಗುರುವಾರ ಬರ್ಬೇಕು. ನೋಡಪ್ಪ ಇವತ್ತೊಂದ್ ದಿವಸ ಬಾ, ಈ ತರ ಕ್ಲಾಸ್ ಇದೆ, ಅದ್ರಲ್ಲಿ ನಾವೆಲ್ಲ ಅನುಭವಸ್ಥರು ಮತ್ತೆ ಈ ತರ ಡೀಲರ್ಗಳೆಲ್ಲ ಇರ್ತಾರೆ. ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಕೊಡ್ತದೆ ಅನ್ಸುತ್ತೆ. ಆ ಬಂದವ್ರಿಗೆ ನಿಮ್ಮ ಸಮ್ಮುಖದಲ್ಲೇ, ಸಪೋಸ್ ನಿಮ್ ಫ್ರೆಂಡ್ ಯಾರ ಬಂದ್ರು, ನೀವು ಜಾಯಿನ್ ಆಗಿ
ಬಟ್ ಅವ್ರು ಜಾಯಿನ್ ಆಗ್ಬೇಕಾದ್ರೂ 1 2 3 123 ರೂಪಾಯಿ ಕೊಟ್ಟು ಜಾಯಿನ್ ಆಗ್ಬೇಕು. ಜಾಯಿನ್ ಆಗ್ಬಿಟ್ಟು ಕಂಡೀಷನ್ ಹೇಗೆ ಅಂದ್ರೆ ಕ್ಲಾಸು ಅವ್ರಿಗೆ ಗೊತ್ತಿರೋ ಡೌಟ್ ಎಲ್ಲ ಕೇಳ್ಬೇಕು. ಅವ್ರಿಗೆ ಸಮಾಧಾನ ಆಗ್ಲಿಲ್ಲ, ಏನ್ ಇಂಥ ಕ್ಲಾಸ್ ಬಂದು ಸೇರ್ಸ್ಬಿಟ್ಟೆ ಅಂದ್ರೆ ಕ್ಲಾಸ್ ಆದ್ಮೇಲೆ ಅವ್ರ ದುಡ್ಡನ್ನ ನಾವು ರಿಟರ್ನ್ ಕೊಡ್ತೀವಿ. 123 ರೂಪಾಯಿನೂ ರಿಟರ್ನ್ ಕೊಡ್ತೀವಿ, ಟಾಟಾ ಹೇಳ್ತೀವಿ. ಅಂಥವ್ರ ಹತ್ರ ನೀವು ವ್ಯವಹಾರ ಮಾಡ್ಬೋದಾ ಬಿಡ್ಬೋದಾ ಅದು ನಿಮ್ಗೆ ಬಿಟ್ಟು ಥಿಂಗ್ಸು. ಅಷ್ಟು ನೀವು ಹೇಳುದು ಕೇಳಿದ್ರೆ ನಾವು ಅಷ್ಟೇ ಹೇಳಿದ್ವಿ ಅಂತ ಅಷ್ಟು. ಇದರಿಂದ ಏನಾಯ್ತದೆ ಏನಂದ್ರೆ ನಮ್ಗೆ ವಾರ ವಾರ ಹೊಸ ಜನಗಳು ಬರ್ತಾರೆ. ನೀವು ಹೇಳ್ತೀರಾ ಸಾರ್ ನಾವು 15 ಜನಕ್ಕೆ ಹೇಳಿದ್ರೆ ಸರ್ ಯಾರು ಬರಲಿಲ್ಲ. ಹಂಗೆ ನಾವ್ ಹೇಳಿದವರೆಲ್ಲ ಬರಲ್ಲ. ಒಬ್ಬೊಬ್ರು ಕರ್ಮದಿಂದ ಒಬ್ಬೊಬ್ರು ಬರ್ತಾರೆ. ಯಾವಾಗ ಅವರು ಕರ್ಮ ಫಲಗಳು ಮುಗಿತಾವೋ ಆಗ ಅವರು ನಮ್ಗೆ ಲಿಂಕ್ ಆಯ್ತಾರೆ. ಹೌದಲ್ಲ? ಅದರಿಂದ ಇಲ್ಲ ಸಪೋಸ್ ನಾನ್ ಮಾತಾಡೋದೇ ಲೈಕ್ ಆಗ್ಬೋದು ಅವ್ರಿಗೆ, ಇಲ್ಲ ಸೋಮಪ್ಪ ಅವ್ರು ಮಾತಾಡೋದು ಲೈಕ್ ಆಗ್ಬೋದು, ಇಲ್ಲ ಅದೇ ತರ ನಮ್ಮ ಮಣಿಕಂಠ ಅವರು ಬಂದಿರ್ತಾರೆ ಹಂಗೆ ನಮ್ ಜೊತೆಗಿರ್ತಾರೆ, ಅವ್ರು ಮಾತಾಡೋದು ಲೈಕ್ ಆಗ್ಬೋದು, ಸಿಂಧು ಮೇಡಮ್ ಮಾತಾಡೋದು ಲೈಕ್ ಆಗ್ಬೋದು. ಅಕಸ್ಮಾತ್ ಇದ್ರಲ್ಲೇ ನೀವು ನಿಮ್ಮೇಲೆ ಸ್ವಲ್ಪ ಎಕ್ಸ್ಪರ್ಟ್ ಇದ್ದು ಯಾರೋ ಒಬ್ರು ಹೇಳ್ತಾರೆ ಇಲ್ಲ ಸರ್ ಆದಷ್ಟು ನಾನು ನಿಮ್ ಕಡೆಲೇ ಮಾತಾಡಿಸ್ತೀನಿ ಅಂದ್ರೆ ನಿಮ್ಮನ್ನ ಬಿಟ್ಟು ಎಕ್ಸ್ಪೀರಿಯನ್ಸ್ ಇರೋರಿಗೆ. ಹೌದಾ ಇವರೆಲ್ಲ ಅವಾಗ ಏನಾಯ್ತದೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಹಂಗ್ ಕಾನ್ಫಿಡೆನ್ಸ್ ಇದ್ದವ್ರಿಗೆ ನಾನು ಲೈಫ್ ಮೆಂಬರು ಗುರುವಾರ ಬರ್ತೀನಿ ಅಂದ್ರೆ ಜಾಯಿನ್ ಆಯ್ತಾ ಹೇಳ್ಬಿಟ್ಟು ನಮ್ದು ಟೀಮ್ ಹಂಗೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಮತ್ತೆ ಹಂಗೆ ಕ್ಲಾಸ್ಗಳಿಗೂ ಜಾಯಿನ್ ಆಗ್ತಾ ಇರ್ತಾರೆ ಅಂತ ನಾನು ಎಲ್ಲ ಡಿಸ್ಕಸ್ ಮಾಡಿದೆ ಸೋಮಪ್ಪ ಸರ್ ಹತ್ರ. ಸರ್ ಇದು ತುಂಬಾ ಚೆನ್ನಾಗೇ ಇದೆ, ಆದ್ರೂ ನಾವಿಬ್ರೇ ಡಿಸೈಡ್ ಮಾಡೋದು ಬೇಡ, ಇದನ್ನ ವಿಷಯ ತಿಳಿಸಿ ಅಂತ ಹೇಳವ್ರೆ. ಇದು ವಿಷಯನ ನಾನು ಇವಾಗ ತಿಳಿಸಿದ್ದೀನಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಒಬ್ಬೊಬ್ರು ಮಿಸ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಈಗ ನೀವು ತಲೆ ಕೆಟ್ಕೊಳ್ಳೋದಿಲ್ಲ, ಏನು ಅಂತೇನಿಲ್ಲ, ಏನು ಮಾತಾಡುವಾಗಿಲ್ಲ. ಮತ್ತೆ ಯಾಕೆ ಬೇಕಿದೆ ಪ್ರತಿ ವಾರನೂ ಹೊಸ ಜನ ಬರ್ತಾರೆ. ಇವಾಗ ಯಾರು ಹೇಳಿದ್ರೆ 10 ಜನ ಕೇಳಿದ್ರೆ ಸರ್ ಬರಲಿಲ್ಲ, ನಮ್ಮ ಮಾತು ಕೇಳ್ಕೊ ಬರೋದಿಲ್ಲ. ಯಾರಾದ್ರೂ ಹೌದಾ ಈಗ ಹೆಂಗಿರ್ತದೆ ನಿಮ್ಗೆ ಏನಾರ ಡೌಟ್ ಇದ್ರೆ ಈ ಪ್ರಮೋಪರ್ಗೂ ಕೊಟ್ಟರೆ ಏನಾರ ಇಲ್ಲ KGS ಮಾಡ್ಬೇಕಾ, ಇಲ್ಲ ಇದೆ ವಿಜಯ ಸಾರ ಅಂತೀರಾ, ಇಲ್ಲ ಆಚಾರ್ಯಗೆಲ್ಲ ನಮ್ಗೆ ಅಂತೀರಾ, ನಮ್ಗೆ ವಿಷಯ ಬೇಕು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನಾಗರಾಜ್ ಸರ್. ಓಕೆ, ಇದಕ್ಕೆ ನಾಗರಾಜ್ ಸರ್ ನಮಗೆ ಮಧ್ಯಾಹ್ನ ಈ ಥರ ಹೇಳಿದ್ರು ಫೋನ್ ಮಾಡಿ. ನೋಡೋಣ ಸರ್ ಯಾರೆಲ್ಲ ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಲಿ. ಮತ್ತು ಏನಾದರೆ ಒಬ್ರಿಗೊಬ್ಬರು ನೀವು ಮಾತಾಡ್ಕೊಂಡಾಗ ಇನ್ನೂ ನಿಮ್ಮ ಜ್ಞಾನ ಬೆಳೀತದೆ. ಯಾಕಂದರೆ ಚರ್ಚೆ ಮಾಡಿದಾಗ ಏನಾಗುತ್ತಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳು ಹೊರಗಡೆ ಬಂದಾಗ ಬೇರೆಯೊಬ್ಬರು ಅದನ್ನು ಪರಿಹಾರ ಮಾಡ್ಬೋದು. ಹಾಗಾಗಿ ಡಿಸ್ಕಷನ್ ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಸುಮ್ಮನೆ ಡಿಸ್ಕಷನ್ ಮಾಡಿದಾಗ ಅಲ್ಲಿ ಕೆಲಸಕ್ಕೆ ಬಾರತಕ್ಕಂಥ ಮಾತುಗಳು ಬರ್ತವೆ. ಹಾಗಾಗಿ ಯಾರು ಅದನ್ನು ಒಂದು ಹಣ ಪಾವತಿಸ್ತಾರಲ್ಲ ಅವರಿಗೆ ಜವಾಬ್ದಾರಿ ಇರ್ತದಂತ ಇದೊಂದು ನಾಗರಾಜ್ ಸರ್ದೊಂದು ಸಣ್ಣ ಐಡಿಯಾ. ಅದನ್ನು ನೀವು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು 6 ಕೀದಲ್ಲಿ ಮತ್ತು ನಮ್ಮ ನಾಲಿಗೆ ಗ್ರೂಪಲ್ಲಿ ಹಾಕಿರ್ತೀನಿ. ಒಂದು ಪೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾಡಿ ದಯವಿಟ್ಟು ಏನೇ ಒಂದು ಪೋಲ್ ಮಾಡಿದ್ರು, ಏನೇ ಒಂದು ಗೂಗಲ್ ಫಾರ್ಮ್ ಕಳಿಸಿದ್ರು ಅದಕ್ಕೆ ಪರಿಹಾರ ಒಂದು ಪ್ರತಿಕ್ರಿಯೆಯನ್ನು ನೀಡಿ. ಯಾಕಂದರೆ ನೀವು ಪ್ರತಿಕ್ರಿಯೆ ಎಷ್ಟು ಕೊಡ್ತೀರಿ ಅದರ ಮೇಲೆ ನಾವು ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಇಲ್ಲ ನಾಳೆ ಏನಂತ ಹೇಳ್ತೀವಿ ಅದು. ಬಟ್ ಈಗ ಏನಂದರೆ ನೆಕ್ಸ್ಟ್ 1ನೇ ತಾರೀಕಿನಿಂದನೇ ಅದು ಆಗೋದು. ಈಗ ಸದ್ಯಕ್ಕೆ ಇದ್ರ ನನಗೆ ಟಂಗ್ದು ನಾನು 6 ಕೀ ಮುಗಿಸ್ಬೇಕಾಗಿದೆ. ನನಗೆ ಸಮಯನೂ ಕಡಿಮೆ ಇರೋದ್ರಿಂದ ಬೇಗ ಮುಗಿಸ್ಬೇಕು. ಓಕೆ, ಯಾರಿಗೆಲ್ಲ ಇನ್ನೊಂದು 2 ನಿಮಿಷ ಡೌಟ್ ಇದ್ರೆ ಕ್ಲಿಯರ್ ಮಾಡಿ. ಮುಂದೆ ನಾನು ನಮ್ಮ ಅಭಿಪ್ರಾಯ ಸರ್, ಇವರು ನಾಗರಾಜು ಸರ್ದು ಕಲಿನಲ್ಲಿ ಅಥವಾ ಏನು ಈಗ ಗುರುವಾರ ಒಂದು ರಿವಿಷನ್ ಕ್ಲಾಸ್ ಅಂತ ಹೇಳಿದ್ರು. ಈಗ ನಾವೇನ್ ಕಲಿತಾ ಇದೀವಿ 6 ಇರ್ಬೋದು, ಟಂಗ್ ಇರ್ಬೋದು, ಅಥವಾ ಮುಂದೆ ಬರುವಂತ ಒಂದು ಆಕ್ಯುಪ್ರೆಷರ್ ಇನ್ನ ಬೇರೆ ಬೇರೆ ಎಲ್ಲ ಇದೆ. ಇದ್ರ ಜೊತೆಗೆ ನಾವು ನಮ್ಮ ಲೈಫ್ ನ ಅಥವಾ ನಮ್ಮ ಆರೋಗ್ಯವನ್ನ ಹೋಲಿಸ್ಟಿಕ್ ಆಗಿ ಅಂದ್ರೆ ಒಂದು ಸರ್ವತೋಮುಖವಾಗಿ ಬೇರೆ ಬೇರೆ ಆಂಗಲ್ ಗಳಿಂದ ನೋಡಿದಾಗ ಮಾತ್ರ ನಾವ್ ಇದಾಗುತ್ತೆ. ಅಥವಾ ಇವಾಗ ಏನು ನಾವು ಹೇಳ್ಕೊಡೋದು ಒಂದು ಬಣ್ಣದ ಅಂದ್ರೆ ಏನು ನಮ್ 6 ಇರ್ಬೋದು, ನಾಲ್ಗೆ ಇದನ್ನ ಅಸೆಸ್ ಮಾಡ್ಬೋದು. ಬಟ್ ಅದ್ರ ಜೊತೆಗೆ ನಮ್ ನಿದ್ದೆ ಹೆಂಗಿರ್ಬೇಕು, ಕುಡಿಯೋ ನೀರು, ತಗೊಳ್ಳೋ ಆಹಾರ ಹೆಂಗಿರ್ಬೇಕು, ಯೋಗ ಹೆಂಗಿರ್ಬೇಕು, ಧ್ಯಾನದಿಂದ ಮಾಡುವಂತದ ನಮ್ಮ ಫಿಸಿಕಲ್ ಜೊತೆಗೆ ನಮ್ಮ ಮೆಂಟಲ್ ಸ್ಟೇಟಸ್ ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ಇದೊಂದು ಸಮಗ್ರವಾಗಿ ಇದ್ದಾಗ ಮಾತ್ರ ನಾವು ಒಂದು ಮನುಷ್ಯ ಪರಿಪೂರ್ಣವಾಗಿ ಏನು ಅಂದ್ರೆ ಸಾಮಾಜಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಿದಾಗ್ಲೇ ನಾವು ಒಂದು ಸಮಗ್ರ ನಾವು ಹೋಲಿಸ್ಟಿಕ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಐಡಿಯಾ ಚೆನ್ನಾಗಿದೆ ಸರ್. ನೀವು ಹೇಳ್ದಂಗೆ ಒಂದು ಪೋಲ್ ಇದು ಮಾಡಿದ್ರೆ
ಯಾರ್ಯಾರ ಅಭಿಪ್ರಾಯ ಹೆಂಗ್ ಬರುತ್ತೋ ನೋಡ್ಕೊಂಡು ಆಮೇಲೆ ಅದನ್ನ ಡಿಸೈಡ್ ಮಾಡ್ಬೋದು. ಓಕೆ, ನಿಮ್ ಕ್ಲಾಸ್ಗಳೆಲ್ಲ ಮುಗಿದ್ಮೇಲೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಚನಾ ಮೇಡಮ್ ಏನು ಹೇಳ್ತಾ ಇದ್ದಾರೆ ಹೇಳಿ. ಅರ್ಚನಾ ಸರ್ ಇನ್ನೊಂದು ಏನಂದ್ರೆ ಅವ್ರು ಹೇಳಿದ್ರು 6.8 ಅಂತ ಹೇಳಿದ್ರು. ರಿವಿಷನ್ ಕ್ಲಾಸಸ್ ಎಲ್ಲ ಸ್ವಲ್ಪ ಡೇ ಟೈಮ್ 11:30 to 4 ಇದ್ರೆ ನಮ್ಮಂತ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಆನ್ಲೈನ್ ಎಲ್ಲಾ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಮಕ್ಳಿರೋದ್ರಿಂದ. ಸೊ ಅವರಿಗೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸೊ 11:30 to 1 ಅಂದ್ರೆ ಅವಾಗ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಲ್ಲ ನಮ್ಗೆ. ಸೊ ಹೆಲ್ಪ್ ಆಗುತ್ತೆ. ಅಟ್ ಲೀಸ್ಟ್ ಎವ್ರಿ ವೀಕೆಂಡ್ ಅಲ್ಲಿ ಎವ್ರಿ ಥರ್ಸ್ಡೇ ಆಗದೆ ಹೋದ್ರು 1 ವೀಕ್ 11:30, ಇನ್ನೊಂದು ವೀಕ್ 6:45 ಈ ತರ ಮಾಡಿದ್ರೆ ನಮ್ಗೆಲ್ಲ ಸ್ವಲ್ಪ ಹುಡುಗಿ ಹೆಲ್ಪ್ ಆಗುತ್ತೆ. ಅಂದ್ರೆ ಈಗ ಏನಾಗುತ್ತೆ ಮೇಡಮ್ ಅಂದ್ರೆ ಅವ್ರ ಫ್ರೀ ಟೈಮ್ ಇರಲ್ಲ, ಅವ್ರದ್ದೇನೋ ಬೇರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅವ್ರು ಏನೋ ಕೆಲಸಗಳಿರ್ತವೆ. ನೋಡಿ ಎಲ್ಲಾರು ಡಿಸ್ಕಸ್ ಮಾಡಿ ಗ್ರೂಪ್ನಲ್ಲಿ ಎಲ್ಲ ಓಪನ್ ಆಗಿ ಮೆಸೇಜ್ ಮಾಡಕ್ಕೆ ನಿಮ್ಗೆ ಅಲೌ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ಇವಾಗ ಮಕ್ಳಿಗೆ ಓದ್ಸೋರು ನಮ್ ಕಡೆದವ್ರು ತುಂಬಾ ಜನ ಇರ್ತಾರಲ್ಲ, ಸೊ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಅದು ಎಲ್ಲರಿಗೂ ಒಳ್ಳೇದೇ. ಬಟ್ ಅಂದ್ರೆ ನಮ್ಗೆ ಇವಾಗ ಆಸೆ ಇರುತ್ತೆ ರಿವಿಷನ್ ಮಾಡ್ಬೇಕು, ಕ್ಲಾಸ್ ತಗೊಳ್ಬೇಕು, ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡ್ಬೇಕಂತ. ಬಟ್ ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ. ಅರ್ಥ ಆಯ್ತು ಮೇಡಮ್. ಇದನ್ನ ಮುಂದಿನ ದಿನಗಳಲ್ಲಿ ಈಗ ನೆಕ್ಸ್ಟ್ ನಾವು 1ನೇ ತಾರೀಕು ನಂತರ ನೀವೆಲ್ಲ ಮಾಡೋದು ಅಷ್ಟರೊಳಗಡೆ ಡಿಸ್ಕಸ್ ಮಾಡೋಣ. ಯಾರ್ಯಾರಿಗೆ ಹೇಗೆ ಅನುಕೂಲ ಆಗುತ್ತೆ ಅದ್ರಲ್ಲಿ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರು ಹೆಚ್ಚಿನ ವೋಟ್ಗಳನ್ನು ಹಾಕ್ತಿರೋ ಆವಾಗ ನಾವು ಅದನ್ನ ಗಣನೆಗೆ ತಗೊಂತೀವಿ. ಓಕೆನಾ? ನೆಕ್ಸ್ಟ್ ಲಿಂಗರಾಜ್ ಸರ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಮಾತಾಡಿ. ಅವ್ರು ಒಬ್ಬರು ಮಾತಾಡಿಸಿ ನಾನು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀನಿ. ಲಿಂಗರಾಜ್ ಸರ್ ನಮಸ್ಕಾರ. ನಮಸ್ಕಾರ. ನಾವು ನಾಲ್ಗೆ ಚಿತ್ರ ಕಲ್ಸಿದೀವಿ ಸರ್. ಇಲ್ಲ ಎಲ್ಲರೂ ನೋಡೋಕ್ಕಾಗಿಲ್ಲ ಸರ್, ನನ್ನ ಕೆಲಸದಲ್ಲಿ ಎಲ್ಲರದ್ದು ನಾಲಿಗೆ ನೋಡೋಕ್ಕಾಗಿಲ್ಲ ನಾನು. ಬಟ್ ಯಾರ್ಯಾರ್ದು ಕಳಿಸಿದ್ದೀರೋ ಅವ್ರದ್ದು ಕೆಲವೊಂದು ನಾನು ಇಮೇಜಸ್ನ ರೆಡಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕಳಿಸ್ಕೊಡ್ತೀನಿ. ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ನಾನು ಅವ್ನು ಯಾವುದೂ ಮಾಡೋಕ್ಕಾಗಿಲ್ಲ. ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಓಕೆನಾ? ಅದಲ್ಲ ಸರ್, ನಾಲ್ಗೆ ಚಿತ್ರ ಕಳ್ಸಿಕೊಟ್ಟಿರೋದು ಸರ್ ನಾವು. ಒಂದು ನಿಮಿಷ ಹೇಳಿ ಸರ್. ನಾಲ್ಗೆ ಚಿತ್ರ ಕಳ್ಸಿಕೊಟ್ಟಿರೋದು ಸರ್. ಅವನ್ನ ಇನ್ನು ನೋಡಿ ಒಂದ್ ಸರ್ವೆ ಈ ತರ ಐತೆ ಅಂತ ಹೇಳ್ಬೋದಲ್ಲ ಸರ್ ಒಬ್ಬೊಬ್ರೆ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಕಾಲಾವಕಾಶ ಬಹಳ ಕಡಿಮೆ ಇದೆ, ಹಾಗಾಗಿ ಎಲ್ಲರದ್ದು ಹೇಳ್ತೀನಿ. ಸ್ವಲ್ಪ ಸಮಯ ತಗೊಂತದೆ, ಕಳಿಸ್ತೀನಿ. ನಿಮ್ಮ ನಾಲಿಗೆ ಎಲ್ಲ ಏನು ಗ್ರೂಪಲ್ಲಿ ಶೇರ್ ಮಾಡಿದ್ದೀರೋ ಅವ್ರದ್ದೆಲ್ಲರದ್ದು ಗಣನೆಗೆ ತಗೊಂಡು ನಾನು ನೋಡ್ತೀನಿ. ಓಕೆನಾ? ಇಲ್ಲಿ ಕ್ಲಾಸ್ನಲ್ಲಿ ಹೇಳೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ಆಗಿ ನಿಮಗೆ ಮೆಸೇಜ್ ಬರುತ್ತೆ. ಓಕೆನಾ? ಓಕೆ. ಇವ್ರು ಮಣಿಕಂಠ ಸರ್ ಏನು ಹೇಳ್ತಾ ಇದ್ದಾರೆ? ಮಣಿಕಂಠ ಸರ್ ಹೇಳಿ. ನಾಗರಾಜ್ ಸರ್ ಹೇಳೋದಲ್ಲ, ಗುರುವಾರ ಒಂದು ರಿವಿಷನ್ ಕ್ಲಾಸ್ ತರ ಮಾಡೋಣ ಎಲ್ಲ ಸೇರೋಣ ಅಂತ. ಅದು ಲೇಟ್ ಟೈಮ್ ಇರುತ್ತೆ ಅಲ್ವಾ, ನೀವು ವೋಟಿಂಗ್ ಏನೋ ಮಾಡ್ತೀರಲ್ಲ ಅದರಲ್ಲಿ ಮೆನ್ಷನ್ ಮಾಡ್ಬೇಡಿ. ಹೆಲ್ತ್ ಟಿಪ್ಸ್, ಯೋಗ, ಮುದ್ರೆ, ಕಲರ್ ಥೆರಪಿ ಬಗ್ಗೆ ಸ್ವಲ್ಪ ಏನಾರ ಡೌಟ್ಸ್ ಇದ್ರೆ ಟಿಪ್ಸಿ ಬಗ್ಗೆ ಆಗ್ಬೋದು, ಅದೆಲ್ಲರೂ ಕೂಡ ಅದರಲ್ಲಿ ನೀವು ಅದರಲ್ಲಿ ಬೇಕಾದ್ರೆ ಅದ್ರ ಜ್ಞಾನ ಪಡಿಬಹುದು ಅಂತ ಮೆನ್ಷನ್ ಮಾಡಿ ವೋಟಿಂಗ್ ಮಾಡಿ. ಜನರಲ್ ಇರುತ್ತೆ ಎಲ್ಲ ಟೋಟಲ್. ಅದೇ ಜನರಲ್ ಇದನ್ನ ಸ್ವಲ್ಪ ಮೆನ್ಷನ್ ಮಾಡಿದ್ರೆ ಈಗ ಹೆಲ್ತ್ ಟಿಪ್ಸ್ ಆಗ್ಬೋದು, ಅಲ್ಲ ಯಾರು ಬೇರೆ ಬೇರೆ ಎಕ್ಸ್ಪರ್ಟ್ ಇರ್ತಾರಲ್ಲ, ಯಾರು ಒಂದಿನ ಹೆಲ್ತ್ ಟಿಪ್ಸ್ ಹೇಳ್ಬೋದು ಅಥವಾ ಆಹಾರದ ಬಗ್ಗೆ ಹೇಳ್ಬೋದು, ಆತರ ಎಲ್ಲರೂ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಜನ ಸೇರ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಮಾಡೋಣ. ಅದೊಂದು ಏನೇನಿದೆ ಎಲ್ಲರೂ ನಿಮ್ಮ ಟಿಪ್ಸ್ ಅನ್ನ, ನಿಮ್ಮ ಒಂದು ಸಜೆಷನ್ ಅನ್ನು ನನಗೆ ಕಳಿಸಿ ಮಾಡೋಣ. ಓಕೆ, ನೆಕ್ಸ್ಟ್ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮತ್ತೆ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, PPT ಕಾಣ್ತಾ ಇದೆನಾ? PPT ಕಾಣುತ್ತಾ ಇದೆನಾ? ಎಸ್ ಸರ್. ಇಲ್ಲ, ಈಗ ಕಾಣ್ತಿದೆ ಸರ್. ಇಲ್ಲ ಸರ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಿವರ್ ಇನ್ ಡಿಫಿಷಿಯನ್ಸಿ. ಲಿವರ್ ಇನ್ ಡಿಫಿಷಿಯನ್ಸಿಯಲ್ಲಿದ್ದಾಗ ನಮ್ಮ ನಾಲಿಗೆ ಯಾವ ಥರ ಇರುತ್ತೆ, ಅದು ಹೇಗೆ ಲಕ್ಷಣಗಳು ಕಾಣ್ತಾವಂತ ನೋಡೋಣ. ಓಕೆ, ನಾಲಿಗೆ ಹೇಗಿರ್ತದೆ ಅಂದರೆ, ನಾಲಿಗೆ ತೆಳು ಕೆಂಪು ಅಥವಾ ರೆಡ್ ಅಂತ ಏನು ಕರಿತೀವಿ, ಅಥವಾ ಕಡು ಕೆಂಪು ಡಾರ್ಕ್ ರೆಡ್ ಬಣ್ಣದಲ್ಲಿ ಇರುತ್ತದೆ. ಲಿವರ್ ಇನ್ ಡಿಫಿಷಿಯನ್ಸಿ. ಇನ್ನಂದರೆ ತಂಪಿನ ಕೊರತೆ ಇದ್ದಾಗ, ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ
ತಂಪು ಕಡಿಮೆ ಇದ್ದಾಗ ಯಾವ ಥರ ಕಾಣುತ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ನಾಲಿಗೆ ತೆಳು ಕೆಂಪು ಇರ್ಬೋದು ಅಥವಾ ಕಡು ಕೆಂಪು ಇರ್ಬೋದು, ಡಾರ್ಕ್ ರೆಡ್ ಬಣ್ಣದಲ್ಲಿ ಇರುತ್ತದೆ. ವಿಶೇಷವಾಗಿ ಲಿವರ್ ಮೆರಿಡಿಯನ್ ನಾಲಿಗೆಯ ಎರಡೂ ಬದಿಗಳು ಕೆಂಪಾಗಿ ಅಥವಾ ಗಾಢ ಕೆಂಪಾಗಿ ಕಾಣುತ್ತದೆ. ನಾಲಿಗೆಯ ಲೇಪನ ಏನು ಕೋಟಿಂಗ್ ಅಂತ ಕರಿತೀವಿ, ತುಂಬ ತೆಳುವಾಗಿರುತ್ತದೆ ಅಥವಾ ಇಲ್ಲದೇನೂ ಇರಬಹುದು. ಇಲ್ಲಿ ಏನೇನು ಹೇಳಿದಾರಂತ ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡಿ. ತಂಪು ಕೊರತೆ ಇದ್ದಾಗ ರೆಡ್ ಇರುತ್ತೆ ಅಥವಾ ಕಡು ರೆಡ್, ಜಾಸ್ತಿ ರೆಡ್ನು ಇರ್ಬೋದು. ಓಕೆ, ವಿಶೇಷವಾಗಿ ಲಿವರ್ ಮೆರಿಡಿಯನ್ನ ಎರಡೂ ಬದಿಗಳಲ್ಲಿ ಯಾವ ಸ್ಥಾನಗಳಿದೆಯಲ್ಲ ನಿಮ್ಮ ಲಿವರ್ನ ಸೈಡ್ ಆಫ್ ದ ಟಂಗ್ ಅಂತ ಏನು ಕರಿತೀವಿ, ಎರಡೂ ಬದಿಗಳಲ್ಲಿ ಕೆಂಪಾಗಿ ಅಥವಾ ಗಾಢ ಕೆಂಪಾಗಿ ಇರ್ಬೋದು. ನಾಲಿಗೆಯ ಲೇಪನ ಏನು ವೈಟ್ ಕೋಟಿಂಗ್ ಅಂತ ಏನು ಕರಿತೀವಿ ಅದು ಇರ್ಬೋದು, ಇಲ್ಲದೇನೂ ಇರ್ಬೋದು. ಓಕೆ, ನಾಲಿಗೆ ಒಣಗಿದ ಅಂದರೆ ಡ್ರೈ ಆಗಿ ಹೊಳಪಿಲ್ಲದೆ ಕಾಣುತ್ತದೆ. ನಾಲಿಗೆ ಒಣಗಿದ ಡ್ರೈ ಅಥವಾ ಹೊಳಪಿಲ್ಲದಂತೆ ಕಾಣುತ್ತದೆ. ಕೆಲವೊಮ್ಮೆ ಸಣ್ಣ ಬಿರುಕುಗಳು, ಕ್ರ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅವು ಕೂಡ ನಮ್ಮ ನಾಲಿಗೆಯಲ್ಲಿ ಕಾಣಿಸ್ಕೋಬೋದು. ನಾಲಿಗೆ ತೆಳಗಾಗಿದ್ದು ತೇವಾಂಶ ಕಡಿಮೆಯಾಗಿರುತ್ತದೆ. ಇಲ್ಲಿ ನೋಡಿ, ಪ್ರತಿಯೊಂದನ್ನು ನಾವು ಆಲ್ರೆಡಿ ಮೆರಿಡಿಯನ್ ಲೆವೆಲಲ್ಲಿ ನೋಡ್ಕೊಂಡ್ಬಿಟ್ಟಿದ್ದೀವಿ. ಹೀಟ್ ಇದ್ದರೆ ಹೇಗೆಲ್ಲ ಇರುತ್ತೆ. ನಾವು ಒಂದು ಭೂಮಿಯನ್ನು, ಒಂದು ಒಣಗಿದ ಭೂಮಿಯನ್ನು ಹೇಗೆ ನೋಡ್ತೀವೋ ಆ ಥರ ಒಂದು ಮಾಯ್ಶ್ಚರ್ ಇರಲ್ಲ ಅಥವಾ ಒಂದು ತೇವ ಇರಲ್ಲ. ರೆಡ್ ಇದ್ದರೆ ಅದನ್ನು ನಾವು ಇನ್ ಡಿಫಿಷಿಯನ್ಸಿ ಅಂತ ಕರಿತೀವಿ ಅಂತ ಎಲ್ಲರಿಗೆ ಗೊತ್ತಾಗಿದೆ. ಕೆಲವೊಮ್ಮೆ ಸಣ್ಣ ಬಿರುಕುಗಳಿರ್ಬೋದು. ಯಾವಾಗ ಬಿರುಕು ಬೀಳುತ್ತೆ? ಅಲ್ಲಿ ನೀರಿನ ಕೊರತೆ ಅಥವಾ ತಂಪಿನ ಕೊರತೆ ಆದಾಗ ಬಿರುಕುಗಳು ಬರೋದು ಸಹಜ. ಓಕೆ, ನಾಲಿಗೆ ಕೂಡ ತೆಳ್ಳಗಾಗಿದ್ದು ಅಂದರೆ ನಾಲಿಗೆ ದಪ್ಪ ಇರಲ್ಲ ಅಥವಾ ತೆಳ್ಳಗಿರುತ್ತಂತ ತೋರಿಸುತ್ತೆ. ಇಲ್ಲಿ ಮುಖ್ಯ ಲಕ್ಷಣಗಳು ಏನು ಕಾಣಿಸುತ್ತೆ ಅಂತ ಅಂದರೆ ಕಣ್ಣು ಒಣಗುವುದು, ಕಣ್ಣಿನ ದೃಷ್ಟಿ ಮಸಕಾಗುವುದು, ಕಣ್ಣುಗಳಲ್ಲಿ ಉರಿ ಅಥವಾ ಉಷ್ಣತೆಯ ಅನುಭವ, ರಾತ್ರಿ ವೇಳೆ ಕೈಕಾಲು ಬಿಸಿ ಆಗೋದು, 5 ಸೆಂಟರ್ ಹೀಟ್ ಅಂತ ಕರಿತೀವಿ. ಓಕೆ, ರಾತ್ರಿ ಬೆವರು ಅಂದರೆ ರಾತ್ರಿ ಸ್ವೆಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಇನ್ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ತಲೆ ಸುತ್ತು ಅಥವಾ ತಲೆ ಹಗುರವಾದ ಅನುಭವ, ಸ್ನಾಯುಗಳ ಬಿಗಿತ ಹಾಗೂ ಸೆಳೆತ ಕೂಡ ಆಗ್ಬೋದು. ಕೋಪ ಅಥವಾ ಒತ್ತಡವನ್ನು ಸಹಿಸಲು ಕಷ್ಟವಾಗುವುದು, ಬಾಯಿ ಹಾಗೂ ಗಂಟಲು ಒಣಗುವುದು, ನಿದ್ರೆಯ ಗುಣಮಟ್ಟ ಕಡಿಮೆಯಾಗೋದು. ಈ ಲಕ್ಷಣಗಳು ಯಾರಿಗೆಲ್ಲ ಕಾಣುತ್ತೆ, ಈ ನಾಲಿಗೆಯ ಯಾರಿಗೆಲ್ಲ ಅಬ್ಸರ್ವ್ ಮಾಡ್ತೀರಿ, ಇದು ಮ್ಯಾಚ್ ಆತಂದರೆ ನಿಮ್ಮಲ್ಲಿ ಲಿವರ್ ಇನ್ ಡಿಫಿಷಿಯನ್ಸಿ ಆಗಿದೆ ಅಂತ ತಿಳ್ಕೊಬೇಕು. ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ ನನ್ನ ಕಣ್ಣುಗಳು ಯಾವಾಗಲೂ ಒಣಗಿರುತ್ತವೆ, ರಾತ್ರಿ ದೇಹ ಬಿಸಿಯಾಗುತ್ತದೆ ಮತ್ತು ಬೆವರು ಬರುತ್ತದೆ, ಕಣ್ಣಿನ ದೃಷ್ಟಿ ಕೆಲವೊಮ್ಮೆ ಮುಸುಕಾಗುತ್ತದೆ, ಬಾಯಿ ಮತ್ತು ಗಂಟಲು ಒಣಗಿದಂತಿರುತ್ತದೆ, ದೇಹದಲ್ಲಿ ಶಕ್ತಿ ಕಡಿಮೆ ಆಗಿದೆ ಆದರೆ ಒಳಗಿನಿಂದ ಬಿಸಿ ಅನಿಸುತ್ತಿದೆ. ಕೆಲವೊಬ್ಬರು ಉಸಿರಾಡಿದಾಗ ಬಾಯಿಯಲ್ಲಿ ಬಿಸಿ ಉಸಿರು ಬರುತ್ತೆ ಮತ್ತು ಮೂಗಿನಲ್ಲಿ ಕೂಡ ಬಿಸಿ ಉಸಿರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಅನಿಸುತ್ತೆ ಒಳಗಡೆ ಯಾಕೋ ನನ್ನ ಮೈ ಬಿಸಿ ಬಿಸಿ ಅನ್ನಿಸ್ತಾ ಇದೆ ಅಂತ ಅಂದಾಗ ಅಲ್ಲಿ ಲಿವರ್ನಲ್ಲಿ ಇನ್ ಡಿಫಿಷಿಯನ್ಸಿ ಇದೆ ಅಂತ ಕಂಡಿಡ್ಕೋಬೇಕು. ಓಕೆ, ನೆನಪಿನಲ್ಲಿ ಇಡ್ತಕ್ಕಂಥ ಸೂತ್ರ ಏನಂದರೆ ಕೆಂಪು ಒಣ ನಾಲಿಗೆ, ಲೇಪನ ಇಲ್ಲ, ಕಣ್ಣು ಒಣಗೋದು, ರಾತ್ರಿ ಬೆವರು, ಒಳ ಉಷ್ಣತೆ ಲಿವರ್ ಇನ್ ಡಿಫಿಷಿಯನ್ಸಿಯನ್ನು ತೋರಿಸ್ತದೆ. ಮತ್ತು ಲಿವರ್ ಯಾಂಗ್ ಡಿಫಿಷಿಯನ್ಸಿ ಅಂದರೆ ಏನು, ಆ ನಾಲಿಗೆ ಯಾವ ಥರ ಇರುತ್ತೆ. ಯಾಂಗ್ ಅಂದರೆ ಹೀಟು, ಯಾಂಗ್ ಡಿಫಿಷಿಯನ್ಸಿ ಅಂದರೆ ಏನು, ಹೀಟಿನ ಕೊರತೆ. ಅಲ್ಲಿ ತಂಪಿನ ಕೊರತೆ ನೋಡಿದ್ವಿ, ಇಲ್ಲಿ ಹೀಟಿನ ಕೊರತೆ. ಗಮನಿಸಿ, ಸಾಂಪ್ರದಾಯಿಕ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನಲ್ಲಿ ಲಿವರ್ ಯಾಂಗ್ ಡಿಫಿಷಿಯನ್ಸಿ ಎಂಬ ಪ್ಯಾಟರ್ನ್ ಬಹಳ ಅಪರೂಪವಾಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಅಥವಾ ಲಿವರ್ ಬ್ಲಡ್ ಅಥವಾ ಇನ್ ಡಿಫಿಷಿಯನ್ಸಿ ಜೊತೆಗೆ ಕಂಡುಬರುತ್ತದೆ. ನಾಲಿಗೆ ಹೇಗಿರುತ್ತೆ ಲಿವರ್ ಯಾಂಗ್ ಡಿಫಿಷಿಯನ್ಸಿ ಅನ್ನೋದಂದರೆ ನಾಲಿಗೆ ತುಂಬ ತಿಳಿ ಗುಲಾಬಿ ಪೇಲ್ ಪಿಂಕ್ ಅಥವಾ ತಿಳಿ ಬಿಳಿ ಪೇಲ್ ವೈಟ್ ಆಗಿರುತ್ತೆ. ಓಕೆ,
ವಿಶೇಷವಾಗಿ ಲಿವರ್ ಮೇಡಿಯನ್ನ ಬಣ್ಣ ಕಳೆದುಕೊಂಡಂತೆ ಪೇಲ್ ಕಾಣುತ್ತದೆ. ನಾಲಿಗೆ ಎರಡೂ ಬದಿಗಳು ನಾಲಿಗೆ ಸ್ವಲ್ಪ ಊದಿಕೊಂಡು ಸ್ವೆಲ್ಲನ್ ಥರ ಇರುತ್ತದೆ. ಓಕೆ, ರೀತಿಯಲ್ಲಿ ಕಾಣಬಹುದು. ನಾಲಿಗೆಯ ಬದಿಗಳಲ್ಲಿ ಹಲ್ಲಿನ ಗುರುತುಗಳು ಟೀತ್ ಮಾರ್ಕ್ಸ್, ಸ್ಕ್ಲಾಪ್ಡ್ ಎಡ್ಜಸ್ ಕಾಣಬಹುದು. ಓಕೆ, ನಾಲಿಗೆ ತೇವಾಂಶ ಹೆಚ್ಚು ಮಾಯ್ಚ್ ಅಥವಾ ವೆಟ್ಟು ಹೊಂದಿರುತ್ತದೆ. ಲೇಪನ ಅಥವಾ ಕೋಟಿಂಗ್ ತೆಳು ಬಿಳಿ ಥಿನ್ ವೈಟ್ ಕೋಟ್ ಆಗಿರುತ್ತದೆ. ಇಲ್ಲಿ ಏನು ನೋಡಿದ್ವಿ, ಕೆಂಪಿರುತ್ತೆ ಆ ಥರ ಅಂತ, ಅದರ ವಿರುದ್ಧ ಲಕ್ಷಣಗಳು ಇಲ್ಲಿ ಕಾಣುತ್ತವೆ. ನಿಮ್ಮ ತಲೆಯಲ್ಲಿ ನಿಮ್ಮ ಒಂದು ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಎಲ್ಲಿ ನೀರಿನ ಅಂಶ ಇದೆ, ಎಲ್ಲಿ ನಾಲಿಗೆ ಕ್ರ್ಯಾಕ್ ಇದೆ, ಎಲ್ಲಿ ಬಿಳಿ ಕೋಟಿಂಗ್ ಸ್ವಲ್ಪ ಇದೆ, ಎಲ್ಲಿ ಬಿಳಿ ಕೋಟಿಂಗ್ ಜಾಸ್ತಿ ಇದೆ, ಎಲ್ಲಿ ಹಳದಿ ಇದೆ, ಎಲ್ಲಿ ನೆರಳೆ ಇದೆ. ಇವೆಲ್ಲ ಏನೇನಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೊತೀರಿ. ಫಸ್ಟು ಅದು ಯಾವ ಏರಿಯಾದಲ್ಲಿದೆ, ಲಿವರ್ ಏರಿಯಾದಲ್ಲಿದೆನಾ, ಕಿಡ್ನಿ ಏರಿಯಾದಲ್ಲಿದೆನಾ, ಸ್ಟಮಕ್ ಏರಿಯಾದಲ್ಲಿದೆನಾ, ಇದನ್ನೆಲ್ಲ ಅಬ್ಸರ್ವ್ ಮಾಡೋದು. ಓಕೆ, ಇಲ್ಲಿ ಏನೇನು ಕಲರ್ ಇದೆ, ಹೇಗಿರುತ್ತೆ ಅಂತ ನಿಮಗೆ ಈಗ ಒಂದೊಂದಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಕಾಣ್ತಾವೆ ಅಂದರೆ, ದೇಹದಲ್ಲಿ ಚಳಿ ಆಗೋದು, ಅಲ್ಲಿ ಬೆಚ್ಚಗಾಗ್ತಿತ್ತು, ಇಲ್ಲಿ ಚಳಿ ಆಗ್ತಾಯಿದೆ. ಕೈ ಕಾಲು ಯಾವಾಗಲೂ ತಣ್ಣಗಿರುವುದು, ಆಯಾಸ ಮತ್ತು ದೌರ್ಬಲ್ಯ ಆಗುತ್ತೆ. ಸ್ನಾಯುಗಳು ಬಿಗಿಯಾಗದೆ ಸಡಿಲವಾಗಿರುವ ಅನುಭವ, ಚಲನೆ ಮಾಡಲು ಆಸಕ್ತಿ ಕಡಿಮೆ ಆಗೋದು, ಭಾವನಾತ್ಮಕ ಧೈರ್ಯ ಕಡಿಮೆ ಆಗೋದು, ತಲೆ ಸುತ್ತು ಅಥವಾ ದೌರ್ಬಲ್ಯತೆ, ಜೀರ್ಣಕ್ರಿಯೆ ನಿಧಾನವಾಗೋದು, ಬೆಳಗ್ಗೆ ಎದ್ದಾಗ ಹೆಚ್ಚು ಸುಸ್ತಾಗಿರೋದು. ಈ ಲಕ್ಷಣಗಳು ಕಂಡುಬರ್ತವೆ. ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ, ನನಗೆ ಯಾವಾಗಲೂ ಚಳಿ ಚಳಿ ಅನ್ನಿಸ್ತದೆ ಸರ್, ಕೈಕಾಲುಗಳು ಯಾವಾಗಲೂ ತಣ್ಣಗಿರ್ತವೆ, ಸಣ್ಣ ಕೆಲಸ ಮಾಡಿದರೂ ತುಂಬ ಆಯಾಸವಾಗುತ್ತದೆ, ದೇಹದಲ್ಲಿ ಬಲವೇ ಇಲ್ಲದಂತೆ ಅನಿಸ್ತದೆ, ಬೆಳಿಗ್ಗೆ ಎದ್ದರೂ ವಿಶ್ರಾಂತಿ ಸಿಕ್ಕಂತಿಲ್ಲ. ಅಂದರೆ ಬೆಳಿಗ್ಗೆ ಎದ್ದಾಗ ಅವ್ರಿಗೆ ಏನಾಗ್ಬಿಡುತ್ತಂದರೆ, ಏನೋ ಕೆಲಸ ಎಲ್ಲ ರಾತ್ರಿ ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಅನಿಸಿರ್ತದೆ. ಓಕೆ, ಈ ಲಕ್ಷಣಗಳು ನಿಮಗೆ ಯಾಂಗ್ ಡಿಫಿಷಿಯನ್ಸಿ ಲಕ್ಷಣಗಳು ಕಾಣುತ್ತೆ. ಇಲ್ಲಿ ನೆನಪಿಡಬೇಕಾಗಿರೋ ಸೂತ್ರ ಏನಂದರೆ, ತಿಳಿ ತೇವ ನಾಲಿಗೆ, ಹಲ್ಲಿನ ಗುರುತುಗಳು, ಕೈಕಾಲು ತಣ್ಣಗೆ, ಆಯಾಸ, ಚಳಿ ಹೆಚ್ಚಾಗೋದು, ಇದು ಲಿವರ್ ಯಾಂಗ್ ಡಿಫಿಷಿಯನ್ಸಿ. ಇಲ್ಲಿ ಶೈಕ್ಷಣಿಕ ಟಿಪ್ಪಣಿ ಅಂತ ಬರೆದಿದ್ದೀವಿ. ಅಂದರೆ TM ಮತ್ತು TCM VAPT ಬೋಧನೆಯಲ್ಲಿ ಈ ಪ್ಯಾಟರ್ನ್ ಬಳಸಬಹುದು. ಆದರೆ ಶುದ್ಧ TCM ಪ್ಯಾಟರ್ನ್ ಡಿಫ್ರೆಷನ್ ಪ್ರಕಾರ ಇಂಥ ಲಕ್ಷಣಗಳು ಹೆಚ್ಚಾಗಿ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಅಥವಾ ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿಯೊಂದಿಗೆ ಸಂಬಂಧಿಸುವುದಾಗಿ ಪರಿಗಣಿಸಲಾಗುತ್ತದೆ. ಯಾಕಂದರೆ ಇಲ್ಲಿ ಲಿವರ್ದು ಮದರ್ ಬಂದ್ಬಿಟ್ಟು ಕಿಡ್ನಿ, ಅಲ್ಲಿ ನಿಮಗೆ ಯಾಂಗ್ ಡಿಫಿಷಿಯನ್ಸಿ ಇದ್ದಾಗ ಅದರದ್ದು ಎನರ್ಜಿ ಮುಂದ್ಗಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಕಂಟ್ರೋಲಿಂಗ್ ಸೈಕಲು, ಆ್ಯಂಟಿ ಕಂಟ್ರೋಲಿಂಗ್ ಸಿಸ್ಟಮ್ ಎಲ್ಲ ಇಲ್ಲಿ ಕೂಡುತ್ತೆ. ಹಾಗಾಗಿ ಇದನ್ನು ಒಂದೇ ಥರ ನೋಡೋಂಗಿಲ್ಲ. ಇಲ್ಲಿ ಬಂದಿದೆ ಅಂದರೆ ಎಲ್ಲಿಂದ ಬಂದಿದೆ, ಇಲ್ಲಿ ಯಾಂಗ್ ಡಿಫಿಷಿಯನ್ಸಿ ಆಗಿದೆ ಅಂದರೆ ಕಿಡ್ನಿಯಿಂದ ಬಂದಿದ್ದೇನೋ, ಅಥವಾ ಅದರ ಪೇರ್ ಮೆರಿಡಿಯನ್ನಿಂದ ಬಂದಿದ್ದೇನೋ, ಅಥವಾ ಸನ್ನಿಂದ ಬಂದಿದ್ದೇನೋ. ಇಲ್ಲಿ ಸನ್ನಿಗಿಂತ ಇಲ್ಲಿ ಮದರ್ನೇ ಹೆಚ್ಚಿಗೆ ನೋಡ್ತೀವಿ. ಯಾಕಂದರೆ ನಮಗೆ ಹಿಂದಿಂದ ಏನಾದರೂ ಎನರ್ಜಿ ಯಾಂಗ್ ಬರಲಿಲ್ಲ ಅಂದಾಗ ಮುಂದಿನಲ್ಲಿರ್ತಕ್ಕಂಥ ಮೆರಿಡಿಯನ್ನಲ್ಲಿ ಯಾಂಗ್ ಕಡಿಮೆ ಆಗುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಮುಂದೆ ಕಡಿಮೆ ಆಗುತ್ತೆ ಹೊರತು ಇಲ್ಲಿ ಕಡಿಮೆ ಆಗಿ ಮುಂದೆ ಹೆಚ್ಚಿಗೆ ಆಗೋದಿಲ್ಲ. ಓಕೆನಾ, ಈ ಒಂದು ಪ್ಯಾಟರ್ನನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಲಿವರ್ ಹೀಟ್ ಅಂದರೆ ಯಕೃತ ಉಷ್ಣತೆ. ನಾಲಿಗೆ ಹೇಗಿರುತ್ತೆ ಅಂದರೆ, ನಾಲಿಗೆ ಕೆಂಪು, ರೆಡ್ ಅಥವಾ ಗಾಢ ಕೆಂಪು, ಡಾರ್ಕ್ ರೆಡ್ ಬಣ್ಣದಲ್ಲಿ ಇರುತ್ತದೆ. ವಿಶೇಷವಾಗಿ ಲಿವರ್ ಮೆರಿಡಿಯನ್ ನಾಲಿಗೆ ಎರಡೂ ಬದಿಗಳು ಪ್ರಕಾಶಮಾನವಾದ ಕೆಂಪು ಬಣ್ಣದಲ್ಲಿ ಕಾಣುತ್ತವೆ. ಓಕೆ, ನಾಲಿಗೆಯ ಮೇಲೆ ಹಳದಿ ಲೇಪನ, ಯೆಲ್ಲೋ ಕೋಟಿಂಗ್ ಇರುತ್ತದೆ. ಉಷ್ಣತೆ ಹೆಚ್ಚಾದರೆ ಲೇಪನ ದಪ್ಪವಾಗಿರಬಹುದು, ನಾಲಿಗೆ ಸ್ವಲ್ಪ ಒಣಗಿದಂತೆ ಕಾಣಬಹುದು, ಕೆಲವೊಮ್ಮೆ ನಾಲಿಗೆ ತುದಿಯು ಕೆಂಪಾಗಿರಬಹುದು. ನೋಡಿ, ಇಲ್ಲಿ ಲಿವರ್ ಯಾಂಗ್ ಡಿಫಿಷಿಯನ್ಸಿ ನೋಡಿದ್ದೀವಿ. ಇಲ್ಲಿ ಲಿವರಿಗೆ ಹೀಟ್ ಬಂದಾಗ ಇಲ್ಲೊಂದು ಯೆಲ್ಲೋ ಯಾಡ್ ಆಗಿದೆ, ಅಲ್ಲಿ ರೆಡ್ ಇತ್ತು, ಗಾಢ ರೆಡ್ ಇತ್ತು, ಮತ್ತು ಇಲ್ಲೊಂದು ವಿಶೇಷವಾಗಿ ಏನು ಯಾಡನ್ ಆಗಿದೆ ಅಂದರೆ ಇಲ್ಲಿ ಹಳದಿ ಲೇಪನ ಅಂತ ಒಂದು ಯಾಡಾಗಿದೆ. ನಿಮಗೆ ಹಳದಿ ಲೇಪನ ಬಂದಿದೆ ಅಂದರೆ ಅದು ಹೀಟ್, ಲಿವರ್ ಹೀಟನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇಲ್ಲಿ ಉಷ್ಣತೆ ಜಾಸ್ತಿ ಆಗಿದೆ. ಓಕೆ, ಉಷ್ಣತೆ ಹೆಚ್ಚಾದರೆ ಲೇಪನ ದಪ್ಪವಾಗಿರಬಹುದು. ಅಂದರೆ ಯಾವ ಲೇಪನ ಅಂದರೆ ಯೆಲ್ಲೋ ಕೋಟ್. ಅಲ್ಲಿ ಕೆಲವೊಂದು ಕಡೆ ಬಿಳಿ ನೋಡಿದ್ವಲ್ಲ, ಇಲ್ಲಿ ಬಂದ ಮೇಲೆ ಯೆಲ್ಲೋ ಕೋಟಿಂಗ್ ಇರುತ್ತಂತ. ಓಕೆ, ನಾಲಿಗೆ ಸ್ವಲ್ಪ ಒಣಗಿದಂತೆ ಕಾಣಬಹುದು. ನಾಲಿಗೆ ಕೆಲವೊಬ್ರದ್ದು ಹೊರಗಡೆ ಚಾಚಿದಾಗ ಅಲ್ಲಿ ನೀರಿನ ಅಂಶನೇ ಕಾಣೋದಿಲ್ಲ.
ಓಕೆ, ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಕಾಣ್ತವೆ? ಓಕೆ, ಲಿವರ್ ಹೀಟ್ ಪ್ಯಾಟರ್ನ್ ಆದಾಗ ಪ್ರಮುಖ ಲಕ್ಷಣಗಳು ಏನು ಕಾಣ್ತವೆ ಅಂದರೆ ಬೇಗ ಕೋಪ ಬರೋದು, ಸಿಡುಕು ಸ್ವಭಾವ ಅಂದರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತಲಿನಲ್ಲಿ, ನಿಮ್ಮ ಸಂಬಂಧಿಕರದಲ್ಲಿ ಇದೇನಾದರೂ ಬಂತಂದರೆ ನೀವು ಅವರಿಗೆ ಅರ್ಥ ಮಾಡ್ಕೋಬೇಕು. ಏನಂದರೆ ಇವ್ರದ್ದು ಲಿವರ್ ಹೀಟ್ ಇದೆ, ಇವರಿಗೆ ಸ್ವಲ್ಪ ಮೋಸಂಬಿ ಇಲ್ಲಾಂದರೆ ಕಲ್ಲಂಗಡಿ ಈ ಥರ ಸ್ವಲ್ಪ ತಂಪು ಪದಾರ್ಥ ಕೊಟ್ಟರೆ ಇದನ್ನೆಲ್ಲ ಕಡಿಮೆ ಮಾಡ್ಬೋದು ಅಂತ ನೀವು ತಕ್ಷಣವೇ ಅರ್ಥ ಮಾಡ್ಕೋಬೇಕು. ಓಕೆ, ತಲೆನೋವು ವಿಶೇಷವಾಗಿ ತಲೆಯ ಬದಿಗಳಲ್ಲಿ. ಓಕೆ, ಕಣ್ಣು ಕೆಂಪಾಗೋದು, ಕಣ್ಣಿನಲ್ಲಿ ಉರಿ, ಬಾಯಿಯಲ್ಲಿ ಕಹಿ ರುಚಿ, ಬಿಟ್ರ್ ಟೇಸ್ಟ್. ಯಾವಾಗ ಬಿಟ್ರ್ ಟೇಸ್ಟ್ ಬರುತ್ತೆ, ಆ ಕಹಿ ಬರುತ್ತೋ ಅಲ್ಲಿ ಲಿವರ್ ಹೀಟ್ ಆಗಿದೆ ಅಂತ ತಿಳ್ಕೋಬೇಕು. ಬಾಯಿ ಒಣಗೋದು ಮತ್ತು ಹೆಚ್ಚು ದಾಹವಾಗೋದು. ನೀರು ಕುಡಿತಾನೇ ಇರ್ತಾರೆ, ಬಟ್ ಅದನ್ನು ಸರಿ ಮಾಡದೇ ಇದ್ದರೆ ಹಾಗೆ ಕುಡಿತಾನೇ ಇರಬೇಕಾಗುತ್ತೆ. ಓಕೆ, ಲಿವರ್ ಹೀಟ್ ಇಂದ ಸಮಸ್ಯೆ ಏನಾಗುತ್ತೆ ಅಂದರೆ ಬಹು ಬೇಗನೆ ಕೋಪ ಬರುವುದು, ಸಿಡುಕು ಸ್ವಭಾವದರು, ತಲೆನೋವು ಬರ್ತದೆ, ವಿಶೇಷವಾಗಿ ತಲೆಯ ಬದಿಗಳಲ್ಲಿ, ಟೆಂಪರಲ್ ಹೆಡ್ಡೇಕ್ ಅಂತ ಕರಿತೀವಿ. ಕಣ್ಣು ಕೆಂಪಾಗೋದು, ಕಣ್ಣಿನಲ್ಲಿ ಉರಿ, ಬಾಯಿಯಲ್ಲಿ ಕಹಿ ರುಚಿ, ಬಿಟ್ರ್ ಟೇಸ್ಟ್, ಬಾಯಿ ಒಣಗೋದು ಮತ್ತು ಹೆಚ್ಚು ದಾಹವಾಗೋದು. ಮತ್ತು ಮುಖ ಕೆಂಪಾಗಿರುತ್ತದೆ. ನೋಡಿ, ಕೆಲವೊಬ್ಬರು ಮುಖ ಅವ್ರು ನೋಡಿದ ತಕ್ಷಣನೇ ಮುಖ ಏನಪ್ಪ ಈ ಥರ ಕೆಂಪು ಮಾಡ್ಕೊಂಡ್ಯಾ, ಯಾಕೆ ಸಿಟ್ಟು ಮಾಡ್ಕೊಂಡೆ ಅಂತ ಕೇಳ್ತೀವಲ್ಲ, ಇವೆಲ್ಲ ಆಡು ಭಾಷೆಯಲ್ಲಿ ಅವಾಗೆಲ್ಲ ಕಂಡಿರ್ತಕ್ಕಂಥ ಅವರಿಗೆ ಅರ್ಥ ಆಗ್ತಿತ್ತು. ಮುಖ ಕೆಂಪಾಗಿದೆ ಅಂದರೆ ಇವನಿಗೆ ಹೀಟು, ಕೋಪ ಜಾಸ್ತಿ ಬಂದಿದೆ ಅಂತ. ಮಲಬದ್ಧತೆ ಅಥವಾ ಗಟ್ಟಿ ಮಲ ಆಗುತ್ತೆ. ಮೂತ್ರ ಗಾಢ ಹಳದಿ ಬಣ್ಣದಲ್ಲಿ ಬರುವುದು. ಓಕೆ, ನಿದ್ರೆ ಸರಿಯಾಗಿ ಬಾರದಿರುವುದು. ಇವೆಲ್ಲ ಲಿವರ್ ಹೀಟಿನ ಲಕ್ಷಣಗಳು. ಇವೆಲ್ಲ ನೀವು ಮಾಡಿದಾಗ, ಅವನ ಸ್ವಭಾವವನ್ನು ನೀವು ಮಾತಾಡಿದಾಗ, ಅವನಿಗೆ ಒಂದು 2-3 ಸಲ ಮಾತಾಡಿದಾಗ ಕೇಳತಕ್ಕಂಥ ಕ್ವಶನನ್ನು ಏನು ಸರ್ ನಿಮ್ಮ ಹೆಸರು ಅಂತ ಮತ್ತೊಂದು ಸಲ ಕೇಳಿ 2-3 ಸಲ ಕೇಳಿದಾಗ ಎಷ್ಟು ಸಲ ಹೇಳ್ಬೇಕು ನಿನಗೆ, ಎಷ್ಟು ಸಲ ಹೇಳ್ಬೇಕಂದಾಗ ನೀವು ತಿಳ್ಕೊಂಬಿಡ್ಬೇಕು, ಓ ಇವನಲ್ಲಿ ಸ್ವಲ್ಪ ಸಿಟ್ಟಿನ ಸ್ವಭಾವವಿದೆ. ಪದೇ ಪದೇ ನಾವು ಮಾತಾಡಿದಾಗೂ ಕಾಮಾಗಿರ್ತಾನಂದರೆ ಅವರಿಗೆ ಯಾಂಗಿರಲ್ಲ ಅಂತ. ಓಕೆ, ಇಲ್ಲಿ ನೀವು 2 ಸಲ ಕೇಳಿದಾಗ ಸಿಟ್ಟು ಬರುತ್ತಂದರೆ ಯಾಂಗ್ ಜಾಸ್ತಿಯಾಗಿ ಹೀಟ್ ಪ್ಯಾಟರ್ನಿಗೆ ಹೋಗಿದೆ ಅಂತ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು. ರೋಗಿಗೆ ಏನು ಅನುಭವ ಆಗುತ್ತೆ, ಇದರಿಂದ ಏನು ಅನುಭವ ಆಗುತ್ತೆ ಅಂದರೆ ಸಣ್ಣ ವಿಷಯಕ್ಕೂ ತುಂಬ ಕೋಪ ಬರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಮನೆಯಲ್ಲಿ ಇದನ್ನು ಅನುಭವಿಸಿರ್ತೀವಿ. ಏನೋ ಒಂದು ತೊಗೊಂಬರಕ್ಕಂತ ಹೇಳಿರ್ತೀವಿ, ಏನು ನೀವು ಒಂದೇ ಸಲ ಹೇಳೋಕ್ಕಾಗೋದಿಲ್ವಾ, ಅಥವಾ ನೀನು ಪದೇ ಪದೇ ಅದನ್ನೇ ಹೇಳ್ತಿರ್ತೀಯ, ಅದನ್ನೇ ಈ ಥರ ಸಣ್ಣ ಸಣ್ಣ ವಿಷಯಕ್ಕೂ ಆ ಥರ ಕೋಪ ಬರುತ್ತಲ್ಲ, ಅವರಿಗೆ ಲಿವರ್ ಹೀಟ್ ಆಗಿರುತ್ತೆ. ಕಣ್ಣಿನಲ್ಲಿ ಉರಿ ಮತ್ತು ಕೆಂಪಾಗಿರ್ತದೆ. ಕೆಲವೊಬ್ಬರಿಗೆ ಈ ಡ್ರಿಂಕ್ಸ್ ಮಾಡಿದಾಗ ಕೆಲವೊಬ್ಬರು ಕಣ್ಣು ನೀವು ನೋಡ್ಬೋದು ಕೆಂಪಾಗಿರ್ತವೆ, ಕೆಲವೊಬ್ಬರು ನಿದ್ದೆಗೆಟ್ಟಾಗ ಕಣ್ಣು ಕೆಂಪಾಗ್ತದೆ, ಕೆಲವೊಬ್ಬರು ಸಿಟ್ಟು ಮಾಡಿಕೊಂಡಾಗ ಕೆಂಪಾಗುತ್ತೆ. ಓಕೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್, ಬಾಯಿಯಲ್ಲಿ ಯಾವಾಗಲೂ ಕಹಿ ರುಚಿ ಬರ್ತದೆ. ಯಾರಿಗೆ ಕಹಿ ರುಚಿ ಬರುತ್ತೋ ಅವ್ರದ್ದು ಲಿವರ್ ಹೀಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ದೇಹದಲ್ಲಿ ತುಂಬ ಬಿಸಿ ಅನಿಸುತ್ತದೆ, ಮುಟ್ಟಿದರೆ ಜ್ವರ ಬಂದಿದೆ ಅನ್ನೋ ಅನ್ಬೇಕು, ಆ ಥರ ಬಿಸಿ ಇರುತ್ತೆ. ತಲೆ ಬದಿಯಲ್ಲಿ ತೀವ್ರ ನೋವು ಬರುತ್ತದೆ. ನೆನಪಿಡುವ ಸೂತ್ರ ಏನಂದರೆ ಕೆಂಪು ನಾಲಿಗೆ, ಹಳದಿ ಲೇಪನ, ಕೋಪ, ಕಣ್ಣು ಕೆಂಪು, ಬಾಯಿಯಲ್ಲಿ ಕಹಿ ರುಚಿ, ಇದು ಲಿವರ್ ಹೀಟನ್ನು ಸೂಚನೆ ನೀಡುತ್ತದೆ. ಓಕೆ, ಲಿವರ್ ಕೋಲ್ಡ್ ಅಂದರೆ ಯಕೃತ ಶೀತ. ಗಮನಿಸಿ, ಸಾಂಪ್ರದಾಯಿಕ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನಲ್ಲೂ ಇದನ್ನು ಹೆಚ್ಚಾಗಿ ಕೋಲ್ಡ್ ಸ್ಟ್ಯಾಗ್ನೇಟಿಂಗ್ ಅಥವಾ ಲಿವರ್ ಮೆರಿಡಿಯನ್ ಅಥವಾ ಲಿವರ್ ಕೋಲ್ಡ್ ಪ್ಯಾಟರ್ನ್ ಎಂದು ವಿವರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಹೊರಗಿನ ಶೀತ ಅಥವಾ ಒಳಗಿನ ಯಾಂಗ್ ಕೊರತೆಯೊಂದಿಗೆ ಸಂಬಂಧಿಸಿದೆ. ನಾಲಿಗೆ ಯಾವ ಥರ ಇರುತ್ತಂದರೆ, ನಾಲಿಗೆ ತಿಳಿ ಗುಲಾಬಿ, ಪೇಲ್ ಪಿಂಕ್ ಅಥವಾ ತಿಳಿ ಬಣ್ಣ, ಪೇಲ್ ವೈಟ್ ಬಣ್ಣದಲ್ಲಿ ಇರುತ್ತದೆ. ವಿಶೇಷವಾಗಿ ಲಿವರ್ ಮೆರಿಡಿಯನ್ ನಾಲಿಗೆಯ 2 ಬದಿಗಳು ಬಣ್ಣ ಕಳೆದುಕೊಂಡಂತೆ ಪೇಲ್ ಕಾಣುತ್ತದೆ. ಓಕೆ, ನಾಲಿಗೆ ತೇವಾಂಶದ ಹೆಚ್ಚು ಅಂದರೆ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಇಲ್ಲ ವೆಟ್ ಇರುತ್ತೆ, ಅದನ್ನು ಆ ನಾಲಿಗೆ ಸೂಚನೆ ನೀಡ್ತಾ ಇರ್ತದೆ. ಓಕೆ, ನಾಲಿಗೆಯ ಮೇಲೆ ತೆಳು ಬಿಳಿ ಲೇಪನ, ಥಿನ್ ವೈಟ್ ಕೋಟ್ ಇರುತ್ತದೆ.
ತೀವ್ರ ಶೀತ ಇದ್ದರೆ ನಾಲಿಗೆಗೆ ತಿಳಿ ನೀಲಿ ಅಥವಾ ನೇರಳೆ ಛಾಯೆ ಓಕೆ ಕಾಣಬಹುದು. ಕೆಲವೊಮ್ಮೆ ನಾಲಿಗೆ ಸ್ವಲ್ಪ ಊದಿಕೊಂಡಂತೆ ಇರುತ್ತದೆ. ಇಲ್ಲಿ ನಾಲಿಗೆ ಯಾವ ಥರ ಇದೆ ಅಂತ ನಾವು ನೋಡಿದ್ವಿ. ಯಾವ ಥರ ಇದ್ದಾಗ ಲಿವರ್ ಕೋಲ್ಡ್ ಇದ್ದಾಗ, ಅಲ್ಲಿ ಹೀಟ್ ಏನು ನೋಡಿದ್ವಲ್ಲ ಅದರ ಅಪೋಸಿಟ್. ಇಲ್ಲಿ ನೀವು ಬಹು ಬೇಗನೆ ಕಲಿಬೇಕಂದ್ರೆ ನೀವು ಅಪೋಸಿಟ್ ಸೈಕಲನ್ನು ನೋಡ್ಕೋಬೇಕು. ಓಕೆ, ಹೀಟ್ ಇದ್ದಾಗ ಏನಿರುತ್ತೆ, ಅದಿಲ್ಲ ಅಂದರೆ ಕೋಲ್ಡ್ ಅಂತ. ಲಿವರ್ ಇನ್ಡಿಫಿಷಿಯನ್ಸಿ ಅಂದರೆ ಏನಿರುತ್ತೆ, ಅದರ ಅಪೋಸಿಟ್ ಇದ್ದಾಗ ಲಿವರ್ ಯಾಂಗ್ ಡಿಫಿಷಿಯನ್ಸಿ. ಲಿವರ್ ಹೀಟ್, ಲಿವರ್ ಕೋಲ್ಡ್, ಇವನ್ನೆಲ್ಲ ಸ್ಟ್ಯಾಗ್ನೇಷನ್, ಇವೆಲ್ಲವನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ತಕ್ಷಣ ನೆನಪಿ ಬರುತ್ತೆ. ಈ ಕೆಲವೊಂದು ಫಾರ್ಮುಲಾಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ತಕ್ಷಣ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಓಕೆ, ಪ್ರಮುಖ ಲಕ್ಷಣಗಳು ಏನು ಬರ್ತಾವಂದರೆ ದೇಹದಲ್ಲಿ ಚಳಿ ಹೆಚ್ಚಾಗುವುದು, ಹೊಟ್ಟೆಯ ಕೆಳಭಾಗ ಅಥವಾ ತೊಡೆ ಭಾಗದಲ್ಲಿ ಶೀತದಿಂದ ಹೆಚ್ಚಾಗುವ ನೋವು ಬೆಚ್ಚಗಿನ ವಸ್ತುಗಳಿಂದ ಕಡಿಮೆಯಾಗುವುದು. ನೋಡಿ, ಏನಾದರೂ ನಿಮಗೆ ಚಳಿಯಿಂದ ಅಲ್ಲಿ ನೋವು ಕೊಟ್ಟಾಗ ಅಲ್ಲಿ ಶಾಖ ಕೊಟ್ಟಿರಂದರೆ ಕಡಿಮೆ ಆತಂದರೆ ಇದು ಶೀತದ ಪ್ರಭಾವ ಅಂತ ತಿಳಿಬೇಕು. ಕೈ ಕಾಲುಗಳು ತಣ್ಣಗಾಗಿರುವುದು, ಯಾರ್ದು ಎಲ್ಲ ನೀವು ಕೈ ಮುಟ್ತಿರಲ್ಲ ಅವ್ರದ್ದೆಲ್ಲ ಕೋಲ್ಡಾಗಿರುತ್ತೆ, ಏನೋ ತಣ್ಣೀರಿನಲ್ಲಿ ಎದ್ದು ಬಂದಿರೋ ಥರ ಅಥವಾ ಫ್ರಿಜ್ನಲ್ಲಿ ಇಟ್ಟಿರೋ ಥರ ಕೈ ತಣ್ಣಗಿರುತ್ತೆ. ಪುರುಷರಲ್ಲಿ ವೃಷಣ ನೋವು ಅಥವಾ ಕುಗ್ಗುವ ಅನುಭವ, ಮಹಿಳೆಯರಲ್ಲಿ ಮಾಸಿಕ ಧರ್ಮದ ಸಮಯದಲ್ಲಿ ಶೀತದಿಂದ ಹೆಚ್ಚಾಗುವ ಹೊಟ್ಟೆ ನೋವು. ಓಕೆ, ಜೀರ್ಣಕ್ರಿಯೆ ನಿಧಾನವಾಗುವುದು, ದೇಹದಲ್ಲಿ ಚೈತನ್ಯ ಕಡಿಮೆ ಆಗೋದು. ರೋಗಿಗೆ ಏನು ಅನುಭವ ಆಗುತ್ತೆ ಅಂದರೆ ಚಳಿಯಲ್ಲಿ ನೋವು ಹೆಚ್ಚಾಗುತ್ತದೆ, ಬಿಸಿ ಮಾಡಿದರೆ ಅಥವಾ ಬೆಚ್ಚಗಿನ ನೀರು ಕುಡಿದರೆ ಆರಾಮವಾಗುತ್ತದೆ, ಕೈಕಾಲು ಯಾವಾಗಲೂ ತಣ್ಣಗಾಗಿರುತ್ತವೆ, ಹೊಟ್ಟೆಯ ಕೆಳಭಾಗದಲ್ಲಿ ಸೆಳೆತದಂತಹ ನೋವು ಬರುತ್ತದೆ, ದೇಹದಲ್ಲಿ ಉತ್ಸಾಹ ಮತ್ತು ಶಕ್ತಿ ಕಡಿಮೆ ಆಗುತ್ತದೆ. ಇಲ್ಲಿ ನೆನಪಿಡಬೇಕಾಗಿರೋ ಸೂತ್ರ ಏನಂದರೆ ತಿಳಿ ತೇವ ನಾಲಿಗೆ, ಬಿಳಿ ಲೇಪನ, ಚಳಿಯಿಂದ ನೋವು ಹೆಚ್ಚಾಗೋದು ಅಂದರೆ ಚಳಿಗಾಲ, ಮಳೆಗಾಲ, ಇಲ್ಲಾಂದರೆ ಬೆಳಗಿನ ಜಾವ, ಇಲ್ಲ ರಾತ್ರಿ ಟೈಮು, ಇದನ್ನೆಲ್ಲ ಚಳಿ ಅಂತ ಕರಿತೀವಿ. ಅಂದರೆ ಇನ್ನಿಗೆ ಟರ್ನ್ ಆದಾಗ ಜಾಸ್ತಿ ಆಗುತ್ತಂತ. ಓಕೆ, ಬಿಸಿಯಿಂದ ಆರಾಮ, ಓಕೆ, ಕೈಕಾಲು ತಣ್ಣಗೆ, ಇದು ಲಿವರ್ ಕೋಲ್ಡ್ ಪ್ಯಾಟ್ರನ್. ಓಕೆ, ಲಿವರ್ ಡ್ಯಾಂಪ್ ಹೀಟ್ ಅಂದರೆ ಯಕೃತ ತೇವ ಉಷ್ಣತೆ. ಇದು ನಾಲಿಗೆ ಹೇಗಿರುತ್ತೆ ಅಂದರೆ ನಾಲಿಗೆ ಕೆಂಪು, ರೆಡ್ಡು ಅಥವಾ ಸ್ವಲ್ಪ ಗಾಢ ಕೆಂಪು ಬಣ್ಣದಲ್ಲಿರುತ್ತದೆ. ವಿಶೇಷವಾಗಿ ಲಿವರ್ ಮೆರಿಡಿಯನ್ ನಾಲಿಗೆ ಎರಡೂ ಬದಿಗಳು ಕೆಂಪಾಗಿ ಕಾಣುತ್ತದೆ. ನಾಲಿಗೆಯ ಮೇಲೆ ದಪ್ಪ ಅಂಟಿಕೊಳ್ಳುವ ಹಳದಿ ಲೇಪನ. ನೋಡಿ, ಲಿವರ್ ಡ್ಯಾಂಪ್ ಹೀಟ್ ಅಂದಾಗ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಇಲ್ಲಿ ಅಂಟಿಕೊಳ್ಳುವ ಹಳದಿ ಲೇಪನ, ಥಿಕ್ ಗ್ರೇಸಿ ಯೆಲ್ಲೋ ಕೋಟಿಂಗ್ ಅಂತ ಇರುತ್ತೆ, ಭಾಳ ದಪ್ಪವಾಗಿರುತ್ತೆ. ಓಕೆ, ಅದನ್ನು ಡ್ಯಾಂಪ್ ಹೀಟ್ ಅಂತ ಕರಿತೀವಿ. ನಾಲಿಗೆ ತೇವಾಂಶಯುಕ್ತ, ಮಾಯ್ಸ್ ಹಾಗೂ ಜಿಡ್ಡಾದ ಸ್ಟಿಕ್ಕಿ ರೀತಿಯಲ್ಲಿ ಕಾಣುತ್ತದೆ. ಓಕೆ, ತೀವ್ರವಾದ ಡ್ಯಾಂಪ್ ಹೀಟ್ ಇದ್ದರೆ ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಓಕೆ, ಕೆಲವೊಮ್ಮೆ ನಾಲಿಗೆಯ ಬದಿಗಳಲ್ಲಿ ಕೆಂಪು ಚುಕ್ಕೆಗಳು, ರೆಡ್ ಸ್ಪಾಟ್ಸ್, ನಾವು ಅವಲ್ಲೇ ನೋಡಿದಲ್ಲ ಆ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರಮುಖ ಲಕ್ಷಣಗಳು ಏನಾಗುತ್ತಂದರೆ ದೇಹದಲ್ಲಿ ಭಾರವಾದ ಅನುಭವ, ಬಾಯಿಯಲ್ಲಿ ಕಹಿ ರುಚಿ, ಬಿಟರ್ ಟೇಸ್ಟ್, ಬಾಯಿ ಒಣಗೋದು, ಆದರೆ ಹೆಚ್ಚು ನೀರು ಕುಡಿಯುವ ಆಸೆ ಇಲ್ಲದಿರುವುದು. ಅಲ್ಲಿ ನೋಡಿ, ಯಾಂಗ್ ಡಿಫಿಷಿಯನ್ಸಿ ಇತ್ತಂದರೆ ನೀರು ಕುಡಿಯಬೇಕಾದ್ರೆ ಸಮಾಧಾನ ಆಗ್ತಿತ್ತು, ಬಟ್ ಇಲ್ಲಿ ಬಾಯಿ ಒಣಗೋದು ಆದರೆ ಹೆಚ್ಚು ನೀರು ಕುಡಿಯುವ ಆಸೆ ಇಲ್ಲದಿರುವುದು. ಓಕೆ, ಇವನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು, ಇವನ್ನೆಲ್ಲ ಫೈಂಡ್ ಔಟ್ ಮಾಡ್ಕೋಬೇಕು. ಕಣ್ಣು ಕೆಂಪಾಗೋದು ಅಥವಾ ಹಳದಿ ಬಣ್ಣ ಕಾಣುವುದು. ಓಕೆ, ನೆಕ್ಸ್ಟು ಚರ್ಮದಲ್ಲಿ ತುರಿಕೆ, ಕೆಂಪು ದದ್ದು ಅಥವಾ ಎಕ್ಸಿಮಾ. ಈ ಕೆಲವೊಬ್ಬರಿಗೆ ಈಗ ನಾವು ನೋಡಿರ್ತೀವಿ, ಅವರಿಗೆ ಲಿವರ್ ಏನಾದರೂ ಹೀಟ್ ಆಗಿಬಿಟ್ರೆ ಕೆಲವೊಂದು ದದ್ದೆ ಬರ್ತವೆ. ಆ ದದ್ದೆ ಬಂದಾಗ ಅದು ಮತ್ತೆ ಏನಾದರೂ ಕೆಲವೊಂದು ಅಲರ್ಜಿ ಮಾತ್ರೆಯನ್ನು ನುಂಗಿದ್ರೆ ಮತ್ತೆ ಶಮನ ಆಗಿಬಿಡ್ತವೆ. ಏನರ್ಥ? ಆ ಮಾತ್ರೆ ಆ ಲಿವರ್ನಲ್ಲಿರ್ತಕ್ಕಂಥ ಹೀಟನ್ನು ಕಡಿಮೆ ಮಾಡುತ್ತೆ. ಆ ಲಿವರ್ನ ಹೀಟನ್ನು ಕಡಿಮೆ ಮಾಡಿದಾಗ ಅಲ್ಲಿ ಏನು ಯಾಂಗ್ ರೇಜ್ ಆಗಿರ್ತದಲ್ಲ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ. ಇವನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಚರ್ಮದಲ್ಲಿ ತುರಿಕೆ, ಕೆಂಪು ದದ್ದು ಅಥವಾ ಎಕ್ಸಿಮಾ ಅಂತ ಸಮಸ್ಯೆಗಳು ಕಾಣ್ಬೋದು. ಮೂತ್ರ ಗಾಢ ಹಳದಿ ಹಾಗೂ ಉರಿಯೊಂದಿಗೆ ಬರುವುದು. ಗಾಢ ಹಳದಿ ಇದೆ, ಬಟ್ ಅದನ್ನು ನೀವು ಮೂತ್ರ ಮಾಡುವಾಗ ಅದು ಬರ್ನಿಂಗ್ ಸೆನ್ಸೇಷನ್ ಇರುತ್ತದೆ. ಕೆಲವೊಬ್ಬರಿಗೆ ಇನ್ನೇನು ಯೂರಿನ್ ಮಾಡಬೇಕಾದ್ರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ, ಆ ಥರ ಕೂಡ ಆಗುತ್ತೆ. ಹಾಗಾಗಿ ಇವೆಲ್ಲ ನೋಡಬೇಕು. ಜನನಾಂಗಗಳಲ್ಲಿ ತುರಿಕೆ ಅಥವಾ ದುರ್ವಾಸನೆಯ ಸ್ರಾವ, ಡ್ಯಾಂಪ್ ಹಿಂಟ್ ಸಂಬಂಧಿತ.
ಕೆಲವೊಬ್ಬರಿಗೆ ನೋಡಿ ಯೂರಿನೇಷನ್, ಕೆಲವೊಬ್ಬರಿಗೆ ಇಲ್ಲಿ ಜನನಾಂಗಗಳಲ್ಲಿ ತುರಿಕೆ ಆಗ್ತದೆ, ಮತ್ತು ಕೆಲವೊಬ್ಬರಿಗೆ ಯೂರಿನೇಷನ್ ಮಾಡಿದಾಗ ಭಾಳ ಸ್ಮೆಲ್ ಬರ್ತದೆ, ಇಲ್ಲಾಂದರೆ ಅಲ್ಲಿ ಏನಂತ ಇಡಬೇಕಂದ್ರೆ ಡ್ಯಾಂಪ್ ಹೀಟ್ ಸಂಬಂಧಿತ ಅಂತ ಅನ್ಕೋಬೇಕು. ಓಕೆ, ಎದೆ ಅಥವಾ ಪಕ್ಕೆಲುಬಿನ ಭಾಗದಲ್ಲಿ ಭಾರ ಮತ್ತು ಬಿಗಿತ ಆಗ್ತಿರ್ತದೆ. ಮಲ ಜಿಡ್ಡಾಗಿರೋದು, ಯಾವಾಗ ಇಲ್ಲಿ ನೀವು ನೋಡಿದ್ರಲ್ಲ ನಾಲಿಗೆ ಜಿಡ್ಡಾದಂತ ನೋಡಿದ್ವಲ್ಲ, ಇಲ್ಲಿ ಸ್ಟಿಕ್ಕಿ ಇರುತ್ತಲ್ಲ, ಅದು ನಮ್ಮ ಮಲದಲ್ಲಿ ಕೂಡ ಅದೇ ಥರ ಇರ್ತದೆ. ಮತ್ತು ದುರ್ವಾಸನೆ ಆಗಿರೋದು. ಓಕೆ, ಸುಲಭವಾಗಿ ಕೋಪ ಬರುತ್ತೆ. ಈ ಗಂಡ ಹೆಂಡ್ತಿದ್ರಂತರೂ ದೊಡ್ಡ ಸಮಸ್ಯೆ ಇದು. ಏನಂದರೆ ಕುಂತರೂ ತಪ್ಪು, ನಿಂತರೂ ತಪ್ಪು. ಹೆಂಡ್ತಿ ಸ್ಟ್ರಾಂಗ್ ಆಗಿದ್ದರೆ ಗಂಡ ಮಾಡೋದೆಲ್ಲ ತಪ್ಪು ಕಾಣುತ್ತೆ. ಅದೇ ಇಲ್ಲಿ ಗಂಡ ಸ್ಟ್ರಾಂಗ್ ಆಗಿಬಿಟ್ರೆ ಹೆಂಡ್ತಿ ಕುಂತರೂ ತಪ್ಪು, ನಿಂತರೂ ತಪ್ಪು ಅಂತ ಹೇಳ್ತೀವಲ್ಲ, ಆ ಥರ ಒಂದು ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಅದು ಸುಲಭವಾಗಿ ಕೋಪ. ಏನದು ಕೋಪ ಮಾಡ್ಕೊಳಂಥ ವಿಚಾರಣೆ ಅಲ್ಲ, ಅದು ಸುಮ್ಮನೆ ಕೋಪ ಬರುತ್ತೆ. ಯಾರಾದರೂ ಮಾತಾಡಿದರೆ ಅವ್ರಿಗೆ ಇರಿಟೇಷನ್ ಆಗ್ತಿರ್ತದೆ. ಹಾಗಾಗಿ ಇದು ಡ್ಯಾಂಪ್ ಹೀಟಿನ ಲಕ್ಷಣಗಳು. ರೋಗಿಗೆ ಏನು ಅನುಭವ ಆಗ್ತದಂದರೆ ದೇಹ ತುಂಬ ಭಾರವಾಗಿದೆ, ಬಾಯಿಯಲ್ಲಿ ಯಾವಾಗಲೂ ಕಹಿ ರುಚಿ ಬರುತ್ತದೆ, ಮೂತ್ರ ಮಾಡುವಾಗ ಉರಿಯಾಗುತ್ತದೆ, ದೇಹದಲ್ಲಿ ಜಿಡ್ಡು ಮತ್ತು ಬಿಸಿ ಎರಡೂ ಅನಿಸುತ್ತದೆ, ಚರ್ಮದಲ್ಲಿ ತುರಿಕೆ ಅಥವಾ ಕೆಂಪು ದದ್ದು ಬರುತ್ತದೆ. ನೆನಪಿಡುವ ಸೂತ್ರ ಏನಂದರೆ ಕೆಂಪು ನಾಲಿಗೆ, ದಪ್ಪ ಜಿಡ್ಡಾದ ಹಳದಿ ಲೇಪನ, ಬಾಯಿಯಲ್ಲಿ ಕಹಿ ರುಚಿ, ದೇಹ ಭಾರ, ಗಾಢ ಹಳದಿ ಮೂತ್ರ, ಲಿವರ್ ಡ್ಯಾಂಪ್ ಹೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಿವರ್ ಫ್ಲೇಮ್ ಅಂದರೆ ಯಕೃತ ಕಫ ಸಂಗ್ರಹ. ಲಿವರ್ ಫ್ಲೇಮ್, ಯಕೃತ ಕಫ ಸಂಗ್ರಹ. ಗಮನಿಸಿ, ಸಾಂಪ್ರದಾಯಿಕ TCMನಲ್ಲಿ ಲಿವರ್ ಫ್ಲೇಮ್ ಎಂಬುದು ಪ್ರತ್ಯೇಕ ಮೂಲ ಪ್ಯಾಟರ್ನ್ ಆಗಿ ಕಡಿಮೆ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಫ್ಲೇಮ್ ವಿತ್ ಲಿವರ್ ಚೀ ಸ್ಟಾಗ್ನೇಷನ್, ಫ್ಲೇಮ್ ಫೈರ್ ಹರ್ನ್ಸೆಂಗ್ ವಿತ್ ಲಿವರ್ ಗಾಲ್ ಬ್ಲಾಡರ್ ಅಥವಾ ವಿಂಡ್ ಫ್ಲೇಮ್ ಎಂಬ ರೂಪಗಳಲ್ಲಿ ವಿವರಿಸಲಾಗುತ್ತದೆ. ಆದರೆ TM ಮತ್ತು TCM VAPT ಬೋಧನೆಗೆ ಈ ಶೀರ್ಷಿಕೆಯನ್ನು ಬಳಸಲಾಗುವುದು. ಓಕೆ, ನಾಲಿಗೆ ತಿಳಿ ಗುಲಾಬಿ, ಪೇಲ್ ಪಿಂಕ್ ಅಥವಾ ಸ್ವಲ್ಪ ಕೆಂಪು, ಸ್ಲೈಟ್ಲಿ ರೆಡ್ ಬಣ್ಣದಲ್ಲಿರಬಹುದು. ವಿಶೇಷವಾಗಿ ಲಿವರ್ ಮೇಡನ್ನಲ್ಲಿ ನಾಲಿಗೆ ಎರಡೂ ಬದಿಗಳು ಸ್ವಲ್ಪ ಊದಿಕೊಂಡಂತೆ ಅಥವಾ ಮಂದ ಬಣ್ಣದಲ್ಲಿ ಕಾಣಬಹುದು. ನಾಲಿಗೆಯ ಮೇಲೆ ದಪ್ಪ ಜಿಡ್ಡಾದ ಬಿಳಿ ಅಥವಾ ಹಳದಿ ಲೇಪನ, ಥಿಕ್ ಆ್ಯಂಡ್ ಗ್ರೇಸಿ ವೈಟ್ ಯೆಲ್ಲೋ ಕೋಟಿಂಗ್ ಇರುತ್ತದೆ. ನಾಲಿಗೆ ಊದಿಕೊಂಡ ಸ್ವಲನ್ ರೀತಿಯಲ್ಲಿ ಕಾಣಬಹುದು. ನಾಲಿಗೆ ಹೆಚ್ಚು ತೇವಾಂಶಯುಕ್ತ ಮಾಯಿಶ್ಚರ್ ಮತ್ತು ಜಾರುವಂತಿರುವುದು. ಕೆಲವೊಮ್ಮೆ ಹಲ್ಲಿನ ಗುರುತುಗಳು ಕೂಡ ಕಾಣಬಹುದು. ಇಲ್ಲಿ ಏನಿರುತ್ತೆ ಅಂದರೆ ಪ್ರಮುಖ ಲಕ್ಷಣಗಳು: ತಲೆ ಭಾರವಾಗಿರುವ ಅನುಭವ, ಎದೆ ಅಥವಾ ಗಂಟಲಲ್ಲಿ ಕಫ ಅಂಟಿಕೊಂಡಿರುವ ಭಾವನೆ. ಕೆಲವೊಬ್ರು ಹೇಳ್ತಾರೆ, ಸರ್ ಇಲ್ಲೇ ಕಫ ಇದ್ದಂಗಿದೆ, ಅದು ಹೊರಗೆ ಬರಲ್ಲ, ಒಳಗೂ ಹೋಗಲ್ಲ. ಓಕೆ, ತಲೆ ಸುತ್ತು, ವರ್ಟಿಗೋ, ವಾಕರಿಕೆ ಅಥವಾ ವಾಂತಿಯ ಭಾವನೆ. ಕೆಲವೊಬ್ಬರಿಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ, ಅದು ಹೊರಗಡೆ ಬರ್ತಾ ಇರಲ್ಲ. ವಾಮಿಟ್ ಇನ್ನೇನು ಅದನ್ನು ಉಗುಳು ನುಂಗಕ್ಕಾಗೋದಿಲ್ಲ, ಅದನ್ನು ಹೊರಗೆ ಹಾಕೋಕ್ಕಾಗಲ್ಲ. ಆ ಥರ ಅವ್ರ ಬಾಯಿನ ಬಿಗಿಯಾಗಿರ್ತಾರೆ, ಅಂದರೆ ವಾಮಿಟ್ ಬಂದರೆ ಸಮಸ್ಯೆ ಆಗುತ್ತೆ. ಆ ಥರ ಒಂದು ಅನುಭವ ಆಗುತ್ತೆ. ಆ ಥರ ಯಾರಿಗಾರ ಅನುಭವ ಆತಂದರೆ ಮಿಡಲ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಇಲ್ಲೊಂದು ಪಿಂಕ್ ಲೈನ್ ಎಳ್ಕೊಂಬಿಡಿ, ಆವಾಗ ಸರಿ ಆಗುತ್ತೆ. ಓಕೆ, ಎದೆ ಬಿಗಿತ ಆಗುತ್ತೆ, ದೇಹದಲ್ಲಿ ಭಾರ ಮತ್ತು ಸೋಮಾರಿತನ ಆಗುತ್ತೆ. ಏನೇ ಮಾಡಿದ್ರು ನಾಳೆ ಮಾಡೋಣ, ಏನು ಹೇಳಿದ್ರು ಇನ್ನೊಂದು ಗಂಟೆ ಬಿಟ್ಟು ಮಾಡೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಯೋಚನೆ ಸ್ಪಷ್ಟವಾಗದಿರಬಹುದು. ಓಕೆ, ಬ್ರೈನ್ ಫಾಗ್ ಅಂತ ಕರಿತೀವಿ. ಅಂದರೆ ಯೋಚನೆ ಸ್ಪಷ್ಟವಾಗದಿರಿ, ಏನೇ ಮಾಡೋಕೆ ಹೋದ್ರು ಅದು ಸಕ್ಸಸ್ ಕಾಣಲ್ಲ, ಇಲ್ಲಾಂದರೆ ಆ ಯೋಚನೆ ಸರಿ ಇರಲ್ಲ. ಓಕೆ, ಸುಲಭವಾಗಿ ಕೋಪ ಅಥವಾ ಮನಸ್ಸಿನ ಅಶಾಂತಿ, ಫ್ಲೇಮ್ ಹೀಟ್ ಇದ್ದರೆ ಹೆಚ್ಚು ಕಫ ಉತ್ಪತ್ತಿಯಾಗೋದು. ಓಕೆ, ರೋಗಿಗೆ ಏನು ಅನುಭವ ಆಗ್ತಂದರೆ ತಲೆ ತುಂಬ ಭಾರವಾಗಿದೆ, ಗಂಟಲಲ್ಲಿ ಏನೋ ಅಂಟಿಕೊಂಡಂತಿದೆ, ತಲೆ ಸುತ್ತುತ್ತದೆ, ದೇಹ ಭಾರವಾಗಿದೆ, ಚೈತನ್ಯ ಇಲ್ಲ, ಎದೆ ಬಿಗಿದಂತಿದೆ ಮತ್ತು ಉಸಿರಾಟ ಹಗುರವಾಗಿಲ್ಲ. ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಊದಿಕೊಂಡ ನಾಲಿಗೆ ಪ್ಲಸ್ ದಪ್ಪ ಜಿಡ್ಡಾದ ಲೇಪನ ಪ್ಲಸ್ ತಲೆಭಾರ ಪ್ಲಸ್ ಗಂಟಲಲ್ಲಿ ಕಫ, ತಲೆ ಸುತ್ತು, ಇದು ಲಿವರ್ ಫ್ಲೇಮನ್ನು ಸೂಚಿಸ್ತದೆ. ಆಲ್ಮೋಸ್ಟ್ ಆಲ್ ಇಲ್ಲಿ ನಾವು ನೋಡ್ದಂಗೆ ಈ ಪ್ಯಾಟ್ರನನ್ನು ಆಲ್ಮೋಸ್ಟ್ ಆಲ್ ಇಲ್ಲಿ ತಗೊಳಂಗಿಲ್ಲ. ಆದರೂ ಒಂದು ಕಲಿಕೆಯ ದೃಷ್ಟಿಯಿಂದ ಇದನ್ನು ನಾವು ಈ ಥರ ಲಕ್ಷಣಗಳಿರ್ಬೋದು ಅಂತ ಕೊಟ್ಟಿದ್ದೀವಿ. ಓಕೆ, ಈ ಥರ ಇರುತ್ತೆ ಅಂತ. ಓಕೆ, ಆಲ್ರೆಡಿ ಇದನ್ನು ಇನ್ನಲ್ಲಿ ಮತ್ತೊಂದರಲ್ಲಿ ವಿವರಿಸಿರ್ತೀವಿ.
ಆದರೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಇರಲಿ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದೀವಿ. ಇವತ್ತು ಲಿವರಿಗೆ ನಾವು ಮುಗಿಸೋಣ. ನಾಳೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ದಿನ ಅಂದರೆ ನಾಳೆನೇ ಬೇಗ ಇದನ್ನು ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಮುಗಿಸ್ಬೇಕು, ಟೈಮ್ ಇಲ್ಲ. ಹಾಗಾಗಿ ಏನಾದರೂ ತೊಂದರೆ ಇದ್ದರೆ ಬೇಗ ಒಂದು 5 ನಿಮಿಷಗಳ ಕಾಲ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಕ್ವಶನನ್ನು ರೇಸ್ ಮಾಡಿ. ಓಕೆ, ನೆಕ್ಸ್ಟ್ ನಾಳಿಂದ ಎಲ್ಲರೂ 6:45 ಸರಿಯಾಗಿ ಬನ್ನಿ. ಯಾಕಂದರೆ ಭಾಳ ಲೇಟ್ ಆಗ್ತಾ ಇದೆ ಕ್ಲಾಸು. ಇದು ನೋಡಿ 12 ಮೆರಿಡಿಯನ್ ಇದ್ದಾವೆ, ಇವತ್ತು ಒಂದೇ ಮೆರಿಡಿಯನ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ನೀವು ಕೈಗೆ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಾ? ಎಸ್. ಎಲ್ಲಾ ತಲೆನೋವಿಗೂ ಬರೀ ಮೈಗ್ರೇನ್ಗೋ ಹೇಗೆ? ಬಟ್ ನಾನು ಎಲ್ಲ ತಲೆನೋವು ಇದ್ದಾಗ ಹಾಕಿದ್ದೀನಿ ಮೇಡಮ್. ಯಾಕಂದ್ರೆ ತಲೆನೋವು ಬಂದಾಗ ಕೆಲವೊಂದು ಟೈಮ್ ಏನಾಗುತ್ತೆ, ಯಾಂಗ್ ರೇಸ್ ಆಗಿರ್ತದೆ, ಅಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ತಲೆನೋವು ಬರೋದೇ ಎಲ್ಲರಿಗೂ ಟೆನ್ಷನ್ ಇಂದ, ಇಲ್ಲ ಅಂದ್ರೆ ಒಂದು ಏನೋ ಸಮಸ್ಯೆಯಿಂದ ಬಂದಿರ್ತದೆ. ಅದನ್ನ ರಬ್ಬರ್ ಬ್ಯಾಂಡ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಸ್ಟಾಪ್ ಆಗುತ್ತೆ. ಮತ್ತೆ ಮಾಡಬಾರ್ದು, ಮತ್ತೆ ಅದನ್ನ ಅವಾಗ ತೆಗಿಬೇಕು. ಮತ್ತೆ ಕಂಟಿನ್ಯೂ ಮತ್ತೆ ನೀವು 10 ನಿಮಿಷ ಗಂಟಲೆ ಕಾಲ ಇಟ್ಟಪ್ಪ ಅಂದ್ರೆ ಅದು ಬೇರೆ ಸಮಸ್ಯೆಗಾಗುತ್ತೆ. ಏನೋ ಸೋಮವಾರ ಹೇಳಿದ್ರು, ಮತ್ತೆ ನೀವು ಬೇಕಾದ್ರೆ ರಿಪೀಟ್ 1 ನಿಮಿಷ ಆದ್ಮೇಲೆ ತೆಗಿರಿ, ಮತ್ತೆ ಹಾಕಿ, ಮತ್ತೆ ತೆಗಿರಿ, ಮತ್ತೆ ಹಾಕಿ, ಒಂದು 3-4 ಟೈಮ್ಸ್ ರಿಪೀಟ್ ಮಾಡಿ. ಮತ್ತೆ ಆಮೇಲೆ ಅದನ್ನು ಏನೋ ಮಾಡ್ಕೊಂಡ್ರೆ ನಾವು ಜವಾಬ್ದಾರರಲ್ಲ. ಯಾಕಂದ್ರೆ ಈ ಕ್ಲಿಯರ್ ಆಗಿ ಕನ್ಸರ್ನ್ ತಗೊಂಡ್ಬಿಟ್ಟು ಮಾಡಿ. ಓಕೆ, ಎಲ್ಲೂ ಅಂತೂ ಕಡಿಮೆ ಆಗಿದೆ, ನಾವು ಬಹಳ ಟ್ರೈ ಮಾಡಿದ್ದೀವಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಏನ್ ಮೇಡಮ್? ತಂಬು, ಅದೇ ಸರ್, ಏನಂತಾರೆ ಇದು ತಂಬುಗ ಸರ್ ಆಗ್ಬೇಕು. ತಂಬಲ್ಲಿ ಲಾಸ್ಟ್ ಗೆರೆ. ಓಕೆ ಓಕೆ ಓಕೆ. ನಾವು ಹೇರ್ ಬ್ಯಾಂಡ್ ಹಾಕ್ತೀವಿ, ಅದೇ ಸರ್ ರಬ್ಬರ್ ಬ್ಯಾಂಡ್. ಎಸ್. ಓಕೆ. ಆಮೇಲೆ ಇನ್ನೊಂದು ಸರ್, ತಾವ್ ಅಂದ್ರಲ್ವಾ ಕೋಪ ಜಾಸ್ತಿ ಯಾರಿಗ್ ಬರುತ್ತೋ ಅವ್ರು ಯಾಂಗ್ ಡಿಫಿಷಿಯನ್ಸಿ ಇರತ್ತೆ ಅಂತ. ನಾನ್ ನೋಡ್ದಂಗೆ ತುಂಬಾ ಸ್ಪಿರಿಚುವಲ್ ಅಲ್ಲಿ ಇರೋರ್ಗೆ ಕೋಪ ನಾವ್ ಪ್ರಶ್ನೆ ಅಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೋಪ ಟಕ್ ಅಂತ ಬರೋದು ತುಂಬಾ ನಾನ್ ನೋಡಿದೀನಿ ಸರ್. ಅಂದ್ರೆ ಎಕ್ಸೆಲ್ ನಮ್ಗೆ ಹೇಳ್ತಾರೆ ಕೋಪ ಬರಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನಾನು ತುಂಬಾ ಅಬ್ಸರ್ವ್ ಮಾಡಿ ನಾನ್ ಅನ್ಕೊಂಡಿದ್ದು ಒಂದ್ಸತಿ ಕೇಳೇ ಬಿಟ್ಟೆ ನನ್ ಗುರುಗಳನ್ನ, ಯಾಕೆ ಆತರ ಅಂದ್ರೆ ಅದಕ್ಕೆ ಅಂದ್ರು ನಾನ್ಸೆನ್ಸ್ ಕ್ವಶನ್ಸ್ ಗಳು. ಈಗ ನಾವು ಪಾಠ ಮಾಡ್ತಾ ಇರ್ತೀವಿ, ಲಿಸನಿಂಗ್ ಸ್ಕಿಲ್ಸ್ ಇರ್ಬೇಕು. ಶ್ರದ್ಧವಾಗಿ ಕೇಳಿದ್ರೆ ನಿಮ್ ಪ್ರತಿಯೊಂದು ಇನ್ ಕೇಸ್ ನಿಮ್ಮ ಪ್ರಶ್ನೆಯಲ್ಲೇ ನಮ್ಗೆ ಗೊತ್ತಾಗತ್ತೆ ನಮ್ಗೆ ಯಾರಿಗಾದ್ರೂ ಕೋಪ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಅನ್ಕೊಂಡೆ ಸರ್, ಅಂದ್ರೆ ಈಗ ಆ ಇದ್ರಲ್ಲಿ ಇರೋರ್ಗೆ ಎಲ್ಲ ಏನೋ ನಾವು ತಿಳ್ಕೊಬೇಕು ಅಂತ ಸಿಲ್ಲಿ ಕ್ವಶನ್ಸ್ ಕೇಳೋವಾಗೆಲ್ಲಾನು ಟಕ್ಕಂತ ಕೋಪ ಬರುತ್ತೆ. ನಿಂಗ್ ಕೋಪ ಜಾಸ್ತಿ ಅಂತಾರೆ. ಅದಕ್ಕೆ ಇದಕ್ಕೇನಾದ್ರು ಇಶ್ಯೂನಾ ಅಥವಾ ಓಕೆನಾ ಸರ್? ಇಲ್ಲ, ಈಗ ನಾನು ನಿಮಗೆ ಫಸ್ಟಿಗೆ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ದೆ. ಏನಂದ್ರೆ ಧ್ಯಾನ ಮಾಡುವವರಿಗೆ ಆಕ್ಚುಲಿ ಹೇಗಿರ್ಬೇಕು ಗೊತ್ತಾ, ಧ್ಯಾನ 1 ಗಂಟೆ ಧ್ಯಾನ ಆಗಿರ್ಬಾರ್ದು. ನಾವೇನೇ ಮಾಡಿದ್ರು 8 ಗಂಟೆ ಪ್ರೊಫೆಸರ್ ಆಗಿರ್ಬಾರ್ದು, ಇಲ್ಲ ಟೀಚರ್ಸ್ ಆಗಿರ್ಬಾರ್ದು, ಇಲ್ಲ 8 ಗಂಟೆ ಪ್ರೊಫೆಷನಲ್ ಆಗಿರ್ಬಾರ್ದು. ಏನೇ ಆಗ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕು. ಅಂದ್ರೆ ಧ್ಯಾನ ಮಾಡೋದು ಹೆಂಗೆ ಅಂದ್ರೆ ಮನಸ್ಥಿತಿ ಹೆಂಗೆ ಅಂದ್ರೆ 24 ಗಂಟೆ ಅವರು ಧ್ಯಾನದಲ್ಲಿ ಇದ್ರೆ ಮಾತ್ರ. 1 ಗಂಟೆ ಮಾತ್ರ ಧ್ಯಾನ ಮಾಡಿ ನಾವು ಜ್ಞಾನಿಗಳು ಅಂತ ಅಂದ್ರೆ ಅದು ತಪ್ಪು ಅಂತ ನನ್ನ ಅನಿಸಿಕೆ ಇದೆ. ಬಟ್ ಯಾಕಂದ್ರೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ಮಾತಾಡ್ತೀನಿ, ಸುಮ್ಮನೆ ಮಾತಾಡಲ್ಲ. ಧ್ಯಾನಿಗಳಿಗೆ ಈಗ ಒಬ್ರು ಸನ್ಯಾಸಿಗಳು ಇರ್ತಾರೆ, ಅಂದ್ರೆ ಒಂದು ಸ್ವಾಮೀಜಿಗಳು ಇರ್ತಾರೆ. ಭಕ್ತರು ಅವರಿಗೆ 1000 ಈಗ ನನಗೆ 43 ಜನ ಇದ್ದೀರಿ ಕ್ಲಾಸ್ನಲ್ಲಿ. 43 ಜನದ್ದು ಮೆಂಟಾಲಿಟಿ 43 ತರ ಇರುತ್ತೆ. ಬಟ್ ಒಬ್ರು ಚೆನ್ನಾಗಿ ಮಾತಾಡಬಹುದು, ಒಬ್ರು ರ್ಯಾಶ್ ಆಗಿ ಮಾತಾಡಬಹುದು, ಒಬ್ರು ನಕ್ವಂತ ಮಾತಾಡಬಹುದು, ಒಬ್ರು ಸಿಟ್ನಲ್ಲಿ ಮಾತಾಡ್ಕೋಬಹುದು. ಬಟ್ ನಾನು 43 ಜನಕ್ಕೆ ಏನ್ ನೋಡ್ತೀನಲ್ಲ ಅದು ಒಂದೇ ತರ ಇರ್ಬೇಕು. ಅದು ಬಿಟ್ಟು ಏನ್ ಮೇಡಮ್ ನಿನಗೆ ಅಂಜನಿ ಮೇಡಮ್ ಎಷ್ಟು ಸಲ ಹೇಳ್ಬೇಕು ನಿಮಗೆ, ಅವ್ರು ನಾಗರಾಜ್ ಸರಿಗೆ ಹೇಳಿದೆ ನಾನು, ನೀವು ತಿಳ್ಕೊಳಕ್ಕಾಗಲ್ವಾ ಅಂತ ಅಂದ್ರೆ ನನಗೆ ಅದು ನನ್ನ ಪ್ರೊಫೆಷನಲ್ಗೆ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಇನ್ನೊಬ್ಬರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಬಟ್ ನನಗೆ ಆ ಥರ ಮಾಡೋದ್ರಿಂದ ನಿಮ್ಮದು ಸಹಜ ಸ್ಥಿತಿಯಲ್ಲಿದ್ದೀರ ಅಂತ. ಬಟ್ ನೀವು ಅದನ್ನ ಪರೀಕ್ಷೆ ಇನ್ನೊಂದು ಕ್ವಶನ್ ಕೇಳ್ಬೋದು ಸರ್. ಈಗ 1 ಸಲ ಹೊಡೆದ್ರೆ ಓಕೆ ಸರ್, ಅದನ್ನ ತಪ್ಪಿಸ್ಕೋಬಹುದು. ಪದೇ ಹೊಡೆದ್ರೆ ಏನು ಅಂದ್ರೆ ಅವಾಗ ಅವನಿಗೆ ಯಾಂಗೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ 1 ಸಲ ಹೊಡೆದ ಮನುಷ್ಯನಿಗೆ ಸಿಟ್ಟು ಬರಲ್ಲ, ಓಕೆ. 2 ಸಲ ಹೊಡೆದ್ರೆ ಮನುಷ್ಯನಿಗೆ ಸಿಟ್ಟು ಬರಲ್ಲ, ಓಕೆ. ಬಟ್ 3ನೇ ಸಲ ಹೊಡೆದಾಗ್ಲೂ ಅವನಿಗೆ ಸಿಟ್ಟು ಬರಲ್ಲ ಅಂದ್ರೆ ಯಾಂಗೇ ಇಲ್ಲ, ಇವನು ಪೂರ್ತಿ ಸನ್ಯಾಸತ್ವ ಅಂದ್ರೆ ಏನು ಅಂದ್ರೆ ಜೀರೋ ಮೆಡಿಟೇಷನ್ ಅಂತ ಏನ್ ಕರಿತೀವಿ, ಅವನು ದೇವಮಾನವ ಅಂತ ಕರಿತೀವಿ ನಾವು. ದೇವಮಾನವರಾಗಿದ್ದಾರೆ. ಬಟ್ ಸಿಟ್ಟು ಬರಬೇಕು, ಇಲ್ಲ ಅಂತಲ್ಲ. ಅದನ್ನ ಸಿಟ್ಟನ್ನ ಪದೇ ನಾವು ಕ್ವಶನ್ ಮಾಡಿದಾಗ ಈಗ ನನ್ನ ಕ್ಲಾಸ್ನಲ್ಲಿ ಎಷ್ಟು ಜನ ಕೇಳ್ತಾರೆ ಹೇಳಿ, ಈಗ ಅವಾಗಲೇ ಕೇಳಿದ್ರು ಸರ್ ನಾವು ಇವತ್ತು ಹೊಸದಾಗಿ ಬಂದಿದ್ದೀವಿ ಅದು ಹೆಂಗೆ. ಬಟ್ ನಾನು ಅವ್ರಿಗೆ ಹೇಳಿದೆ ಸರ್ ಮೇಡಮ್ ನೀವು ಹೋಗಿ ಹಿಂದ್ಗಡೆ ಹೋಗಿ ನೀವು ನೋಡಿ ಏನಾದ್ರು ತೊಂದರೆ ಇದ್ರೆ ನನಗೆ ಕಾಲ್ ಬ್ಯಾಕ್ ಮಾಡಿ.
ಏನು ಮೇಡಮ್ ನೀವು ಇವತ್ತು ಜಾಯ್ನ್ ಆಗಿದ್ರೆ ಅಂದರೆ ನಾನು ಆ್ಯಕ್ಚುಲಿ ನನ್ನ ತಪ್ಪಲ್ಲ, ಅದನ್ನು ಅವ್ರನ್ನ ಜಾಯಿನ್ ಮಾಡೋಕ್ಕೆ ನಾನು ಬಿಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಬಟ್ ಅದನ್ನು ಅವರಿಗೆ ತಿಳಿಸಿ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ಅದೇ ಥರ ಹಾಗಾಗಿ ಅವ್ರು ಬಂದಿದ್ದೀರಾ ಮೇಡಮ್, ಓಕೆ ನೋಡಿ ಕ್ಲಾಸನ್ನು ನೋಡಿ, ಏನೋ ಡೌಟ್ ಆಗಲಿಲ್ಲ ನನಗೆ ಕೇಳಿ, ಅದು ಸಮಾಧಾನದ ಲಕ್ಷಣ ಅಂತ ನನ್ನ ಅನಿಸಿಕೆ. ಅದು ನಿಮಗೆ ತಿಳ್ಕೊಂತೀರಂತ ನೀವು ಹೇಳ್ಬೇಕೀಗ. ಥ್ಯಾಂಕ್ ಯು ಸರ್. ನನಗೆ ಚಿಕ್ಕ ವಯಸ್ಸಿಂದ ಇದೊಂದು ತುಂಬಾ ಅಂದ್ರೆ ನನಗೆ ಸಣ್ಣ ವಯಸ್ಸಲ್ಲೇ ಸರ್ ಟ್ಯೂಷನ್ಗೆ ಹೋದ್ರೆ ಸಖತ್ ಹೊಡಿಯೋರು. ನನ್ಗೆ ಹೊಡೆದ್ರೆ ನನ್ನ ತಲೆಗೆ ಒಂಚೂರು ಹೋಗಲ್ಲ, ಇನ್ನೂ ಬೇಕು ಬಲೆ ಸಖತ್ ಅವ್ರು ಹೊಡಿ. ಈಗ್ಲೂ ನೆನ್ಸ್ಕೊಂತೀನಿ ಸರ್, ಅವ್ರ ಭೂಮಿ ಮೇಲೆನೆ ಇಲ್ಲ ಅದು. ಆಮೇಲೆ ನನ್ಗೆ ಮದ್ವೆ ಆದ್ಮೇಲೆ ತುಂಬಾ ನಾನು ಈ ಆಧ್ಯಾತ್ಮಿಕ ಕ್ಲಾಸ್ಗಳಿಗೆ ಹೋಗ್ತೀನಿ, ತುಂಬಾ ಪ್ರೀತಿಯಿಂದ ಮಾಡೋರು. ನನಗೆ ಹೆಂಗ್ ಹೋಗತ್ತಂದ್ರೆ ಅವ್ರ ಭಾವನೆಗಳನ್ನೆಲ್ಲ ನನ್ ಮನಸ್ಸಲ್ಲಿ ನಾನು ಶೇರ್ ಮಾಡ್ಕೊಂಡು, ಅವ್ರು ಎಲ್ಲೋ ಇರ್ಲಿ ಸರ್, ನನ್ ಮನಸ್ಸಲ್ಲೇ ಕೇಳ್ಕೊಳ್ತೀನಿ ಪ್ರಶ್ನೆನ, ನನ್ಗೆ ಆನ್ಸರ್ ಬರುತ್ತೆ ನಮ್ಮ ಗುರು ಟೀಚರ್ ಇಂದ. ಅಂದ್ರೆ ಆ ಪ್ರೀತಿ ಅನ್ನೋದು ಏನಾಗತ್ತೆ ಅಂದ್ರೆ ಪಾಠ ಮಾಡೋ ಅವ್ರ ತಕ್ಕಂತ ಆ ಭಾಷೆನೂ ನಮ್ಗೆ ಗೊತ್ತಿಲ್ಲ ಅಂದ್ರೂ ಅದು ನನ್ಗೆ ಈ ಸಂಸ್ಕೃತ ಪದಗಳೇ ಹೊಸದಾದ್ರುನು ಅವ್ರು ಹೇಳ್ಕೊಡೋ ನಗ್ನಗ್ತಾ ಪ್ರೀತಿಯಿಂದ ಅದು ನನ್ ತಲೆಗೆ ಹೋಗತ್ತೆ, ಇನ್ನೂ ಕಲಿಬೇಕು ಅಂತ ಆಸಕ್ತಿ ಜಾಸ್ತಿ ಬರುತ್ತೆ. ಅಂದ್ರೆ ಅದು ನನ್ನ ಮೆಂಟಾಲಿಟಿ ಏನೋ ಗೊತ್ತಿಲ್ಲ, ಒಬ್ರೊಬ್ರಿಗೊಂದು ಒಬ್ರಿಗೆ ಒಂದ್ ಏಟ್ ಹೊಡೆದ್ರೆ ಬರುತ್ತೇನೋ, ಒಬ್ರಿಗೆ ಬೈದ್ರೆ ಬರುತ್ತೇನೋ, ಒಬ್ರಿಗೆ ಪ್ರೀತಿಯಿಂದ ಮಾತಾಡಿದ್ರೆ ತಲೆಗೆ ಹತ್ತತ್ತೇನೋ, ನನ್ಗೆ ಆತರ ಮೆಂಟಾಲಿಟಿ. ಸೊ ಎಲ್ಲಾ ತರ ನೋಡಿ ಬಟ್ ಅವ್ರವ್ರ ಮೆಂಟಾಲಿಟಿ ತಗ್ನಾಗ. ಬಟ್ ಒಂದೊಂದ್ಸತಿ ಬೈದ್ರು ಒಳ್ಳೇದೇ, ಯಾಕಂದ್ರೆ ನಮ್ಮ ಒಳ್ಳೇದಕ್ಕೋಸ್ಕರನೇ ಗುರುಗಳು ಬೈತಾರೆ, ಅದನ್ನ ಯಾವತ್ತೂ ನಾವ್ ಹಂಗ ಅನ್ಕೋಬಾರ್ದು. ನಮ್ಮ ಸಹನೇನು ಹೆಂಗೆ ಅಂತ ಅವ್ರು ಪರೀಕ್ಷೆ ಮಾಡಕ್ಕಾದ್ರೂ ಬೈತಾರೆ. ನಾನ್ ಅನ್ಕೊಂಡಿದೀನಿ ಸರ್ ಹಂಗೆ, ನನ್ನ ಪರ್ಸನಲ್ ಆಗಿ ಅನ್ಕೊಂತೀನಿ. ಬೈದ್ರು ನಮ್ಗೆ ಎಲ್ಲ ಯಾವಾಗ್ಲೂ ಗುರುಗಳು ಹೊಗಳ್ತಾರೆ, ಅದಕ್ಕೂ ಸ್ವೀಕಾರ ಮಾಡ್ಬೇಕು, ಸ್ವೀಕಾರ ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಹೇಳಿ ಮೇಡಮ್, ಸುಲೋಚನಾ ಮೇಡಮ್ ಹೇಳಿ, ಬೇಗ ಮುಗಿಸೋಣ ಮಾತಾಡಿ. ಸರ್ ಇದು ನೀವು ಟಂಗ್ ಡಯಾಲಿಸಿಸ್ ಅಂತ ಹೇಳಿದ್ರಲ್ಲ ಸರ್, ನಾವು ಲೇಟ್ ಆಗಿ ಸೇರ್ಕೊಂಡೆ 7:20 ಏನೋ ಜಾಯ್ನ್ ಆದೆ. ನನ್ಗೆ ಇವತ್ತು ಗೊತ್ತಿರ್ಲಿಲ್ಲ ಇದಾಗಿರೋದು. ಆಮೇಲೆ ಈಗ ಎಲೆ ಅಡಿಕೆ ಹಾಕೊಂಡಿರ್ತಾರೆ ಸರ್, ಆಮೇಲೆ ಗುಟ್ಕಾ ತಿಂದಿರ್ತಾರೆ. ಅವ್ರದ್ದೆಲ್ಲ ಯಾವ ತರ ಟಂಗ್ ಡಯಾಲಿಸಿಸ್ ನೋಡೋದು, ಹೀಟ್ ಇದೆಯಾ ಕೋಲ್ಡ್ ಇದೆಯಾ ಅಂತ ಅವ್ರದ್ದು ಏನಂದ್ರೆ ಅವ್ರಿಗೆ ಕ್ಲೀನಾಗಿ ಒಂದು ವಾರ ಪೂರ್ತಿ ಹಲ್ಲಿಗೆ ಉಜ್ಜಿ ನಾಲಿಗೆ ಇಲ್ಲಿಗೆ ತಿಕ್ಕಿ ಆವಾಗ ಮಾಡ್ಬೇಕಂತ ನಾ ಫಸ್ಟಿಗೆ ಹೇಳಿದ್ದು ಅದನ್ನ. ಯಾಕಂದ್ರೆ ಈಗ ನಾನು ನೋಡ್ತೀನಲ್ಲ, ನಾವು ಅಡಿಗೆಲೆಲ್ಲ ಹಾಕ್ತೀವಿ, ಯಾಕಂದ್ರೆ ಅದು ಡೈಜೆಷನ್ಗೋಸ್ಕರ ಅಂದ್ಬಿಟ್ಟು ನಾನು ಮೊದಲಿಂದನೇ ಅದು ನನಗೆ ಹ್ಯಾಬಿಟ್, ಇದನ್ನ ಕಲಿಯೋದಕ್ಕಿಂತ ಮುಂಚೆ ಹ್ಯಾಬಿಟ್ ಆಗ್ಬಿಟ್ಟಿದೆ, ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಬಟ್ ಎಲ್ಲರೂ ಮನೇಲಿ ಬೈತಾರೆ, ನೀನೇನು ಡಾಕ್ಟರ್ ಆಗಿದೆಯಾ, ಅದನ್ನು ಹಿಂಗೆಲ್ಲ ಮಾಡ್ತೀವಿ ಅಂತ. ಅದನ್ನು ಪ್ರೊಫೆಷ್ನಲ್ ಆಗಿ ಬಿಡೋಕ್ಕಾಗ್ತಿಲ್ಲ, ಇಲ್ಲಿ ತೊಂದರೆ ಇಲ್ಲ. ಬಟ್ ಅದನ್ನ ಕಲಿಯೋರಿಗೆ ಅದನ್ನ ಕ್ಲೀನ್ ಮಾಡ್ಕೊಂಡು ಬಂದ್ರೆ, ನೀವು ಒಂದು ವಾರದಲ್ಲಿ ಕ್ಲೀನ್ ಮಾಡಿದ್ರೆ ಅದು ಮತ್ತೆ ನೆಕ್ಸ್ಟ್ ಬರುತ್ತೆ ನೋಡ್ಬೋದು. ಬಟ್ ಕ್ಲೀನ್ ಆಗಿರ್ಬೇಕು, ಅದು ಇದ್ದಾಗ ನೆಕ್ಸ್ಟ್ ಇವಾಗ ತಿಂದು 1 ಗಂಟೆ ನಂತರ ನೋಡೋಕ್ಕಾಗಲ್ಲ, ನಿಮಗೆ ತಪ್ಪದು, ನೋಡೋಕ್ಕಾಗಲ್ಲ, ಅದನ್ನ ಡಯಾಗ್ನೋಸಿಸ್ ಮಾಡೋಕ್ಕಾಗಲ್ಲ. ಇಟ್ಸ್ ರಾಂಗ್. ಸಿಂಧು ಮೇಡಮ್. ಹಲೋ ಸರ್, ಇದು ನೀವು ಲಿವರ್ ಚೀಸ್ ಸ್ಟಾಗ್ನೇಷನ್ ವಿತ್ ಲಿವರ್ ಫ್ಲೆಮ್ ಅಂತ ಹೇಳಿದ್ರಲ್ಲ, ಅದೇ ಹೌದಾ? ಸಿಂಪ್ಟಮ್ ಕರೆಕ್ಟ್ ನೀವು ಅದ್ ಹೇಳಿದ್ದು ಸರ್. ಇವಾಗ ನೀವು ಟಂಗ್ ಕ್ಲಾಸ್ ಅಲ್ಲಿ ಅದು ಸಿಂಪ್ಟಮ್ಸ್ ಹೇಳ್ತಿಲ್ಲ, ಹೀಟ್ ಇದ್ದಾಗ ಏನು ಅಂತ, ಅದಕ್ಕೇನಾದ್ರು ರೆಮಿಡಿನ? ಬಟ್ ಈ ತರ ಜಸ್ಟ್ ಈ ತರ ಇದ್ರೆ ಈ ತರ ಅಂತ ಅಷ್ಟೇ ಮಾತ್ರ. ನಿಮಗೆ ಲಿವರ್ ಮೆರಿಡಿಯನ್ಗೆ ಹೋಗಿ ಅಲ್ಲಿ ನೀವು 6 ಕ್ಲಾಸ್ ನೋಡಿದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಅದ್ರ ಪ್ರಕಾರ ನೀವು ಕಲರ್ ಅದರಲ್ಲಿ ಫ್ಲೆಮ್. ಓಕೆ, ಫ್ಲೆಮ್ ಇದೆ ಅಲ್ಲ ಸರ್ ಅದು ಲಿವರ್ ಫ್ಲೆಮ್? ಯಾಕಂದ್ರೆ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ, ಲಿವರ್ ಚೀಸ್ ಸ್ಟಾಗ್ನೇಷನ್ ವಿತ್ ಲಿವರ್ ಫ್ಲೆಮ್ ಎಲ್ಲ ಬರೀ ನಮ್ ಸ್ಪ್ಲೀನೇ ಅನ್ಕೊಳಂಗಿಲ್ಲ. ಸೊ ಲಿವರ್ ಅದರಲ್ಲಿ ಕಂಟ್ರೋಲ್ ಸೈಕಲ್ 5 ಎಲಿಮೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ನಾಳೆ ನಮ್ಮ ಒಂದು ಕ್ಲಾಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. VIM ಅಂದ್ರೆ ವಿಶ್ವಶಕ್ತಿ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ. ಅದು 1 year 360 days ಕ್ಲಾಸು. ಅದರಲ್ಲಿ EMI ಆಪ್ಷನ್ಸ್ ಕೊಡ್ತೀನಿ. ಯಾಕಂದ್ರೆ ನಾವು ಬಹಳ ಏನಂದ್ರೆ ನನ್ನ ಬಡವರಿಗೂ ನನ್ನ ಕ್ಲಾಸ್ ಮುಟ್ಬೇಕು ಅನ್ನೋದು ನನ್ನ ಅನಿಸಿಕೆ. ಏನ್ ತರ ಕ್ಲಾಸ್ ಸರ್ ಅದು? TM ತರನೇ ಇರುತ್ತೆ, ಟ್ರೆಡಿಷನಲ್ ತರನೇ ಇರುತ್ತೆ. 1 ವರ್ಷ ಇರುತ್ತೆ ಕ್ಲಾಸು, ವಾರದಲ್ಲಿ 3 ದಿನ ಇರುತ್ತೆ. ಬಟ್ ಇದು 1 ವರ್ಷನೂ ಆಗ್ಬೋದು. ಬಟ್ ಇದು ಸರ್ಟಿಫಿಕೇಟ್ ಕೋರ್ಸ್. ಇದನ್ನ ಸರ್ಟಿಫಿಕೇಟ್ ಹೆಂಗೆ ನಿಮಗೆ ಟ್ರೈನ್, ಈಗೆಲ್ಲ ನಾನು ಹೆಂಗೆ ಬರೀ ನೀವು ಒಂದೊಂದು ಅಮೌಂಟಿಗೂ ನಿಮಗೆ ಇದಕ್ಕಿಂತನೂ ಜಾಸ್ತಿ ಹೆಂಗೆ ವ್ಯಾಲ್ಯೂ ಕೊಟ್ಟಿದ್ದೀನೋ ಅದೇ ಥರ ನಿಮಗೆ ಅಲ್ಲಿ ಕೂಡ ಇರ್ತದೆ. ನನ್ನ ಉದ್ದೇಶ ನೀವೆಲ್ಲ ಎಕ್ಸ್ಪರ್ಟ್ ಆಗ್ಬೇಕನ್ನೋದು ಬಿಟ್ಟರೆ ಮತ್ತೇನಿಲ್ಲ. ಯಾಕಂದರೆ ಇಲ್ಲಿ ಎಷ್ಟು ಸಮಯ ನಂದು ಹಾಳಾಗ್ತಾ ಇದೆ, ಎಷ್ಟು ಸಮಯ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಆ ಇಮೇಜಿನ್ ಮಾಡ್ಕೊಳಕ ಆಗ್ತಿಲ್ಲ. ನನ್ನ ವೈಯಕ್ತಿಕ ಕೆಲಸಗಳನ್ನು ಮಾಡೋಕ್ಕಾಗ್ತಿಲ್ಲ, ಅಷ್ಟು ನನಗೆ ಹೋಮ್ವರ್ಕ್ಸ್ ಇದ್ದಾವೆ. ಆದರೂ ಪರವಾಗಿಲ್ಲ, ಕಲಿಬೇಕನ್ನೋ ಒಂದು ಉದ್ದೇಶಕ್ಕಷ್ಟೇ. ಬಟ್ ಯಾರೆಲ್ಲ ಜಾಯ್ನ್ ಆಗ್ತೀರಿ ಅದನ್ನು ಟೈಮ್ ಕೊಟ್ಟಿದ್ದೀನಿ ಅಷ್ಟರೊಳಗೆ ನೋಡಿ. ಇವಾಗ ನೆಕ್ಸ್ಟ್ ಇದೇ ಅಕ್ಯುಪ್ರೆಷರಿಗೆ ಆಲ್ರೆಡಿ 1200 rupees ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಯಾರು ಇವತ್ತು ಸಾಫ್ಟ್ ಕಾಪಿಗೆ ಪೇಮೆಂಟ್ ಮಾಡಿದ್ದಾರೆ 1200 ಮಾಡಿದ್ದಾರೆ. ನಾನು ಮೊನ್ನೆ ಹೇಳಿದ್ದೆ ನಿಮಗೆ 9 ಗಂಟೆ ಲಾಸ್ಟ್ ಅಂದ್ಬಿಟ್ಟು
ಇವತ್ತು ಕೆಲವೊಬ್ರು ಜಾಯ್ನ್ ಆಗಿದ್ದಾರೆ 1200 ರೂಪೀಸ್ ಕೊಟ್ಟೆ ಜಾಯ್ನ್ ಆಗಿದ್ದಾರೆ ಸಾಫ್ಟ್ ಕಾಪಿಗೆ. ಈಗ ಇನ್ನು 501 1ನೇ ತಾರೀಕು ತನಕ ಇರುತ್ತೆ, ಆಗಸ್ಟ್ 1ನೇ ತಾರೀಕು ತನಕ ಇರುತ್ತೆ. ಅದಾದ್ಮೇಲೆ 1200 ಓನ್ಲಿ ಕ್ಲಾಸ್ ಇರುತ್ತೆ. ಹಾಗಾಗಿ ಯಾರಾದರೂ ನಿಮ್ಮ ರಿಲೇಷನ್ಸು, ನಿಮ್ಮ ಫ್ರೆಂಡ್ ಸರ್ಕಲು, ನಿಮ್ಮ ಆಜು ಬಾಜು ಇದ್ರೆ ಈಗ 501ರಲ್ಲಿ ಸೇರ್ಕೊಳಕ್ಕೆ ಹೇಳಿ. ಇಲ್ಲಾಂದರೆ ನನಗೆ ಎಷ್ಟು 50 ಜನ ಇರ್ತಾರೆ, 50 ಜನಕ್ಕೆ ಕ್ಲಾಸ್ ಮಾಡಿ ನಾವು ಪ್ರೈವೇಟೈಸೇಷನ್ ಮಾಡ್ತೀವಿ. ನಮ್ಮ ಜ್ಞಾನ ನಮ್ಮ ಹತ್ರ ಇದ್ದರೆ ಎಲ್ಲಿ ಹೋಗೋದಿಲ್ಲ. ಅದು ಮುಂದೊಂದು ದಿನ ಅದು ಅನುಕೂಲಕ್ಕೆ ಬರುತ್ತೆ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟು ನಾಳೆ ಎಲ್ಲರೂ ಸರಿಯಾಗಿ 6:45ಕ್ಕೆ ಜಾಯ್ನ್ ಆಗಿ. ಮತ್ತೆ ನಾವು ನಾಳೆ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಗಾಲ್ ಬ್ಲಾಡರ್ ಮೆರಿಡಿಯನ್ ಬಗ್ಗೆ ಮಾತಾಡೋಣ. ಏನಾದರೂ ನಾರಾಯಣ ಸರ್ ಏನಾದರೂ ನಿಮ್ಮ ಸಜೆಷನ್ ಏನಾದರೂ ಇದೆನಾ ಈಗ ನಾಳೆಗೆ ಕ್ಲಾಸ್ ಬಗ್ಗೆ? ನಾರಾಯಣ ಸರ್ ಒಂದ್ ನಿಮಿಷ ನಾರಾಯಣ ಸರ್ ಮಾತಾಡ್ತಾರೆ. ನಿಮ್ದು ಡಿಸ್ಟರ್ಬೆನ್ಸ್ ಭಾಳ ಆಗುತ್ತೆ, ನಿಮ್ಮನ್ನು ಮಾತಾಡ್ತೀನಿ ಈಗ. ನಾರಾಯಣ ಸರ್ ಸರಿ ಇದೆ, ಎಲ್ಲ ಸರಿ ಇದೆ, ಕರೆಕ್ಟ್ ಆಗಿದೆ ಎಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಾಗರಾಜ್ ಸರ್ ಈಗ ಮಾತಾಡಿ. ಏನು ಕೇಳಿಸ್ತಾ ಇಲ್ಲ. ಶಿವಮೊಗ್ಗ ಇವತ್ತು ಕೇಳ್ತಾ ಇಲ್ವಾ ಸರ್? ಈಗ ಕೇಳ್ತಾ ಇದೆ ಮತ್ತೆ. ಬೇರೆಯವರಲ್ಲಿ ಯಾರು ಮಾತಾಡೋಲ್ಲ, ಇವತ್ತು ಆಗುತ್ತದೆ ಸರ್. ಫಸ್ಟ್ ನೀವು ಹೇಳಿದ್ರಲ್ಲ ನಾಲ್ಗೆ, ಅದಕ್ಕೆ ಹೇಳಿದ್ರು ನಾಲ್ಗೆ ನೋಡ್ಬಿಟ್ಟು ಸ್ಟಿಚ್ ನೋಡ್ಬೇಕು, ಸೂಪರ್ ಆಗಿ ಅರ್ಥ ಆಯ್ತಿದೆ. ಮತ್ತೆ ತುದಿಗೆ ಹೋಗ್ಬಿಟ್ಟು ತಾಳಿ ನೋಡ್ತಾ ಇದ್ವಲ್ಲ, ಅವ್ರು ಗೊತ್ತಾಗಿಲ್ಲ. ಇವಾಗ ಯಾರೇ ಆಗ್ಲಿ ನಾಲ್ಗೆ ನೋಡ್ಬಿಟ್ಟು ಇವತ್ತು ಅಷ್ಟೇ ಯಾರಾದ್ರೂ ಆಗ್ಲಿ ಇವತ್ತು ಶುರು ಮಾಡ್ಲಿ, ನಾಲ್ಗೆ ಒಂದ್ಸರಿ ನೋಡ್ಬಿಟ್ಟು ಸಿಕ್ಕಿದ್ದು ರೆಫರೆನ್ಸ್ ಕೊಡಿ, ಎಷ್ಟು ಸುಂದರವಾಗಿ ಕಾಣ್ತದೆ. ಅಷ್ಟೇ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ನೋಡಿ, ರಿವಿಷನ್ ನೋಡ್ಬಿಟ್ಟು ಇವತ್ತಿಂದನೇ ಅದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ ನಾಲಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳದಾಗಿರ್ಬೋದು, ತಂದೆ ತಾಯಿಗಳ ಆಗಿರ್ಬೋದು, ಹೆಂಡತಿ ಗಂಡನಾಗಿರ್ಬೋದು, ಪ್ರತಿಯೊಂದು ನೋಡಿ ಏನಾಗಿದೆ ಏನಿಲ್ಲ, ಅದು ಹೆಂಗಿದೆ ಎಲ್ಲ ಮುಂದಿನ ದಿನಗಳಲ್ಲೆಲ್ಲ ಕಲಿತೀರಿ. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ನಿಮಗಿರ್ತದೆ. ಕಲಿಯೋ ತನಕ, ನೀವು ಎಕ್ಸ್ಪರ್ಟ್ ಆಗೋ ತನಕ ನಮ್ಮ ವಿಷಯ ಶಕ್ತಿ ಜೊತೆಗಿರೋರಿಗೆ ನಾವು ಬಿಡೋದಿಲ್ಲ. ಓಕೆ, ಒಂದು ಒಂದೇ ಉದ್ದೇಶ. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.